ಸೊಸೈಟಿ ಇಲ್ಲ ಟ್ರಸ್ಟ್ಗೆ ಸೆಕ್ರೆಟರಿ ಗೊತ್ತು, ಆದ್ರೆ ಕಂಪನಿ ಸೆಕ್ರೆಟರಿ ಗೊತ್ತಿರಲಿಲ್ಲ. ನಾವು ಈ ಇಂಜಿನಿಯರಿಂಗ್ ಮಾಡಿರೋರಿಗೆ ಸಾಫ್ಟ್ವೇರ್ ಕೋರ್ಸ್ಗೆ ಅಥವಾ ಈ ಕಂಪ್ನಿ ಸೆಕ್ರೆಟರಿ ಮಾಡಿರೋರಿಗೆ ಈ ಥರ ಕೋರ್ಸ್ಗಳಿಗೆ ಜನ ಹೆಚ್ಚಾಗಿ ಹೋಗೋದು ಹೈದರಾಬಾದ್ಗೆ. ಇದು ಏನಾದರೂ ಇದಕ್ಕೊಂದು ಕಾರಣ ಇದೆ? 3 ಹಂತ ಇರುತ್ತೆ. ಒಂದು ಫೌಂಡೇಶನ್, ಎಕ್ಸಿಕ್ಯೂಟಿವ್, ಹಾಗೆ ಇನ್ನೊಂದು ಪ್ರೊಫೆಷನಲ್ ಅಂತ ಹೇಳಿ. ಸೊ ಪ್ರೊಫೆಷನಲ್ ಅನ್ನೋದು ತುಂಬಾ ಕೊನೆಯ ಮೈಲಿಗಲ್ಲು ಅಂತ ಹೇಳಿ. ನಾನು ತುಂಬಾ ಶ್ರಮಪಟ್ಟು ಇಲ್ಲಿ ತನಕ ಬೆಳೆಸ್ಕೊಂಡು ಬಂದೆ, ಬಟ್ ಈಗ ಆಗ್ತಾ ಇಲ್ಲ. ಕಂಪನಿಗಳನ್ನ ನಾವು ಮಾಡಬಹುದು. ಇದ್ರ ಬಗ್ಗೆ ಕೆಲವು ಕುತೂಹಲ ಇದೆ ನಮಗೆ, ಅದನ್ನ ಇರುವಂತದ್ದು ಪ್ರೈವೇಟ್ ಲಿಮಿಟೆಡ್, ಪಬ್ಲಿಕ್ ಲಿಮಿಟೆಡ್, ಇನ್ನೊಂದು ತರದಂತಹ ಸಂಸ್ಥೆಗಳು ಬರುತ್ತೆ. ಅದಕ್ಕೆ ನಾವು ನಿಜ ಹೇಳಬೇಕು ಅಂತಂದ್ರೆ, ನಿಮಗೀಗ ₹1 ಕೂಡ ಲಂಚವನ್ನ ಅಥವಾ ನೀವು ಅಂಡರ್ ದ ಟೇಬಲ್ ಕೊಡುವಂಥದ್ದು ರಿಕ್ವೈರ್ಮೆಂಟ್ ಇಲ್ಲ. ನಾವು ಅನ್ಕೋತೇವೆ ಕಂಪನಿಗಳನ್ನ ಮಾಡಿದ್ರೆ ನನಗೊಂದು ನಿರ್ದೇಶಕ ಅಂತ ಹೇಳಿ ಒಂದು ಹುದ್ದೆ ಸಿಗುತ್ತೆ, ಡೈರೆಕ್ಟರ್ ಆಗ್ತೀನಿ, ನಾನು ಡೈರೆಕ್ಟರ್ ಆಗ್ತೀನಿ. ಅಂದ್ರೆ ಎಷ್ಟೇ ದೊಡ್ಡ ಸಂಸ್ಥೆಯಾಗಿ ಬಿಸ್ನೆಸ್ ಅನ್ನ ನಡ್ಸ್ಕೊಂಡಿದ್ರು ಕೂಡ ತುಂಬಾ ದೊಡ್ಡ ನಾನ್ ಕಂಪ್ಲೈನ್ಸ್ ಅನ್ನ ಮಾಡ್ಕೊಂಡು ಹೋದಾಗ ಸಂಸ್ಥೆ ನಡೆಯೋದು ಬಹಳ ಕಷ್ಟ ಆಗುತ್ತೆ. ಈ ಸ್ಥಿತಿಯನ್ನ ಮೇಂಟೈನ್ ಮಾಡಬೇಕಾದ್ರೆ, ಈ ಕಂಪ್ನಿಯನ್ನ ಚೆನ್ನಾಗಿ ರನ್ ಮಾಡಬೇಕು, ಎಲ್ಲ ಕಾಂಪ್ಲೈನ್ಸ್ ಮಾಡಬೇಕು ಅನ್ನೋಂಗಿದ್ರೆ ಇಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಸು ಇರ್ತಾರೆ. ಸೊ ನಿಮ್ಮ ರೋಲ್ ಏನಿರುತ್ತೆ, ಚಾರ್ಟೆಡ್ ಅಕೌಂಟೆಂಟ್ಸ್ ರೋಲ್ ಏನಿರುತ್ತೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಯಾವ ರೀತಿ ನಿಮ್ಮ ಫೀಲ್ಡಲ್ಲಿ ಇಂಪ್ಯಾಕ್ಟ್ ಆಗಿದೆ? ಸರ್, ಇದು ಯಾರನ್ನೂ ಬಿಡದ ಪ್ರಶ್ನೆ. ಇದು ಕಾರ್ಪೊರೇಟ್ ಕಂಪ್ಲೈನ್ಸಸ್ ಅಲ್ಲಿ ಒಂದು ಸಣ್ಣ ತಪ್ಪು ನಡೆಯ ಕೂಡ, ಇಂಡಿಪೆಂಡೆಂಟ್ ಡೈರೆಕ್ಟರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ನಿಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅದು ಬಿಯಾಂಡ್ ಲಿಮಿಟ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ, ಶರಣಾರ್ಥಿಗಳು. ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ಇಡಬೇಕು, ಹೊಸ ವಿಷಯಗಳನ್ನು ಚರ್ಚೆ ಮಾಡಬೇಕು, ಹೊಸತನವನ್ನು ನಾವು ನಮ್ಮ ಚಾನೆಲ್ನಲ್ಲಿ ತರಬೇಕು ಅಂತ ಸದಾ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಇವತ್ತು ಇನ್ನೊಂದು ಹೊಸ ವಿಷಯದೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಹಲವಾರು ಜನರಿಗೆ ಕನಸುಗಳಿರುತ್ತೆ. ನಾನೊಬ್ಬ ಉದ್ಯಮಪತಿ ಆಗಬೇಕು, ದೊಡ್ಡ ಕಂಪ್ನಿಯನ್ನು ಮಾಡಬೇಕು, ಕಂಪ್ನಿಯನ್ನು ಬೆಳೆಸಬೇಕು, ನಾನು ತುಂಬ ಹೆಸರು ಮಾಡಬೇಕು, ತುಂಬ ಪ್ರಾಫಿಟ್ ಗಳಿಸಬೇಕು ಅಂತೆಲ್ಲ. ಆದರೆ ಎಲ್ಲಿಂದ ಪ್ರಾರಂಭ ಮಾಡೋದು, ಯಾವ್ಯಾವ ರೀತಿ ಕಂಪ್ನಿಗಳಿರುತ್ತೆ, ಇದರ ಕಾನೂನು ಬದ್ಧವಾಗಿ ಏನೇನು ನಾವು ಮಾಡಬೇಕು, ಲೀಗಲ್ ಇಂಪ್ಯಾಕ್ಟ್ಸ್ ಏನೇನಿರುತ್ತೆ, ಇದೆಲ್ಲ ತುಂಬ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಈ ವಿಷಯವನ್ನು ನಾವಿವತ್ತು ಎಳೆಯಾಗಿ ನಿಮ್ಮ ಮುಂದೆ ಡಿಸ್ಕಸ್ ಮಾಡೋದಕ್ಕೆ ಕಂಪನಿ ಸೆಕ್ರೆಟರಿ ಮತ್ತು ಕಾರ್ಪೊರೇಟ್ ಲಾ ಅಡ್ವೈಸರ್ ವಿವೇಕ್ ಹೆಗಡೆಯವರನ್ನು ನಮ್ಮ ಈ ಡಿಸ್ಕಷನ್ಗೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ದೀವಿ. ನಮಸ್ಕಾರ ವಿವೇಕ್. ನಮಸ್ಕಾರ ಸರ್. ನಮ್ಮ ಬಿಯಾಂಡ್ ಲಿಮಿಟ್ಸ್ನ ಈ ಪಾಡ್ಕಾಸ್ಟ್ಗೆ, ಈ ಡಿಸ್ಕಷನ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಈ ಕಂಪನಿ ಸೆಕ್ರೆಟರಿ ಆ್ಯಂಡ್ ಕಾರ್ಪೊರೇಟ್ ಲಾ ಅಡ್ವೈಸರ್ ಅಂತ ನಾವು ನಿಮ್ಮನ್ನು ಕರಿತೀವಿ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ, ನಿಮ್ಮ ಬಾಲ್ಯ ಮತ್ತು ಶಿಕ್ಷಣದ ಬಗ್ಗೆ ಕೂಡ ಹೇಳಿ. ಸರ್, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಲೆನಾಡಲ್ಲಿ, ಶಿರ್ಸಿ ಅಂತ ಒಂದು ಸಣ್ಣ ಪೇಟೆ. ಅಲ್ಲಿಂದ ಒಂದು 30 ಕಿಲೋಮೀಟರ್ ದೂರಕ್ಕೆ ಹೋದರೆ ಒಂದು ವಾನಹಳ್ಳಿ ಅಂತ ಹೇಳಿ ಒಂದು ಊರು. ಅಲ್ಲಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಸಣ್ಣ ಚಿಕ್ಕದಾದಂಥ ಗ್ರಾಮದಲ್ಲಿ ಹುಟ್ಟು ಬೆಳೆದಿದ್ದು. ಶಿರ್ಸಿಪೇಟೆ ಮಾರಿಕಾಂಬಾ ದೇವಿಯ ಜಾತ್ರೆಯಿಂದ ತುಂಬ ಪ್ರಸಿದ್ಧವಾಗಿದೆ. ಇವತ್ತು ಎಲ್ಲರೂ ಶಿರ್ಸಿ ಎಲ್ರಿಗೂ ಗೊತ್ತು, ಇವತ್ತು ಸಣ್ಣ ಪೇಟೆಯಾಗಿ ಉಳಿದಿಲ್ಲ ಶಿರ್ಸಿ. ನಿಜ ಸರ್. ಈ ಒಂದು ಡಿಜಿಟಲೀಕರಣ ಆದ ನಂತರ ಮತ್ತೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ಗಳಿಂದಾಗಿ ಶಿರ್ಸಿ ಮಾರಿ ಜಾತ್ರೆ ಅಷ್ಟು ಫೇಮಸ್ ಆಗಿದೆ. ಈಗ ನಾವು ಶಿರ್ಸಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತು ಅಂತ ಹೇಳುವಂತಹ ಜನ ತುಂಬ ಜನ ಇದ್ದಾರೆ. ನಮ್ಗಿಂತ ಹೆಚ್ಚಾಗಿ ಬೇರೆ ಜನನೇ ಹೇಳ್ತಾರೆ, ಶಿರ್ಸಿಲಿ ಈ ತಿಂಡಿ ಸಿಗುತ್ತೆ, ಶಿರ್ಸಿಲಿ ಈ ಹೋಟೆಲ್ ಇದೆ, ಶಿರ್ಸಿಲಿ ಈ ಜಾಗ ಇದೆ, ನೀವು ನೋಡಿದ್ದೀರಾ ಅಂತ. ನಾವೇ ನೋಡಿರಲ್ಲ. ನಿಜ. ಮತ್ತೆ ಬಾಲ್ಯದ ಶಿಕ್ಷಣ ಎಲ್ಲ ಅಲ್ಲೇ ಊರಲ್ಲೇನೆ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಪಕ್ಕಾ ಮಲೆನಾಡು ಸ್ಟೈಲಲ್ಲಿ ಕಲ್ತಿದ್ದು. ಕನ್ನಡ ಶಾಲೆ ನಮ್ಮ ಶಾಲೆ ಸುಂದರವಾದ ಕನ್ನಡ ಶಾಲೆ. ಈಗ ನಮ್ಗೆ ಯಾವುದೋ ಒಂದು ಕನ್ನಡ ಚಿತ್ರವನ್ನು ನೋಡಿದಾಗ ಅನ್ಸುತ್ತೆ, ಬೆಟ್ಟದ ತುದಿಯಲ್ಲಿ ಒಂದು ಶಾಲೆ ಇರುತ್ತೆ, ಗಾಳಿಪಟ ಮೂವಿ ನೆನಪಾಗುತ್ತೆ ನಿಮ್ಗೆ. ಆ ತರ ಒಂದು ಜಾಗದಲ್ಲಿ ನಮ್ಮ ಶಾಲೆ ಇವತ್ತಿಗೂ ಇದೆ. ವಾಪಸ್ ಹಳ್ಳಿಗೆ ಹೋದ್ರೆ ಒಂದು ಗುಡ್ಡದ ತುದಿಯಲ್ಲಿ ನಾವು
ಇಮ್ಯಾಜಿನ್ ಮಾಡ್ಕೋಬಹುದು, ಗಾಳಿಪಟದ ಮೂವಿಯಲ್ಲಿರೋ ಒಂದು ಶಾಲೆಯನ್ನ ಅದೇ ಸೇಮ್ ಜಾಗದಲ್ಲಿ ಸೇಮ್ ದಾರಿಯಲ್ಲಿ ಹೋಗಿ ಶಾಲೆ ತಲುಪಬೇಕು. ಇವತ್ತಿಗೂ ಹಾಗೇ ಇದೆ. ಅದ್ ನೋಡೇನೆ ಯೋಗರಾಜ್ ಭಟ್ ಅವ್ರು ಮಾಡಿರ್ತಾರೆ ಗಾಳಿಪಟ. ಇದ್ರೂ ಇರ್ಬೋದು ಸರ್. ಬಟ್ ಅಲ್ಲಿಂದ ಮುಂದೆ ಹೈಸ್ಕೂಲ್ ಓದಿದ್ದು ಒಂದು 5 ಕಿಲೋಮೀಟರ್ ದೂರದ ವಾನಹಳ್ಳಿ ಅನ್ನೋ ಜಾಗದಲ್ಲಿ. ದಿನ ನಡ್ಕೊಂಡು ಹೋಗಿ 5 ಕಿಲೋಮೀಟರ್ ಹೋಗೋದು ಬರೋದು ಅಂತ ಇತ್ತು ಚಿಕ್ಕಂದಲ್ಲಿ ಎಲ್ಲ ಇರಬೇಕಿದ್ರೆ. ನೆಕ್ಸ್ಟು ಪ್ರಿ ಯೂನಿವರ್ಸಿಟಿ ಅಲ್ಲೆಲ್ಲ ಶಿರ್ಸಿಗೆ ಬರಬೇಕಿತ್ತು ಆ ಕಾಲದಲ್ಲಿ. ಸೊ MES ಕಾಲೇಜಲ್ಲಿ ಕಾಮರ್ಸನ್ನು ಓದಿದ್ದು. ಸೊ ಅಷ್ಟಾಗಬೇಕಿದ್ರೆ ಲೈಫಲ್ಲಿ ಒಂದು ಟರ್ನ್ ಏನೋ ಬರಬೇಕು ಅಂತ ಹೇಳ್ತೀವಲ್ಲ, ಹಾಗೆ ಮೈಸೂರು ನಮ್ಮನ್ನು ಕೈ ಬೀಸಿ ಕರೀತು. ಸೊ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಗ್ರ್ಯಾಜುಯೇಷನ್ಗೆ ಅಂತ ಹೇಳಿ BCom ಮಾಡೋದಕ್ಕೆ ಮೈಸೂರಿಗೆ ಹೋದೆ. ಮೈಸೂರಲ್ಲಿ ಗ್ರ್ಯಾಜುಯೇಷನನ್ನು ಮುಗಿಸ್ಕೊಂಡು ನಿಧಾನವಾಗಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತಾ ಇದ್ವು. ಆ ಸಂದರ್ಭದಲ್ಲಿ ಒಬ್ಬರು ಫ್ಯಾಕಲ್ಟಿ ಇರೋರು ಹೇಳಿದ್ರು, ನಮ್ಮೊಬ್ರು ಸ್ನೇಹಿತರಿದ್ದಾರೆ, ನಾನು ಒಂದಿನ ಅವ್ರನ್ನ ಕರಿಯರ್ ಕೌನ್ಸಿಲಿಂಗಿಗೆ ಕರಿತೀನಿ, ನೆಕ್ಸ್ಟ್ ಏನಾದ್ರು ಆಗುತ್ತಾ ನೋಡೋಣ ಅಂಥೇಳಿ. ಅವ್ರು ಬಂದು ಬೇರೆ ಬೇರೆ ಪ್ರೊಫೆಷನಲ್ ಕೋರ್ಸ್ಗಳ ಬಗ್ಗೆ ಹೇಳ್ತಾ ಕಂಪ್ನಿ ಸೆಕ್ರೆಟರಿ ಕೋರ್ಸ್ಗಳ ಬಗ್ಗೆನೂ ಹೇಳಿದ್ರು. ತುಂಬ ಆಸಕ್ತಿ ಇದ್ದಿದ್ದು MBA ಮಾಡಬೇಕು ಅಂತ. ಸೊ ಅಂದ್ರೆ ನಿಮ್ಮ ಕನಸಿದ್ದು MBA ಮಾಡಬೇಕು, ಇಲ್ಲ ಯಾವುದೋ ಒಂದು ಗೊತ್ತಿರುವಂತಹ ಪ್ರೊಫೆಷನ್ ಮಾಡಬೇಕು ಅಂತ ಹೇಳಿ. ಆ ಕಾಲದಲ್ಲಿ CS ಅನ್ನುವಂಥದ್ದು ನಮ್ಮೂರ ಕಡೆ ಅಷ್ಟೊಂದು ಪ್ರಚಲಿತದಲ್ಲೂ ಇರಲಿಲ್ಲ, ಅಥವಾ ಮಾಡಿದವರು ತುಂಬಾ ಕಡಿಮೆ ಇದ್ರು. ನಮ್ಮ ಬ್ಯಾಚ್ ಇಂದ ತುಂಬಾ ಜನ ಈ ಕೋರ್ಸ್ ಅನ್ನ ತಗೊಂಡ್ರು, ನಮ್ಮ ನಂತರ ತುಂಬಾ ಜನ ಮಾಡಿದ್ದಾರೆ. ಬಟ್ ಆ ಕ್ಷಣಕ್ಕೆ ಅದು ಅಲ್ಲಿಗೆ ಸೀಮಿತ ಆಗಿತ್ತು. ಯಾವ್ದಾದ್ರು ಸೊಸೈಟಿ ಇಲ್ಲ ಟ್ರಸ್ಟ್ಗೆ ಸೆಕ್ರೆಟರಿ ಗೊತ್ತು, ಆದ್ರೆ ಕಂಪನಿ ಸೆಕ್ರೆಟರಿ ಗೊತ್ತಿರಲಿಲ್ಲ. ನಮ್ಮಲ್ಲಿ ಎಲ್ಲರಿಗೂ ಸೊಸೈಟಿಯಲ್ಲಿ ಸೆಕ್ರೆಟರಿ ಅಂತಂದ್ರೆ ತುಂಬಾ ಫೇಮಸ್, ಅಥವಾ ಅಲ್ಲಿ ಅಧ್ಯಕ್ಷರು ಬಿಟ್ಟ ನಂತರ ಸೆಕ್ರೆಟರಿ ಹೇಳಿದ ಮಾತೇ ನಡೀತಾ ಇತ್ತು. ಸೊ ಅದು ಒಂದು ಅಷ್ಟೇ ಗೊತ್ತಿದ್ದು, ಸೆಕ್ರೆಟರಿ ಅಂತಂದ್ರೆ ಆ ತರ ಸೆಕ್ರೆಟರಿ ಇರ್ಬೋದು ಅಂತ ಹೇಳಿ. ಕಂಪನಿಗೂ ಸೆಕ್ರೆಟರಿ ಇರ್ತಾರೆ ಅಂತ ನಮ್ಗೆ ಯಾವತ್ತೂ ಗೊತ್ತಿರಲಿಲ್ಲ. ಸೊ ಅಲ್ಲಿಂದ ಮುಂದೆ ಇನ್ನೇನು ಅಂತ ಗೊತ್ತಿಲ್ಲದೆ ಇರಬೇಕಿದ್ರೆ ಅವರು ಅಂಶುಮಾನ್ ಅಂತ ಹೇಳಿ, CS ಅಂಶುಮಾನ್ ಅಂತ ಹೇಳಿ ಮೈಸೂರಲ್ಲಿ ಅವ್ರು ಬಂದು CS ಕೋರ್ಸ್ಗಳ ಬಗ್ಗೆ ತುಂಬ ವಿವರವಾಗಿ ಹೇಳಿದ್ರು. ನಿಮಗೆ ಇಷ್ಟು ಅವಕಾಶ ಇದೆ, ಈ ಥರ ಮಾಡ್ಬೋದು, ಇದಕ್ಕೆ ಇಷ್ಟು ಕಡಿಮೆ ಖರ್ಚು ಸಾಕು ಅನ್ನೋದಲ್ಲಿ. ಬೇರೆ ಎಲ್ಲ ಯಾವುದನ್ನು ನಾನು ಕೇಳಿಸ್ಕೊಂಡಿಲ್ಲ, ಖರ್ಚು ಎಷ್ಟಾಗತ್ತೆ ಅಂತ ಮಾತ್ರ ನೋಡಿದ್ದು ಸರ್. ನಮಗೆ ಮಲೆನಾಡವ್ರಿಗೆ ಅಡಿಕೆ ಬೆಳೆದಾಗ ಯಾವತ್ತೂ ನಮಗೆ ಬರೋ ಅಸಲ್ಗಿಂತನೂ ಬಡ್ಡಿ ಕಟ್ಟೋದಕ್ಕೆ ಮಾತ್ರ ನಮ್ಮ ಹತ್ರ ಹಣ ಇರ್ತಾ ಇತ್ತು. ಖರ್ಚು ಎಲ್ಲಿ ಕಡಿಮೆ ಆಗತ್ತೋ ಅದು ನಮ್ಮದು ಅಂತ ನಮ್ಮಲ್ಲೊಂದು ಪ್ರತೀತಿ. ಈಗ ತುಂಬಾ ಜನ ಮಲೆನಾಡಿಂದ ನೀವು ನೋಡಿದ್ರೆ CA ಮಾಡಿರೋರು, CS ಮಾಡಿರೋರು, ಅಥವಾ ಬೇರೆ ಯಾವುದೋ ಒಂದು ಔದ್ಯೋಗಿಕ ಕ್ಷೇತ್ರದಲ್ಲಿರೋರು, ಎಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ರಿಟರ್ನ್ ಜಾಸ್ತಿ ಅಂತ ನೋಡ್ತೀವಿ ಅಷ್ಟೇನೆ. ಸೊ ಇದರಲ್ಲಿ CS ಅನ್ನ ಆಯ್ಕೆ ಮಾಡ್ಕೊಳ್ಳೋ ಒಂದು ಅವಕಾಶ ಒದಗಿ ಬಂತು. ಸೊ ಅಲ್ಲಿಂದ ನಿಧಾನವಾಗಿ ಈ ಕೋರ್ಸ್ಗಳ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೋಗಿ, ಅಲ್ಲೇ ಮೈಸೂರಲ್ಲೇ ಚಾಪ್ಟರ್ ಇತ್ತು, ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ವಿ. ಸೊ ಮತ್ತೆ ಹಾಗೆ ಯಾರೋ ಹೇಳಿದ್ರು, ನೀವು ಇದ್ರ ಜೊತೆಗೆ ಲಾ ಓದಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮತ್ತೆ ವಾಪಸ್ ಶಿರ್ಸಿಗೆ ಹೋಗ್ಬಿಟ್ಟೆ. ನಾನು ಅಲ್ಲಿಂದ ಶಿರ್ಸಿಗೆ ಹೋಗಿ ಲಾಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು. ಅಂದ್ರೆ ಕಂಪ್ನಿ ಸೆಕ್ರೆಟರಿ ಮುಗಿದ್ಮೇಲೆ ನೀವು ಲಾ ಹೋಗಿ? ಇಲ್ಲ, ಕಂಪ್ನಿ ಸೆಕ್ರೆಟರಿ ಕೋರ್ಸ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು. ಯಾಕೆಂದ್ರೆ ಇದೊಂದು ಡಿಸ್ಟೆನ್ಸ್ ಲರ್ನಿಂಗ್ ಕೋರ್ಸ್. ಇಲ್ಲಿ ನಿಮಗೆ ಯಾವುದೇ ಒಂದು ಟೀಚರ್ನ ತಗೊಂಡು ಅಂದ್ರೆ ಲೆಕ್ಚರ್ನ ಕೇಳಿ ನೀವು ಕಲಿಬೇಕು, ಅಥವಾ ನೀವು ಕಾಲೇಜ್ಗೆ ಹೋಗಬೇಕು ಅನ್ನೋ ಥರದ ಕಟ್ಟುಪಾಡುಗಳಿಲ್ಲ. ಕಂಪನಿ ಸೆಕ್ರೆಟರಿ ಒಂದು ಡಿಸ್ಟೆನ್ಸ್ ಲರ್ನಿಂಗ್ ಕೋರ್ಸ್, 100% ಇಲ್ಲಿ ನೀವು ಕ್ಲಾಸಸ್ ಅಟೆಂಡ್ ಮಾಡಬೇಕಾಗಿಲ್ಲ. ಟ್ಯೂಷನ್ ಬೇಕಾದ್ರೆ ತಗೋ, ಟ್ಯೂಷನ್ ಬೇಕಾದ್ರೆ ನಿಮ್ಮ ಇಷ್ಟ, ಅದು ನಿಮ್ಮ ಆಯ್ಕೆ ಅಷ್ಟೇನೆ. ಬಟ್ ಅದು ಮ್ಯಾಂಡೇಟರಿ ಅಲ್ಲ. ಸೊ ಆ ಒಂದು ಅವಕಾಶ ಇದ್ದಿದ್ದಕ್ಕೆ ನನಗೆ ತುಂಬಾ ಸುಲಭ ಅಂತ ಅನಿಸ್ತು. ಆ ಕಾಲದಲ್ಲಿ ಒಂದು 7,500 ರೂಪಾಯಿ ಇನಿಷಿಯಲ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ಗೆ ರಿಜಿಸ್ಟ್ರೇಷನ್ ಆಗೋದಕ್ಕಿತ್ತು. ಗ್ರಾಜುಯೇಷನ್ ಮಾಡಬೇಕಿದ್ರೆ ಈ ಕೋರ್ಸನ್ನು ಪ್ರಾರಂಭ ಮಾಡ್ಬೋದು. CSEET ಅಂತ ಹೇಳಿ ಒಂದು ಎಕ್ಸಿಕ್ಯೂಟಿವ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಇದೆ. ಆ ಕಾಲದಲ್ಲಿ ಫೌಂಡೇಶನ್ ಅಂತ ಇತ್ತು, ಈಗೊಂದು 15 ವರ್ಷದ ಹಿಂದೆ. ಫೌಂಡೇಶನ್ ಕೋರ್ಸನ್ನು ಮುಗಿಸ್ಕೊಂಡು ನೀವು ಕೋರ್ಸನ್ನು ಪ್ರಾರಂಭ ಮಾಡ್ಬೋದಿತ್ತು. ಬಟ್ ನಮಗೆ ಅವಕಾಶ ಗ್ರಾಜುಯೇಷನ್ ಮುಗಿದ ನಂತರ ಫೌಂಡೇಶನ್ ಬರೆಯೋ ಕೆಲಸ ಇಲ್ಲ ಅಂತ ಆಯ್ತು. ಸೊ ಒಂದು 2 ವರ್ಷ ವೇಟ್ ಮಾಡ್ಬೋಣ, ಗ್ರಾಜುಯೇಷನ್ ಆದ ನಂತರ ಶುರು ಮಾಡೋಣ ಅಂತ ಹೇಳಿ ಡೈರೆಕ್ಟ್ ಆಗಿ CS ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್, ಅಂದ್ರೆ ನಾವೀಗ CA ಹೇಳ್ತೀವಲ್ಲ, CA ಇಂಟರ್ ಅಂತ ಹೇಳಿ, ಅದೇ ತರ CS ಅಲ್ಲಿ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ ನಾವು. ಸೊ ಅಲ್ಲಿಂದ ನಾವು CS ಜರ್ನಿಯನ್ನ ಶುರು ಮಾಡಿದ್ದು. ಮಧ್ಯದಲ್ಲಿ ಒಂದು 4-6 ತಿಂಗಳು ಹೈದರಾಬಾದ್ಗೆ ಹೋಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸಸ್ ಅನ್ನು ತಗೊಂಡ್ವಿ. ದಿಗ್ವಿಜಯ್ ಅಂತ ಹೇಳಿ ಒಂದು ಕ್ಲಾಸಸ್ ಅಲ್ಲಿ ಒಂದು ಸ್ವಲ್ಪ ನಾವು ಮತ್ತೆ ನಮ್ಮ ಕೆಲವೊಂದಷ್ಟು ಆಪ್ತ ಸ್ನೇಹಿತರೆಲ್ಲ ಸೇರಿ ಹೋದ್ವಿ. ಇವತ್ತು ಕೂಡ ದಿಗ್ವಿಜಯ್ ಕೋಚಿಂಗು ಎಲ್ಲ? ದಿಗ್ವಿಜಯ್ ಕೋಚಿಂಗು ಈಗೊಂದು 3-4 ವರ್ಷದ ಹಿಂದೆ ಕೋವಿಡ್ ಆದ ನಂತರ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಏನೋ ಸ್ತಬ್ಧ ಆಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಬೇರೆ ಬೇಕಾದಷ್ಟು ಆ ಥರ ತುಂಬಾ ಕ್ಲಾಸಸ್ಗಳಿದೆ ಈಗ. ಪುಣೆ, ಮುಂಬೈ, ಡೆಲ್ಲಿ, ಇಲ್ಲೆಲ್ಲ ಕಡೆ ಒಂಥರ ಹೀಗೆ ಅಣಬೆ ತರ ತುಂಬಾ ಎಲ್ಲಾ ಕಡೆನೂ ನಿಮ್ಗೆ ಸಿಗತ್ತೆ ಕ್ಲಾಸ್ಗಳು. ಬಟ್ ಕೆಲವೊಂದಷ್ಟು ಕಡೆ ತುಂಬಾ ಫೇಮಸ್ ಆಗಿರೋ ಒಳ್ಳೆ ಲೆಕ್ಚರ್ಗಳಿರುವಂತದ್ದು ಒಳ್ಳೆ ಕ್ಲಾಸ್ಗಳು ಸಿಗತ್ತೆ. ಸೊ ಆ ಒಂದು ಜರ್ನಿಯಲ್ಲಿ ಈ ಕಡೆ ಲಾ ಕೂಡ ನಡೀತಾ ಇತ್ತು, ಪ್ಲಸ್ ಲಾ ಕಾಲೇಜಲ್ಲಿ ಅಧ್ಯಯನನೂ ನಡೀತಾ ಇತ್ತು. ಈ ರೀತಿ ಮುಂಚೆಯಿಂದನೂ ನಾವು ಇಂಜಿನಿಯರಿಂಗ್ ಮಾಡಿರೋರಿಗೆ ಸಾಫ್ಟ್ವೇರ್ ಕೋರ್ಸ್ಗೆ, ಅಥವಾ ಈ ಕಂಪ್ನಿ ಸೆಕ್ರೆಟರಿ ಮಾಡಿರೋರಿಗೆ ಈ ಥರ ಕೋರ್ಸ್ಗಳಿಗೆ ಜನ ಹೆಚ್ಚಾಗಿ ಹೋಗೋದು ಹೈದರಾಬಾದ್ಗೆ.
ಇದು ಏನಾದರೂ ಇದಕ್ಕೊಂದು ಕಾರಣ ಇದೆ? ಯಾಕಂದ್ರೆ ನಾನು ನೋಡಿದ್ದೀನಿ ಅಲ್ಲಿ ಹೈದರಾಬಾದಲ್ಲಿ ಓಡಾಡಿದಾಗ್ಲೂ ನನಗೆ ಒಂದು ದೊಡ್ಡ ಇದೇ ಸಿಕ್ಕಿದೆ, ಬುಕ್ ಬಜಾರು. ಎಲ್ಲ ರೀತಿ ಪುಸ್ತಕಗಳು, ಗೈಡು ಎಲ್ಲ ಸಿಗುತ್ತೆ. ಏನಾದರೂ ಒಂದು ಕಾರಣ ನೀವು ಅನಲೈಸ್? ಸರ್, ಅಂದ್ರೆ ನಿಮಗೆ ಅಲ್ಲಿ ಒಂದು ವಾತಾವರಣ ಅಂತ ಹೇಳ್ತೀವಲ್ಲ, ಅದು ತುಂಬಾ ಚೆನ್ನಾಗಿದೆ. ಅಂದ್ರೆ ಓದೋದಕ್ಕೋಸ್ಕರ ನೀವು ಕ್ಲೈಮೇಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೇಳಿದ್ರೆ ಹೈದರಾಬಾದ್ ತುಂಬಾ ಬಿಸಿಲು ನಾಡು. ನಮ್ಮ ಮಲೆನಾಡಲ್ಲಿ ಇರೋರಿಗೆ ಹೈದರಾಬಾದ್ಗೆ ಹೋಗೋದು ಅಂತಂದ್ರೆ ತುಂಬಾ ಪನಿಷ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡ್ದಂಗೆ ಅದು. ಬಟ್ ಅದೇ ನೀವು ವಿದ್ಯಾಭ್ಯಾಸಕ್ಕಾಗಿ ಅಥವಾ ಇದಕ್ಕೆ ಹೋಗ್ಬೇಕು ಅಂತಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಕಡಿಮೆ ಸರ್. ನಾವು ನಮ್ಮ ಆ ಕಾಲದ ಒಂದು ಹಣಕಾಸಿನ ಪರಿಸ್ಥಿತಿ ಮತ್ತೆ ಒಂದಷ್ಟು ರಿಕ್ವೈರ್ಮೆಂಟ್ಗಾಗಿ ಓಕೆ ಇದು ಇರೋದ್ರಲ್ಲಿ ತುಂಬಾ ಕಡಿಮೆದಲ್ಲಿ ಆಗತ್ತೆ. ಈಗ ಪುಣೆದಲ್ಲೂ ಇತ್ತು ಆ ಸಂದರ್ಭದಲ್ಲಿ, ಮುಂಬೈಯಲ್ಲಿ ಇತ್ತು, ಡೆಲ್ಲಿಯಲ್ಲಿ ಇತ್ತು. ಇಲ್ಲಿಗೆಲ್ಲ ಹೋದ್ರೆ ಎಕ್ಸ್ಪೆನ್ಸಿವ್, ತುಂಬಾ ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಜಾಸ್ತಿ ಆಗುತ್ತೆ. ನಿಮ್ಗೆ ಅಷ್ಟೊಂದು ಕಡಿಮೆ ಹಣವನ್ನ ಸ್ಪೆಂಡ್ ಮಾಡಿ ಕೋರ್ಸನ್ನು ಕಲಿಯೋದಕ್ಕೆ ಆಗಲಿ ಅಥವಾ ಅದರ ನಾಲೆಜನ್ನು ಗಳಿಸೋದಕ್ಕಾಗಲಿ ಸಾಧ್ಯ ಇರಲಿಲ್ಲ. ಜ್ಞಾನ ಬೇಕು ಅಂತಂದರೆ ಅರ್ಜನೆ ಮಾಡೋದಕ್ಕೆ ಎಲ್ಲಿಗಾದರೂ ಹೋಗೋಕೆ ಸಿದ್ಧ ಇರಬೇಕು ಅಂತ ಹೇಳಿ ಆಯಿತು. ಕಾಲೇಜಲ್ಲಿ ಏನೋ ಒಂದು ಪರ್ಮಿಷನ್ ಕೇಳೋದು, ಒಂದು 4-6 ತಿಂಗಳು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗೋದು ಅಂತ ಹೇಳಿ, ಒಂದು 2 ತಿಂಗಳು ಅಂತ ಹೇಳಿ ಮಾಡಿಕೊಂಡು ಹೋಗಿ ಸ್ವಲ್ಪ ಎಕ್ಸಿಕ್ಯೂಟಿವ್ ಕ್ಲಾಸಸ್ಸನ್ನು ತೊಗೊಂಡ್ವಿ. ನೆಕ್ಸ್ಟು ಒಂದೇ ಅಟೆಂಪ್ಟಲ್ಲಿ ಎಕ್ಸಿಕ್ಯೂಟಿವ್ ಕ್ಲಿಯರ್ ಆಯಿತು. ಮತ್ತೆ ವಾಪಸ್ಸು ಬೆಂಗಳೂರಿಗೆ ಬಂದಿದ್ದು. ಸೊ ಎಕ್ಸಿಕ್ಯೂಟಿವ್ ಮುಗಿಸ್ಕೊಂಡು CS ಪ್ರೊಫೆಷನಲ್ ಪ್ರೋಗ್ರಾಮ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇಲ್ಲಿ 2-3 ಹಂತ ಇರುತ್ತೆ. ಒಂದು ಫೌಂಡೇಶನ್ನು, ಎಕ್ಸಿಕ್ಯೂಟಿವ್, ಹಾಗೆ ಇನ್ನೊಂದು ಪ್ರೊಫೆಷನಲ್ ಅಂತ ಹೇಳಿ. ಸೊ ಪ್ರೊಫೆಷನಲ್ ಅನ್ನೋದು ತುಂಬಾ ಏನು ಕೊನೆಯ ಮೈಲಿಗಲ್ಲು ಅಂತ ಹೇಳಿ. ಅದು ಮುಗಿದ್ರೆ ನೀವು ಈಕ್ವಲೆಂಟ್ ಟು ಕಂಪ್ನಿ ಸೆಕ್ರೆಟರಿ, ಸಬ್ಜೆಕ್ಟ್ ಟು ಕಂಪ್ಲೀಷನ್ ಆಫ್ ಟ್ರೈನಿಂಗ್ ಅಂತ ಹೇಳಿ. ಇಂಟರ್ನ್ಶಿಪ್ ಇದಕ್ಕೆ ಮ್ಯಾಂಡೇಟರಿ. ಯಾಕೆ ಕಾಲೇಜ್ ಇಲ್ಲ, ಯಾಕೆ ಸ್ಕೂಲ್ಸ್ ಇಲ್ಲ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಮನ್ನ ವರ್ಕಿಗೆ ಹಚ್ತಾರೆ ಅಂತ. ನೀವು ಏನ್ ಓದ್ಕೊಂಡು ಬಂದಿರ್ತೀರಲ್ಲ ಅದ್ರ ಮೇಲೆ ನಿಮ್ಗೆ ಯಾರು ಉದ್ಯೋಗವನ್ನ ಕೊಡಲ್ಲ. ನೀವು ಏನ್ ಓದ್ಕೊ ಬಂದಿರ್ತೀರ ಅದನ್ನ ಪ್ರಾತ್ಯಕ್ಷಿಕವಾಗಿ ಮಾಡೋ ಅನುಭವ ನಿಮಗಿದೆಯಾ, ಆವಾಗ ನೀವು ಉದ್ಯೋಗಕ್ಕೆ ಅರ್ಹರು ಅಂತ. ಸೊ ಆ ಒಂದು ವಿಚಾರದಲ್ಲಿ ಕಂಪ್ನಿ ಸೆಕ್ರೆಟರಿ ಕೋರ್ಸ್ ಅಲ್ಲಿ ನಿಮಗೆ ಒಂದು ಇವತ್ತಿನ ಇದರಲ್ಲಿ 21 ತಿಂಗಳ ಕಡ್ಡಾಯವಾದಂತಹ ಇಂಟರ್ನ್ಶಿಪ್ ನೀವು ಮುಗಿಸ್ಲೇಬೇಕು. ಇಲ್ಲ ಅಂತಂದ್ರೆ ನೀವು ಈ ಕೆಲಸಕ್ಕೆ ಕಂಟಿನ್ಯೂ ಮಾಡ್ಲಿಕ್ಕೆ ಅರ್ಹರಲ್ಲ ಅಂತ, ನೀವು ಮೆಂಬರ್ಶಿಪ್ಪೇ ಸಿಗಲ್ಲ. ಈ ಕೆಲವರು ಈಗ ಇದನ್ನ ಎಕ್ಸಿಕ್ಯೂಟಿವ್ ಫೌಂಡೇಶನ್ ಮಾಡ್ತಾರೆ, ಬಿಟ್ಬಿಡ್ತಾರೆ, ಇಲ್ಲ ಎಕ್ಸಿಕ್ಯೂಟಿವ್ ಲೆವೆಲ್ಗೆ ಬಿಟ್ಬಿಡ್ತಾರೆ ಅಂತ ನಾನು ಕೆಲವರಿಂದ ಕೇಳಿ ತಿಳ್ಕೊಂಡಿರೋವಂಥದ್ದು. ಆ ಥರ ಮಾಡಿದ್ರೂ ಮುಂದೆ ಏನಾದರೂ ಪ್ರೊಫೆಷ್ನಲ್ ಲೈಫಲ್ಲಿ ಹೆಲ್ಪ್ ಆಗುತ್ತಾ? ಅಂದರೆ ಸೆಮಿ ಕ್ವಾಲಿಫೈಡ್ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ಜ್ಞಾನ ಇರುತ್ತೆ ಬಟ್ ಡಿಗ್ರಿ ಇರಲ್ಲ. ಓಕೆ. ಸೊ ಒಂದು ಹಂತದ ತನಕ ಮಾತ್ರ ಆ ಒಂದು ಇದರಲ್ಲಿ ಗಳಿಕೆ ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಕೆಲಸ ಗೊತ್ತಿರೋರಿಗೆ ಕೆಲಸ ಕೊಡ್ಲಿಕ್ಕೆ ಜನ ಸಿಗ್ತಾರೆ, ಅಥವಾ ಯಾವುದೋ ಒಂದಷ್ಟು ಚಾರ್ಟರ್ಡ್ ಅಕೌಂಟೆಂಟ್ ಫರ್ಮ್ಗಳಲ್ಲಿರ್ಬೋದು ಅಥವಾ ಕಂಪ್ನಿ ಸೆಕ್ರೆಟರಿ ಫರ್ಮ್ಗಳಲ್ಲಿ ಅಸೋಸಿಯೇಟ್ ಆಗಿ ಅಥವಾ ಜೂನಿಯರ್ ಲೆವೆಲಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಬಟ್ ಅವ್ರಿಗೆ ನೇರವಾಗಿ ಕಾರ್ಪೊರೇಟ್ ಅಲ್ಲೇ ಎಂಟ್ರಿ ಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಆ ಒಂದು ಅಂದ್ರೆ ಮಧ್ಯದಲ್ಲಿ ವಿದ್ಯಾಭ್ಯಾಸ ಡಿಸ್ಕಂಟಿನ್ಯೂ ಮಾಡೋದ್ರಿಂದ ಆ ಒಂದು ಅಥಾರಿಟಿ ಅಥವಾ ಈ ಮೆಂಬರ್ಶಿಪ್ ಅನ್ನೋದು ಸಿಗಲ್ಲ. ಅದೊಂದು ಪ್ರಾಬ್ಲಮ್ ಇದೆ ಮಧ್ಯದಲ್ಲಿ ಬಿಟ್ಟವ್ರಿಗಾದ್ರೆ. ಸೊ ಈಗ ನೀವು ಫೌಂಡೇಶನ್ ಕೋರ್ಸ್ ಮುಗಿಸಿದ್ರಿ, ಅದ್ರ ಜೊತೆಗೆ LLB ಕೂಡ ಅಲ್ಲ ಸಾರಿ ಫೌಂಡೇಶನ್ ಮಾಡಿದ್ರಿ, ಅದಾದ್ಮೇಲೆ ಎಕ್ಸಿಕ್ಯೂಟಿವ್ ಫೌಂಡೇಶನ್ ನಾನು ಬರ್ದಿಲ್ಲ, ನಾನು ಗ್ರಾಜುಯೇಷನ್ ಮುಗಿಸ್ಕೊಂಡೆ. ಈಗ ನಮ್ಮಿದ್ರಲ್ಲಿ ಗ್ರಾಜುಯೇಟ್ ಆದವರಿಗೆ ಫೌಂಡೇಶನ್ ಕೋರ್ಸ್ ಬೇಕಾಗಿಲ್ಲ. ಗ್ರಾಜುಯೇಷನ್ ಇರುವಂತಹ ಒಂದು 4 ಸಬ್ಜೆಕ್ಟ್ಗಳನ್ನೇ ಸಂಗ್ರಹ ಮಾಡಿ ಅಲ್ಲಿ ಫೌಂಡೇಶನ್ ಅಲ್ಲಿ ಕವರ್ ಮಾಡ್ತಾರೆ. ಅಂದ್ರೆ ಈಗ ಇದನ್ನ 12th ಆದ್ಮೇಲೆ ಕೂಡ ಮಾಡ್ಬೋದು. ಹಂಗಾದ್ರೆ 12th ಆದ ತಕ್ಷಣ ಕಂಪ್ನಿ ಸೆಕ್ರೆಟರಿಯನ್ನ ಮಾಡ್ಬೋದು. ಇನ್ನೊಂದೇನಂತಂದ್ರೆ ನಮ್ಮ UGC ಕಂಪ್ನಿ ಸೆಕ್ರೆಟರಿ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ ಅನ್ನ ಗ್ರಾಜುಯೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡುತ್ತೆ. ಅದೇ CS ಫೈನಲ್ ಪ್ರೋಗ್ರಾಮ್ ಅನ್ನ ನಾವು ಈಕ್ವಲೆಂಟ್ ಟು ಮಾಸ್ಟರ್ ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ, ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್. ಓಕೆ. ಕಂಪ್ನಿ ಸೆಕ್ರೆಟರಿ ಕೋರ್ಸ್ ಮಾಡಿದ್ರೆ ನೀವು ಗ್ರಾಜುಯೇಟ್ ಅಲ್ಲ, ಮಾಸ್ಟರ್ ಗ್ರಾಜುಯೇಟ್ ಅಲ್ಲದೆ ಇದ್ರೂ ಕೂಡ ಈ ಒಂದು ಸಂಸ್ಥೆಯ ಮೆಂಬರ್ ಆಗಿದ್ರೆ ನೀವು PhD ಮಾಡ್ಲಿಕ್ಕೆ ಕೂಡ ಅರ್ಹರು. ಓಹೋ, ಓಕೆ. ಸೊ ಅಂದ್ರೆ ಅಷ್ಟರ ಮಟ್ಟಿಗೆ ಇದಕ್ಕೆ ಬೆಲೆ ಇದೆ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ. ಅಂದರೆ ಎಷ್ಟು ವರ್ಷ ಬೇಕು ಇದನ್ನು? ಸಪೋಸ್ ಒಬ್ಬರು ಈಗ ನೀವು ಗ್ರ್ಯಾಜುಯೇಷನ್ ಮಾಡಿದ್ರಿ, ಫೌಂಡೇಶನ್ ಮಾಡಿಲ್ಲ, ಎಕ್ಸಿಕ್ಯೂಟಿವ್ ಆದಮೇಲೆ ನೀವು ಇದನ್ನು ಮಾಡಿದ್ರಿ, ಎಕ್ಸಿಕ್ಯೂಟಿವ್ ಆದಮೇಲೆ ಟಾಪ್ ಲೆವೆಲ್ಲು ಹೇಳಿದಲ್ಲ ಅದನ್ನು ಮಾಡಿದ್ರಿ. ಕೆಲವರು ಇದನ್ನು 12th ಮುಗಿಸ್ಕೊಂಡು ಬಂದರೆ ಇದಕ್ಕೆ ಎಷ್ಟು ವರ್ಷ ಬೇಕು ಕಂಪ್ಲೀಟ್ ಮಾಡೋದಕ್ಕೆ? ಅವರ ಎಕ್ಸಾಮನ್ನು ಎದುರಿಸೋ ಸಾಮರ್ಥ್ಯದ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ಈಗ ಪರೀಕ್ಷೆ ಬರೆಯೋರು ತುಂಬ ಜನ ಇರ್ತಾರೆ, ಬಟ್ ಪಾಸಿಂಗ್ ಪರ್ಸೆಂಟೇಜು ಓವರ್ ಆಲ್ ನಾನು ನ್ಯಾಷನಲ್ ಲೆವೆಲಲ್ಲಿ ಹೇಳ್ತಾ ಇದ್ದೆ, ಇವತ್ತಿನ ದಿನದಲ್ಲಿ 20-25% ದಾಟಲ್ಲ. ಓಹೋ, ಇದು ಸುಲಭ ಸಾಧ್ಯವಲ್ಲ. ಅಂದ್ರೆ ಅಲ್ಲ, ಸುಲಭ ಸಾಧ್ಯ ಯಾರು ಪ್ರಯತ್ನ ಪಡ್ತಾರೋ ಅವ್ರಿಗೆ ಮಾತ್ರ ಅಂತ. ಸ್ವಲ್ಪ ಕಬ್ಬಿಣದ ಕಡಲೆನೆ, ಬಟ್ ಒಂದೇ ನೀವು ಆವೃತ್ತಿಯಲ್ಲಿ ಏನು ಇದನ್ನ ಮುಗಿಸ್ತೀರಾ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ಒಂದ್ ಬಾರಿ ಆಗಿಲ್ಲ ಅಂತಂದ್ರೆ ಈಗ ಭಗೀರಥ ಪ್ರಯತ್ನ ಮಾಡಬೇಕು ಅಂತ. ಒಂದ್ ಬಾರಿ ಆಗಿಲ್ಲ ನಂದು, ನಾನು ಇನ್ನೊಂದು ಬಾರಿ ಬರಿತೀನಿ, ಮತ್ತೆ ಬರಿತೀನಿ,
ಮತ್ತೆ ಓದಬೇಕು. ಮತ್ತೆ ಓದಬೇಕು ಅಂತೇಳಿ ಆ ಒಂದೆರಡು ಬಾರಿ ನಿಮಗೆ ಅಡೆತಡೆಗಳಾಗ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ನೀವು ನಿಜವಾಗ್ಲೂ ಪರಿಣಿತಿಯನ್ನ ಹೊಂದಿ ಜ್ಞಾನವನ್ನ ಗಳಿಸ್ಕೊಂಡ್ರೆ ಕಂಪ್ಲೀಟ್ ಮಾಡ್ಬೋದು. ಸೊ ನಮಗೆಲ್ಲ ಗೊತ್ತಿದ್ದು ಚಾರ್ಟೆಡ್ ಅಕೌಂಟೆನ್ಸಿ ಮಾತ್ರ, ಚಾರ್ಟೆಡ್ ಅಕೌಂಟೆಂಟ್ ಮಾತ್ರ ಗೊತ್ತಿದೆ. ಈ ಕಂಪ್ನಿ ಸೆಕ್ರೆಟರಿ ಅನ್ನೋದು ಹೆಚ್ಚು ಹೌದು. ಇದು ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಅಥವಾ ಪ್ರಚಲಿತಕ್ಕೆ ಬರಲಿಕ್ಕೆ 2002ನೇ ಇಸ್ವಿಯಲ್ಲಿ ಒಂದು ಕಂಪ್ಲೈನ್ಸ್ ಸರ್ಟಿಫಿಕೇಟ್ ಅಂತ ಹೇಳಿ ಬಂತು. ಆ ಕಾಲದಲ್ಲಿ ಕಂಪನಿಗಳಿಗೆ ಕಂಪ್ಲೈನ್ಸ್ ಸರ್ಟಿಫಿಕೇಟ್ ಕೊಡಬೇಕು, ಕಂಪನಿಯ ಎಲ್ಲ ನಿಬಂಧನೆಗಳನ್ನ, ಕಂಪನೀಸ್ ಆಕ್ಟ್ಗಳನ್ನ ಮತ್ತೆ ವ್ಯವಹಾರಗಳನ್ನ ಸರಿಯಾಗಿ ಮಾಡ್ತಾ ಇದೆ ಒಂದು ಸಂಸ್ಥೆ ಅಂತ ಹೇಳಿ ಒಂದು ಪ್ರಮಾಣ ಪತ್ರವನ್ನು ಕಂಪನಿ ಸೆಕ್ರೆಟರಿಯಿಂದ ತಗೋಬೇಕು ಅಂತ ಹೇಳಿ ಒಂದು ಆದೇಶ ಬಂತು. ಅದ್ರ ನಂತರ ನಿಧಾನವಾಗಿ ಕಂಪನಿ ಸೆಕ್ರೆಟರಿಗಳ ವ್ಯಾಲ್ಯೂ ಕ್ರಿಯೇಟ್ ಆಗ್ತಾ ಶುರುವಾಯಿತು. ಬಟ್ 2013ನೇ ಇಸ್ವಿಯಲ್ಲಿ ಹೊಸ ಕಂಪನೀಸ್ ಆಕ್ಟ್ ಅಂದ್ರೆ 1956ರ ಕಾಯ್ದೆಯನ್ನ ಸಂಪೂರ್ಣವಾಗಿ ಅವರು ಹೊಸ ಒಂದು ಕಾಯ್ದೆಯಾಗಿ ಮಾರ್ಪಾಡು ಮಾಡಿದಾಗ ತುಂಬ ಕಡಿಮೆ ಜನ ಚಾರ್ಟರ್ಡ್ ಅಕೌಂಟೆಂಟ್ಸು ಆ ಹೊಸ ಒಂದು ಆವೃತ್ತಿಯನ್ನು ಹೊಂದ್ಕೊಳ್ಳಿಕ್ಕೆ ಕಷ್ಟಪಡಬೇಕಾಯ್ತು. ತುಂಬ ಕಡಿಮೆ ಜನ ಮಾತ್ರ ಅದಕ್ಕೆ ಮೈಗ್ರೇಟ್ ಆದರು. ಬಟ್ ಉಳಿದಿರೋರೆಲ್ಲ ಇದು ನಮ್ಮ ಫೋರ್ಟೆ ಅಲ್ಲ, ನಮಗಿದು ಬೇಡ. ಆ ಕಡೆ ವ್ಯಾಟು, ಸರ್ವಿಸ್ ಟ್ಯಾಕ್ಸ್ಗಳು ತುಂಬ ಅಮೆಂಡ್ಮೆಂಟ್ ಆಗ್ತಾ ಇತ್ತು, GST ಬರುತ್ತೆ ಅನ್ನೋ ಒಂದು ನ್ಯೂಸ್ ಇತ್ತು. ಇನ್ಕಮ್ ಟ್ಯಾಕ್ಸ್ಗಳಲ್ಲಿ ತುಂಬ ಬದಲಾವಣೆ ಆಗ್ತಾ ಇತ್ತು. 2013-14 ಪರ್ವ ಎಲ್ಲರಿಗೂ ಗೊತ್ತಿದೆ. ಸೊ ಇದು ಗವರ್ಮೆಂಟ್ ಟ್ರಾನ್ಸಿಷನ್ ಆಗೋ ಸಿಚುವೇಶನ್ ಇತ್ತು. ಪ್ಲಸ್ ಈ ಒಂದು ಉದ್ಯೋಗಿಕ ಅಥವಾ ಔದ್ಯೋಗಿಕ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಅಪಾರ್ಚುನಿಟಿಗಳು ತೆರ್ಕೊಂಡು ಬಂತು. ನೋಡಿ, 2014ರಲ್ಲಿ ನಮ್ಮ ದೇಶ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನೋ ಕಾನ್ಸೆಪ್ಟಲ್ಲಿ ಒಂದು 143ನೇ ಸ್ಥಾನದಲ್ಲಿ ಇದ್ದಿದ್ದು 2020-22 ಅಷ್ಟೊತ್ತಿಗೆ 63ನೇ ಸ್ಥಾನಕ್ಕೆ ಬಂದಿತ್ತು. ಸೊ ಆ ಒಂದು ಇದರಲ್ಲಿ ಕಂಪ್ನಿ ಸೆಕ್ರೆಟರಿಗಳ ಪಾತ್ರ ತುಂಬ ಮಹತ್ವದ್ದು. ಇದು ಜಾಗತಿಕವಾದ ಇದು ದಾಖಲಾತಿಗಳನ್ನ ಅನುಸರಿಸಿ ಕೊಡ್ತಾ ಇರುವಂತಹ ರ್ಯಾಂಕಿಂಗ್ ಇದು. ಬಟ್ ಈಗ ಅದನ್ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ, ಅದನ್ನ ಕೊಡ್ತಾ ಇಲ್ಲ. ಮೊದಲು ಇದನ್ನ ವರ್ಲ್ಡ್ ಬ್ಯಾಂಕ್ ಯಾವುದೋ ಇದನ್ನ ಇಶ್ಯೂ ಮಾಡ್ತಾ ಇತ್ತು, ಈಗ ಅದು ಬರ್ತಾ ಇಲ್ಲ. ಬಟ್ 2020ರ ಅಂಕಿಅಂಶದ ಪ್ರಕಾರ ನಾವು 63ಕ್ಕೆ ಬಂದಿದ್ವಿ. ಒಂದು 6-8 ವರ್ಷದಲ್ಲಿ ಸುಮಾರಷ್ಟು ಬದಲಾವಣೆಗಳಾಗಿತ್ತು ಕಾರ್ಪೊರೇಟ್ ಇದರಲ್ಲಿ. ಅಲ್ಲಿ ಕಂಪನಿ ಸೆಕ್ರೆಟರಿಗಳನ್ನ ತುಂಬಾ ಸರಿಯಾಗಿ ಗವರ್ಮೆಂಟ್ ಯೂಸ್ ಮಾಡ್ಕೊಂತು. ನಾನು ಆ್ಯಕ್ಚುಲಿ ನನ್ನ ಕಂಪ್ನಿ ಸೆಕ್ರೆಟರಿ ಕೋರ್ಸನ್ನು ಮುಗಿಸುವಷ್ಟೊತ್ತಿಗೆ ನಾನು ಒಂದು 2014-15 ಇಸ್ವಿ ಆಗಿತ್ತು. ಸೊ ಅದಕ್ಕಾಗಿ ಆ ಸಮಯದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇತ್ತು, ಅಪಾರ್ಚುನಿಟಿಗಳು ತುಂಬ ಕ್ರಿಯೇಟ್ ಆಗ್ತಾ ಇದ್ವು. ಸೊ ಹಾಗೆ ಅದು ಮುಂದುವರ್ಕೊಂಡು ಬಂತು. ಸೊ ಈಗ ನೀವು ಅದಾದ್ಮೇಲೆ ಲಾಯರ್ ಕೂಡ ಆದ್ರಿ ಅಥವಾ ಅದ್ರ ಜೊತೆಗೆ LLB ಕೂಡ ಮಾಡ್ತಾ ಇದ್ರಿ? ಎರಡನ್ನೂ ನಾನು 2014ರಲ್ಲೇನೆ ಕಂಪ್ಲೀಟ್ ಮಾಡಿಕೊಂಡೆ. ಕಂಪ್ನಿ ಸೆಕ್ರೆಟರಿ ಎಕ್ಸಾಮ್ಗಳು ಕಂಪ್ಲೀಟ್ ಆಗಿದ್ದು, ನನ್ನ ಈ ಇಂಟರ್ನ್ಶಿಪ್ ಕೂಡ ಕಂಪ್ಲೀಟ್ ಆಗಿತ್ತು 2014 ಹೇಳೋಷ್ಟೊತ್ತಿಗೆ. ಮತ್ತು ಮೆಂಬರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ನಾನು ಡಿಸೆಂಬರ್ 2014ರಲ್ಲಿ ನಾನು ರೆಡಿ ಆಗಿದ್ದೆ. ಆವಾಗ ಕಂಪ್ನಿ ಸೆಕ್ರೆಟರಿ ಆಗಿರೋರು LLB ಮಾಡಿಕೊಂಡ್ರೆ ಕಾರ್ಪೊರೇಟ್ ಲಾ ಬಗ್ಗೆ ಸ್ಟಡಿ ಮಾಡಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಅಡಿಷನ್ ಇರುತ್ತಾ ಅಥವಾ ಬೇಕು ಅಂತಲೇ ಇಲ್ವಾ, ಅಥವಾ ಎರಡು ಆಲ್ಮೋಸ್ಟ್ ಸೇಮ್, ಅಥವಾ ಯಾವ ಥರ ಇದು? ಲಾ ಗ್ರ್ಯಾಜುಯೇಷನ್ ಅನ್ನೋದು ತುಂಬ ಆಳವಾಗಿ ಹೋಗ್ತಕ್ಕಂಥದ್ದು ಒಂದೇ ಲಾದಲ್ಲಿ. ಕಂಪನಿ ಸೆಕ್ರೆಟರಿಯಲ್ಲಿ ನೀವು ಎಲ್ಲ ಥರದ ಜ್ಞಾನವೂ ಬೇಕು ಅನ್ನೋದು ಒಂದು ರಿಕ್ವೈರ್ಮೆಂಟ್. ಏನಕ್ಕೆ ಅಂತಂದರೆ, ಒಂದು ಕಂಪನಿಯನ್ನು ಮುನ್ನಡೆಸಬೇಕು ಅಂತಾದರೆ ನಿಮಗೆ ಸಂಪೂರ್ಣ ಕಾನೂನಿನ ಮಾಹಿತಿ ಬೇಕು. ಆ ಕಂಪನಿಗೆ ಯಾವೆಲ್ಲ ಕಾನೂನುಗಳು ಲಾಗೂ ಆಗತ್ತೆ, ಅವೆಲ್ಲವನ್ನ ಹೇಗೆ ನಡ್ಸ್ಕೊಂಡು ಹೋಗಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅಲ್ಲಿ ಕಂಪನಿ ಸೆಕ್ರೆಟರಿಗಳು ಎಲ್ಲ ಲಾವನ್ನು ಕಲಿತಾರೆ. ನೀವು ಲೇಬರ್ ಲಾವನ್ನು ತಗೊಳ್ಳಿ, ಅದು ಬಿಟ್ಟರೆ ಎಕನಾಮಿಕ್ಸ್ ಲಾ ರಿಲೇಟೆಡ್ ತಗೊಳ್ಳಿ. ಕಂಪನೀಸ್ ಆಕ್ಟ್ ಅಂತೂ ಅದು ಈಗ ಬೈಬಲ್ ಥರ, ನೀವು ಭಗವದ್ಗೀತೆ ಥರ ನೀವು ಮೊದಲನೇ ದಿನದಿಂದಲೇ ಅದನ್ನು ಅರಗಿಸ್ಕೊಳ್ಳೋಕೆ ಇದು ಮಾಡ್ತೀರಾ. ನೀವು ನಿಮ್ಮ ಕೋರ್ಸ್ ಮುಗಿಯೋಷ್ಟೊತ್ತಿಗೆ ನೀವು ಅದರಲ್ಲಿ ತುಂಬ ನೈಪುಣ್ಯತೆಯನ್ನು ಗಳಿಸಿರ್ತೀರ. ಅದಾದ ನಂತರ ನೀವು ಯಾವುದೇ ಥರದಂತಹ ಈಗ ಫಾರಿನ್ ಎಕ್ಸ್ಚೇಂಜ್ ರಿಲೇಟೆಡ್ ಲಾಸ್ ಇರ್ಬೋದು, ಅಥವಾ ಲೋನ್ ರಿಲೇಟೆಡ್ ಲಾಗಳಿರ್ಬೋದು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ಗಳಿರ್ಬೋದು, ಲಾ ಆಫ್ ಟಾರ್ಟ್ಸ್ ಇರ್ಬೋದು. ಈಗ ನಾವು ಈಗ ಏನು ಹೇಳ್ತೀವಿ ಅಂತಂದರೆ, ಸಾಮಾನ್ಯ ಇದರಲ್ಲಿ ಯಾರಿಗೋ ಒಬ್ಬರಿಗೆ ನಾನು ನಿಮ್ಮನ್ನು ಟಚ್ ಮಾಡಿದೆ ಅಥವಾ ಮುಟ್ಟಿದೆ, ಇದು ಕೂಡ ಅಪರಾಧನೇ. ನಿಮ್ಮ ಪರ್ಮಿಷನ್ ಇಲ್ಲೇ ಮಾಡ್ತೀನಿ ಅಂತಂದ್ರೆ ಇದು ಕೂಡ ಅಪರಾಧನೇ. ಇನ್ನು ಕೆಲವೊಂದಷ್ಟು ಪಾಶ್ ರಿಲೇಟೆಡ್ ಇರುತ್ತೆ. ಕಂಪನಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಇರ್ಬೋದು, ಅಥವಾ ಕಂಪನಿಯ ಆಗು ಹೋಗುಗಳ ಬಗ್ಗೆ ಲಾಗು ಆಗ್ತಕ್ಕಂಥ ಯಾವುದೇ ಇದನ್ನು ತಗೊಳ್ಬೇಕಾದ್ರೆ, ನೀವು ಎನ್ವೈರನ್ಮೆಂಟ್ ಲಾ ಇರ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಇರ್ಬೋದು, ಯಾವುದನ್ನು ತಗೊಂಡ್ರು ಅದನ್ನೆಲ್ಲ ಕಂಪ್ನಿ ಸೆಕ್ರೆಟರಿ ಕೋರ್ಸಲ್ಲಿ ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ಯಾಕಂತಂದರೆ ನಾಳೆ ಯಾರೋ ಒಬ್ರು ಎಂಪ್ಲಾಯ್ಮೆಂಟ್ಗೆ ಹೋದರೆ ಅಥವಾ ಈಗ ಕಾರ್ಪೊರೇಟ್ ಅಡ್ವೈಸರ್ ಆದರೆ ನಿಮ್ಗೆ ಎಲ್ಲನೂ ಗೊತ್ತಿರಬೇಕು, ನಿಮ್ಗೆ ಹೇಳೋ ಪರಿಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿ. ಸೊ ಆ ಒಂದು ಇದರಲ್ಲಿ ಎಲ್ಲವನ್ನ ಕಲಿತೀರಾ ಇಲ್ಲಿ. ಆದರೆ ನೀವು ಯಾವುದ್ರಲ್ಲಿ ಎಷ್ಟು ಆಳವಾಗಿ ಹೋಗ್ತೀರಾ ಅಂತ ನೋಡಿದ್ರೆ
ಇಲ್ಲಿ ಸ್ವಲ್ಪ ನಿಮಗೆ ಕಡಿಮೆ ಅಂತ ಅನ್ಸುತ್ತೆ. ನಾವೀಗ ಕಂಪ್ನಿ ಸೆಕ್ರೆಟರಿ ಆಗಿ ಎವಿಡೆನ್ಸ್ ಆಕ್ಟ್ ಅನ್ನು ಒಂದು ಸ್ವಲ್ಪ ಓದ್ತೇವೆ. ಆದರೆ ಆಸ್ ಅ ಲಾ ಗ್ರಾಜುಯೇಟ್ ಆಗಿ ನಾನು ಎವಿಡೆನ್ಸ್ ಆಕ್ಟ್ ಅನ್ನು ಓದಿದಾಗ ನಾನು ತುಂಬಾ ಆಳವಾಗಿ ಹೋಗ್ತೇನೆ. ನಾನು ಅದೇ ಈಗ IPC ಇರ್ಬೋದು ಅಥವಾ CRPC ಇರ್ಬೋದು, ಈ ಯಾವುದೇ ಒಂದು ಲಾಗಳನ್ನು ತಗೊಂಡ್ರೆ ಆಸ್ ಅ ಲಾ ಗ್ರಾಜುಯೇಟ್ ಆಗಿ ನೋಡಿದ್ರೆ ಅದನ್ನ ತುಂಬಾ ಆಳವಾಗಿ ಓದ್ತೇವೆ. ಒಂದು ಸಬ್ಜೆಕ್ಟ್ ಆಗಿ ಒಂದು ಸೆಮಿಸ್ಟರ್ ಅಲ್ಲಿ ಪೂರ್ತಿ ಅದನ್ನೇ ಓದಿ ಅಥವಾ 2 ಸೆಮಿಸ್ಟರ್ ಅಲ್ಲಿ ಓದ್ತೇವೆ. ಈಗ ಕಾಂಟ್ರಾಕ್ಟ್ ಆಕ್ಟ್ ಇರ್ಬೋದು, ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಅಷ್ಟೇ ಹೇಳ್ತೀವಿ, ಒಂದು ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಹೇಳಿ. 1872ರಿಂದ ಆ ಒಂದು ಕಾನೂನು ಜಾರಿಯಲ್ಲಿದೆ. ಇವತ್ತಿಗೂ ನಾವು ಅದನ್ನೇ ಬಳಸ್ತೀವಿ. ಅಷ್ಟು ವರ್ಷದಿಂದ ಅದು ಬಂದಾಗ ಬಹಳಷ್ಟು ಅದರ ಮೇಲೆ ಕೇಸ್ಗಳ ನಿರ್ಧಾರ ಆಗಿರುತ್ತೆ, ತುಂಬಾ ಜಜ್ಮೆಂಟ್ಗಳಿರುತ್ತೆ. ಇಂಗ್ಲಿಷ್ ಲಾ ಜಜ್ಮೆಂಟ್ಸ್ ಇದೆ. ಅದಾದ ನಂತರ ಈಗ ನಾವು ಭಾರತ ಸ್ವಾತಂತ್ರ್ಯ ಪಡೆದ ನಂತರ ನಮ್ಮ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು ತುಂಬಾ ಅದರ ಮೇಲೆ ವಿಶೇಷವಾದಂತಹ ನಿರ್ಣಯಗಳು ಬಂದಾಗ ಅದನ್ನ ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿರೋದು ಒಂದು ಲಾ ಗ್ರಾಜುಯೇಟ್ಸ್ ಆಗಿರೋರಿಗೆ ಮಾತ್ರ ಅದು ಹೆಚ್ಚಿಗೆ ಸಾಧ್ಯ ಆಗತ್ತೆ. ಅಂದ್ರೆ ಕಂಪ್ನಿ ಸೆಕ್ರೆಟರಿ ನೀವು ಅದನ್ನು ಓದಿರ್ತೀರಾ, ಅಲ್ಲಿ ಇನ್ನೂ ಆಳವಾಗಿ ಅಧ್ಯಯನ ಮಾಡ್ತೀರಾ. ಸೊ ಆಳವಾಗಿ ಅಧ್ಯಯನ ಬೇಕು ಅಂತಂದ್ರೆ ಲಾ ಗ್ರಾಜುಯೇಟ್ ಆಗ್ಬೋದು. ಬಟ್ ಕಂಪ್ನಿ ಸೆಕ್ರೆಟರಿ ಒಂದೇ ಓದಿದ್ರೆ ಸಾಕಾಗಲ್ವಾ ಅಂತ ಕೇಳಿದ್ರೆ, ಈ ಡಿಗ್ರಿ ಅನ್ನೋದು ಕೇವಲ ನೆಪ ಮಾತ್ರಕ್ಕೆ. ಬಹಳಷ್ಟು ಬಾರಿ ನಾವು ಎಷ್ಟು ಪ್ರಯತ್ನ ಪಡ್ತೇವೆ ಮತ್ತೆ ಎಷ್ಟು ಆಳವಾಗಿ ಹೋಗ್ತೇವೆ ಅನ್ನೋ ನಮ್ಮ ಮೇಲೆ ಇವತ್ತಿಗೆ ಡಿಪೆಂಡ್ ಆಗ್ಕೊಂಡಿದೆ. ಈ ಭಾರತೀಯ ನ್ಯಾಯ ಸಂಹಿತೆ BNS ಮತ್ತೆ IPC ಇದಕ್ಕೆ ಈಗ ಏನಾದರೂ ಡಿಫರೆನ್ಸಸ್ ಇದೆಯಾ ಈ ನಿಮ್ಮ ಕಾರ್ಪೊರೇಟ್ ಲಾದಲ್ಲಿ? ಕಾರ್ಪೊರೇಟ್ ಲಾದಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಅಂತ ನೀವು ನೋಡ್ತೀರಾ ಅಥವಾ ಇಂಡಿಯನ್ ಪೀನಲ್ ಕೋಡ್ ಅಂತ ಹೇಳಿ ನಾವೇನು ಈಗ ಬದಲಾವಣೆ ಆಗಿದ್ದನ್ನು ನೋಡ್ತೇವೆ. ಬಹಳಷ್ಟು ಪ್ರಾವಿಷನ್ಗಳು ಅಥವಾ ಇದು ಅಲ್ಲಿ ಮೊದಲು ಹೇಗಿತ್ತು ಹಾಗೆ ನಾವು ಇಲ್ಲಿಗೆ ಎರವಲನ್ನು ಪಡೆದಿದ್ದೇವೆ. ಬಟ್ ಸಂದರ್ಭಕ್ಕೆ ತಕ್ಕ ಹಾಗೆ ಅಥವಾ ಉಚಿತವಾಗಿ ಇವತ್ತಿನ ದಿನಕ್ಕೆ ಏನು ಬೇಕೋ ಅದ್ರ ತಕ್ಕ ಹಾಗೆ ಕೆಲವೊಂದಷ್ಟು ಮಾರ್ಪಾಡುಗಳನ್ನು ಮಾಡಲಾಗಿದೆ. ಸರಿ, ಈಗ ನೀವು ಇದನ್ನು ಕಂಪ್ನಿ ಸೆಕ್ರೆಟರಿ ಓದಿದ್ರಿ, ಅದರಲ್ಲಿ ಟ್ರೈನಿಂಗ್ ತೊಗೊಂಡ್ರಿ, ಹಾಗೆಯೇ ನೀವು ಲಾಯರ್ ಕೂಡ ಆದರೆ LLB ಕೂಡ ಮುಗಿಸಿದ್ರಿ. ಅದಾದಮೇಲೆ ನಿಮ್ಮ ವೃತ್ತಿ ಜೀವನವನ್ನು ಹೇಗೆ ಪ್ರಾರಂಭ ಮಾಡಿದ್ರಿ? ವೃತ್ತಿ ಜೀವನದಲ್ಲಿ ಮೊದಲು ಕೆಲವೊಂದಷ್ಟು ಕನಸುಗಳು ಹೇಗಿದ್ವು ಅಂತಂದ್ರೆ, ದೊಡ್ಡ ಕಂಪನಿಯಲ್ಲಿ ಹೋಗಿ ದೊಡ್ಡ ಕೆಲಸಗಳನ್ನು ಮಾಡಬೇಕು, ಆನಂತರ ಮತ್ತೆ ಏನು ಅಂತ ನೋಡೋಣ ಅಂತ ಹೇಳಿ. ಬಟ್ ನಾನು ಶುರು ಮಾಡಿದ್ದು ನನ್ನ ಟ್ರೈನಿಂಗನ್ನು ಒಂದು ಪ್ರಾಕ್ಟೀಸಿಂಗ್ ಫರ್ಮಿಂದ. ನಾವು ಇನಿಷಿಯಲಿ ನಿಶಿತ್ ದೇಸಾಯಿ ಅಸೋಸಿಯೇಟ್ಸ್ ಫರ್ಮ್ಗೆ ಕೆಲವೊಂದಷ್ಟು ಸರ್ವಿಸಸನ್ನು ಕೊಡ್ತಾ ಇದ್ವಿ. ಆ ಹೆಸರುಗಳನ್ನು ಕೇಳಿದಾಗ ನೀವು ಟಾಪ್ 10 ಲಾ ಫರ್ಮ್ಸ್ ಇನ್ ಇಂಡಿಯಾದಲ್ಲಿ ಕೆಲವೊಂದಷ್ಟು ಫರ್ಮ್ಗಳು ಬರ್ತವೆ, ಅದರಲ್ಲಿ ಇದು ಒಂದು. ಆಗೆಲ್ಲ ಹೇಗಿತ್ತು ಅಂತಂದರೆ ಲಾ ಫರ್ಮಲ್ಲಿ ವರ್ಕ್ ಮಾಡಬೇಕು ಅನ್ನೋದೊಂದು ಕನಸಿತ್ತು. ಒಬ್ಬರು ND ಸತೀಶ್ ಅಂತ ಹೇಳಿ ಒಂದು ಬಾರಿ ಅಂದರೆ ತುಂಬ ಆಪ್ತರು, ಅವರನ್ನು ಕೇಳಿದಾಗ ಅವ್ರು ಹೇಳಿದ್ರು ಅವರು ಫಾಕ್ಸ್ ಮಂಡಲ್ ಅನ್ನೋ ಫರ್ಮಲ್ಲಿ ವರ್ಕ್ ಮಾಡ್ತಾರೆ. ಅವ್ರು ರೆಫರೆನ್ಸ್ ಕೊಟ್ಟರು, ನೀನು ಯಾಕೆ ಟ್ರೈ ಮಾಡಬಾರ್ದು, ಲಾ ಫರ್ಮಲ್ಲಿ ಒಂದು ವೇಕೆನ್ಸಿ ಇದೆ ಯೂನಿವರ್ಸಲ್ ಲೀಗಲ್ ಅಂತ ಹೇಳಿ, ಸೊ ಹೋಗಿ ಪ್ರಯತ್ನ ಮಾಡು ಅಂತ ಹೇಳಿ. ನಾನು ಹೋಗಿ ಇಂಟರ್ವ್ಯೂ ಕೊಟ್ಟ ನಂತರ ಅವ್ರು ಹೇಳಿದ್ರು, ಆ್ಯಸ್ ಅ ಅಸೋಸಿಯೇಟ್ ಆಗಿ ನಿನ್ನನ್ನು ಹೈರ್ ಮಾಡ್ತೀವಿ, ಜಾಯ್ನ್ ಆಗೋದ್ರೆ ಆಗ್ಬೋದು ಅಂತೇಳಿ. ಅದೇ ಟೈಮಲ್ಲಿ ಅನ್ಸ್ಟ್ಯಾಂಡಿಂಗಲ್ಲೂ ಒಂದು ಇಂಟರ್ವ್ಯೂ ಬಂದಿತ್ತು, ಅಲ್ಲೂ ಇಂಟರ್ವ್ಯೂ ಕೊಟ್ಟಿದ್ದೆ. 2 ಆಯ್ಕೆಗಳಿದ್ದು, Big 4 ಸೇರಿ ಕಾರ್ಪೊರೇಟ್ ಜಗತ್ತನ್ನು ಸೇರೋದು, ಇನ್ನೊಂದು ಲಾ ಫರ್ಮನ್ನು ಜಾಯ್ನ್ ಆಗಿ ಅಲ್ಲಿ ಕಾರ್ಪೊರೇಟ್ ಲಾವನ್ನು ಕಂಟಿನ್ಯೂ ಮಾಡೋದು ಅಂಥೇಳಿ. ಈ 2 ಆಯ್ಕೆಗಳ ಮಧ್ಯೆ ಆ ಸಂದರ್ಭಕ್ಕೆ ಅಥವಾ ಆ ಒಂದು ಇದರಲ್ಲಿ ತುಂಬ ಮ್ಯಾಚುರಿಟಿ ಇತ್ತೋ ಇಲ್ವೋ, ಆ ಒಂದು ಇದು ಜಸ್ಟ್ ಇನಿಷಿಯಲ್ ಕರಿಯರ್ ಆವಾಗ ಏನು ಸರಿ ಅನಿಸ್ತು ಆ ಒಂದು ನಿರ್ಧಾರಕ್ಕೆ ಅಂತ ಹೇಳಿ ನಾನು ಲಾ ಫರ್ಮನ್ನು ಜಾಯ್ನ್ ಆದೆ. ಕಡಿಮೆ ಸಂಬಳ ಆದರೂ ಪರವಾಗಿಲ್ಲ, ನೋಡೋಣ ಹಾಗಾದರೆ ಅಂತ ಹೇಳಿ. ಸೊ ಅಲ್ಲಿಂದ ಶುರುವಾಯಿತು. 1-2 ವರ್ಷ ಅಲ್ಲಿ ವರ್ಕ್ ಮಾಡಿದೆ. ಆ ನಂತರ ಯಾರೋ ಹೇಳಿದ್ರು, ಕಾರ್ಪೊರೇಟಲ್ಲಿ ಒಂದು ಸ್ವಲ್ಪ ಅವಕಾಶಗಳು ಬರ್ತಾ ಇದೆ, ನೋಡ್ಬೋದಾ ಅಂಥೇಳಿ. ನಮ್ಮ HM ದತ್ತಾತ್ರಿ ಅಂಥೇಳಿ ಅವರ ಕಂಪನಿಯಲ್ಲಿ ಒಂದು ವೇಕೆನ್ಸಿ ಇತ್ತು. ತುಂಬ ಜನರನ್ನ ಇಂಟರ್ವ್ಯೂ ಮಾಡಿದ್ವಿ, ಬಟ್ ರೆಸ್ಯೂಮ್ ಕಳಿಸಿದಾಗ ಆಯಿತು ಬಾ ಹಾಗಾದರೆ ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಇಂಟರ್ವ್ಯೂವನ್ನು ತೊಗೊಂಡ್ರು. ಅವ್ರು ಹೇಳಿದ್ರು, ನಾನು ಇದರಲ್ಲಿ ಇನ್ವಾಲ್ವ್ ಆಗಲ್ಲ, ಐ ಆಮ್ ಇಂಡಿಪೆಂಡೆಂಟ್, ನನಗೆ ನೀನು ಪರಿಚಯ ಇದೆಯಾ ಅನ್ನೋ ಒಂದು ರೀಸನ್ಗೆ ನಾನು ತೊಗೊಳ್ಲಿಕ್ಕಾಗಲ್ಲ, ಇಫ್ ಯು ಪ್ರೂವ್ ಯುವರ್ ಮೆರಿಟ್ ಐ ವಿಲ್ ಹೈರ್ ಅಂತೇಳಿ. ಸೊ ಅವರು ಆ ಒಂದು ಅವಕಾಶ ಕೊಟ್ಟರು. ಆವಾಗ ಅಶೋಕ್ ಸಾಹು ಅಂಥೇಳಿ ಅವರು ಸೀನಿಯರ್ ಇದ್ದರು. ಸೊ ಅವರೆಲ್ಲ ಇಂಟರ್ವ್ಯೂ ತೊಗೊಂಡು ಫೈನಲ್ ಮಾಡಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ ನಂತರ ಬಂದು ಜಾಯ್ನ್ ಆಗು ಅಂತ ಹೇಳಿದ್ರು. ನನಗೆ ಲಾ ಫರ್ಮಿಂದ ಇನ್ನೊಂದು ಕಡೆ ಹೋಗಲಿಕ್ಕೆ ಒಂದು ಕಾರಣ ಬೇಕಿತ್ತು. ಈಗ ಔದ್ಯೋಗಿಕದಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಎಂಪ್ಲಾಯರ್ ನಿಮ್ಮನ್ನು ಬಿಟ್ಕೊಡ್ಲಿಕ್ಕೆ ಮನ್ಸು ಮಾಡಲ್ಲ. ಸೊ ಆ ಇದರಲ್ಲಿ ಲಾ ಫರ್ಮಲ್ಲಿ ವರ್ಕ್ ಮಾಡಬೇಕಿದ್ರೆ ಅವ್ರು ಹೇಳಿದ್ರು, ನೀನು ಈಗ ಮೂವ್ ಆಗೋದು ಅಥವಾ ಇದು ಏನಕ್ಕೆ ಅಂತ ಹೇಳಿ. ಇಲ್ಲ ಸರ್, ನನಗೆ ಕಾರ್ಪೊರೇಟಿಗೆ ಹೋಗಬೇಕು ಅಂತಿದೆ ಹೇಳೋದೊಂದು ಕಾರಣ ಸಿಕ್ತು. ನಾನು ಹಾಗೆ ಹೇಳಿ ಕಾರ್ಪೊರೇಟಿಗೆ ನಿಧಾನವಾಗಿ ಮೂವ್ ಆಗ್ಬಿಟ್ಟೆ. ಅದು ಎಸ್ಸಿಲಾರ್ ಅಂತ ಹೇಳಿ ನಮ್ಮ ಕನ್ನಡಕವನ್ನ ಮಾಡುವ ಕಂಪನಿ, ಕ್ರಿಸಾಲ್ ಅಂತ ಹೇಳಿ ಅವ್ರ ಬ್ರ್ಯಾಂಡ್ ಇದೆ. ಆ ಕಂಪನಿಯಲ್ಲಿ ಒಂದು ಅವಕಾಶ ಸಿಕ್ತು. ನಾನು ನಿಧಾನವಾಗಿ ಕಾರ್ಪೊರೇಟ್ ಜಗತ್ತಿಗೆ ಎಂಟ್ರಿ ಆದೆ. 2016-17 ಇಸ್ವಿಯಲ್ಲಿ ಅಲ್ಲಿದ್ದೆ. ಸೊ
ಕರಿಯರ್ ತುಂಬ ಚೆನ್ನಾಗಿತ್ತು. ಮ್ಯಾನೇಜ್ಮೆಂಟ್ಗಳಲ್ಲಿ ಒಂದಷ್ಟು ಬದಲಾವಣೆ ಆಗ್ತಾ ಇತ್ತು, ಮತ್ತು ಕಂಪ್ನೀಸ್ ಆ್ಯಕ್ಟ್ ಆವಾಗ ನಿಧಾನವಾಗಿ ಪ್ರವರ್ಧಮಾನಕ್ಕೆ ಬರ್ತಾ ಇತ್ತು. GST ಲಾ ಅಷ್ಟೊತ್ತಿಗೆ ಇಂಪ್ಲಿಮೆಂಟೇಷನ್ಗೆ ಬಂದಿತ್ತು. ಅನ್ನಿಸ್ತು ಈಗ ಸರಿಯಾದ ಸಮಯ, ಕಾರ್ಪೊರೇಟಲ್ಲಿ ಇನ್ನು ತುಂಬ ಸಮಯ ಇಲ್ಲಿದ್ದು ಒದ್ದಾಡೋದಕ್ಕಿಂತ ಪ್ರಾಕ್ಟೀಸಿಂಗ್ ಏರಿಯಾಗೆ ಹೋಗೋಣ ಅಂಥೇಳಿ. ಆಗ ಒಬ್ಬರು ನಾಗರಾಜ್ ಶೆಟ್ಟಿ ಅಂಥೇಳಿ, ಅವರು ರಮೇಶ್ ಕುಮಾರ್ ಭಟ್ ಅಂಥೇಳಿ ಒಬ್ಬರನ್ನ ಪರಿಚಯ ಮಾಡಿಕೊಟ್ರು. ನೀನು ಹೋಗಿ ಮಾತಾಡು, ಅಲ್ಲೊಂದು ರಿಕ್ವೈರ್ಮೆಂಟ್ ಇದೆ, ಸೊ ನೀನು ಪ್ರಾಕ್ಟೀಸಿಂಗ್ ಶುರು ಮಾಡ್ಬೋದು ಅಂಥೇಳಿ. ಅವ್ರು ಹೇಳಿದ್ರು, ನೀನು ಪಾರ್ಟ್ನರ್ ಆಗಿ ಫರ್ಮ್ ಜಾಯ್ನ್ ಆಗ್ಬೋದು, ಸೊ ನಿನಗೊಂದು ಫಿಕ್ಸ್ಡ್ ಸ್ಯಾಲ್ರಿನ ಕೊಡ್ತೀವಿ, ಮತ್ತು ಉಳಿದಿದ್ದನ್ನು ಹೇಗೆ ಅಂತ ಶೇರ್ ಮಾಡೋಣ ಅಂಥೇಳಿ ಅವರೊಂದು ಅವಕಾಶ ಕೊಟ್ಟರು. ಅವ್ರ ಜೊತೆಗೆ ಅಲ್ಲಿಂದ ನಿಜವಾದ ಪ್ರಾಕ್ಟೀಸ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಈಗಲೂ ಅದೇ ಕಂಟಿನ್ಯೂ ಆಗಿದೆಯಾ ಅಥವಾ ನಿಮ್ಮದೇ ಬೇರೆ ನೀವು ಮಾಡ್ಕೊಂಡಿದ್ದೀರಾ? 2023 ತನಕ ನಾನು ಅವ್ರ ಜೊತೆಗೆ ಇದ್ದೆ. ಸೊ 2023 ಆದ ನಂತರ ಒಂದಷ್ಟು ಡಿಸ್ಕಷನ್ ಬಂದಾಗ ನಾನು ನನ್ನ ಪರ್ಸ್ನಲಿ ಹೇಳಿದೆ, ಸರ್ ಈಗ ನಾನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಅಂತಿದ್ದೀನಿ, ನೀವು ಏನು ಹೇಳ್ತೀರ ಅಂತೇಳಿ. 2022 ಸ್ಟಾರ್ಟ್ ಆಗಿತ್ತು ಡಿಸ್ಕಷನ್ನು. ಅವ್ರು ಹೇಳಿದ್ರು, ಆಯಿತು 1 ಇಯರಲ್ಲಿ ಏನೇನು ಟ್ರಾನ್ಸಿಷನ್ ಬೇಕೋ ಎಲ್ಲ ಮಾಡಿಬಿಟ್ಟು ನೀನು ಮಾಡ್ಬೋದು ಹಾಗಾದರೆ ಅಂತೇಳಿ, ನಾನು ಸಹಾಯ ಮಾಡ್ತೀನಿ ಅಂತೇಳಿ. ಸೊ ಇನಿಷಿಯಲಿ ಅವರು ತುಂಬ ಸಹಾಯನೂ ಮಾಡಿದ್ರು. ಪ್ಲಸ್ ಆ ಒಂದು ಸಂದರ್ಭದಲ್ಲಿ ಅವಕಾಶಗಳು ತುಂಬ ಕಾಣಿಸ್ತಾ ಇತ್ತು, ಬರ್ತಾ ಇದೆ ಹೋದರೆ ಮಾಡ್ಬೋದು ಅಂತೇಳಿ. ನಿಧಾನವಾಗಿ ನಾನು 2022 ಇನ್ನೊಬ್ಬರನ್ನ ಸೀನಿಯರನ್ನು ಪಾರ್ಟ್ನರ್ ತೊಗೊಂಡು ನನ್ನ ಟ್ರಾನ್ಸಿಷನನ್ನು ಶುರು ಮಾಡಿಕೊಂಡು ನಿಧಾನವಾಗಿ ಹೊಸ ಇದನ್ನು ಶುರು ಮಾಡಿದ್ವಿ. 2023 ಆಲ್ಮೋಸ್ಟ್ ರಾಮನವಮಿ ಅಂತ ಹೇಳ್ಬೋದು, ಅಲ್ಲಿಂದ ನಿಧಾನವಾಗಿ ಶುರುವಾಯಿತು ನಮ್ಮ ಇಂಡಿಪೆಂಡೆಂಟ್ ಜರ್ನಿ. ಸೊ ಈಗ ಆಲ್ಮೋಸ್ಟ್ ಒಂದು 3ನೇ ವರ್ಷ ಮುಗಿತಾ ಇದೆ ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಈ ಇಂಡಿಪೆಂಡೆಂಟ್ ಪ್ರಾಕ್ಟೀಸಲ್ಲಿ ನೀವೇನು ಮಾಡ್ತೀರಾ? ಯಾವ ರೀತಿ ನೀವು ಈ ಸಂಸ್ಥೆಗಳಿಗೆ, ಕಂಪನೀಸ್ಗಳಿಗೆ ಯಾವ ರೀತಿ ನೀವು ಹೆಲ್ಪ್ ಮಾಡ್ತೀರಾ? ಯಾವ ರೀತಿಯಾದಂಥ ಒಂದು ಕೆಲಸವನ್ನು ನೀವು ಮಾಡಿಕೊಡ್ತೀರಾ? ಹಾಂ, ಇದು ಹೇಗೆ ಹೇಳ್ಬೋದು ಅಂತಂದರೆ, ನಾವು ಮೈಥಾಲಜಿಕಲಿ ಇದಕ್ಕೆ ಆನ್ಸರ್ ಮಾಡೋದು ತುಂಬ ಈಸಿ ಸರ್. ಹೇಗೆ ಅಂತಂದರೆ, ಪುರಾಣಗಳಲ್ಲೆಲ್ಲ ಹೇಳ್ತಾರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಈಗ ಸೃಷ್ಟಿ, ಸ್ಥಿತಿ, ಲಯ. ಇದನ್ನು ಹೇಗೆ ಮಾಡ್ಬೋದು ಆ್ಯಸ್ ಅ ಕಂಪ್ನಿ ಸೆಕ್ರೆಟರಿ ಆಗಿ ಅಂತ ಹೇಳಿದ್ರೆ, ಕಂಪನಿಯ ಹುಟ್ಟು. ಈಗ ನಿಮಗೊಂದು ಸಂಸ್ಥೆಯನ್ನು ಹುಟ್ಟು ಹಾಕಬೇಕು ಅಂತ ನೀವೇನ ಈಗ ಮೂರನ್ನು ನಾವು ನಿಭಾಯಿಸ್ಕೊಡ್ತೀವಿ. ಹೌದು. ಈಗ ಕಂಪನಿ ಹುಟ್ಟು ಹಾಕಬೇಕು ಅಂತಾದ್ರೆ ನೀವು ಒಂದು ಕಂಪನಿ ಸೆಕ್ರೆಟರಿ ಹತ್ರ ಹೋದ್ರೆ ಅವರು ನಿಮ್ಮ ಹತ್ರ ಕೂಲಂಕುಷವಾಗಿ ಕೇಳ್ತಾರೆ ಏನು ಬೇಕು ಬೇಡ ಅಂತ ಹೇಳಿ. ನಾವೇನ್ ಮಾಡ್ತೀವಿ, ಒಬ್ರು ಕ್ಲೈಂಟ್ ಬಂದಾಗ, ಈಗ ನೀವೇ ನಮ್ಮ ಹತ್ರ ಬಂದು, ಈಗ ನನಗೊಂದು ಐಡಿಯಾ ಇದೆ, ಬಿಸ್ನೆಸ್ ಇದೆ, ನಾನು ಏನು ಮಾಡಬೇಕು ಅಂತ ಕೇಳಿದಾಗ ನಾವು ಅದನ್ನು ವಿಮರ್ಶನೆ ಮಾಡ್ತೀವಿ. ಸರ್ ಇದನ್ನು ಈ ಥರ ಮಾಡಿದ್ರೆ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು, ನಿಮಗೆ ಈ ಒಂದು ಪಾರ್ಟ್ನರ್ಶಿಪ್ ಫರ್ಮ್ಸ್ ಸೂಟ್ ಆಗುತ್ತೆ, ಇಲ್ಲ ನಿಮಗೆ ಲಿಮಿಟೆಡ್ ಲೈಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮ್ ಮಾಡ್ಬೋದು, ಇಲ್ಲ ನೀವು ಇನ್ನೂ ದೊಡ್ಡ ಬಂಡವಾಳವನ್ನು ನಿರೀಕ್ಷೆ ಮಾಡ್ತಾ ಇದ್ರೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡೋಣ ಅಂತೇಳಿ ನಿಮ್ಗೆ ಸಜೆಷನ್ ಕೊಡ್ತೀವಿ. ನಿಮ್ಮ ಹತ್ರ ಒಂದಷ್ಟು ದಾಖಲಾತಿಗಳನ್ನು, ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿಕೊಂಡು ಶುರುವಾಗುತ್ತೆ. ಎಲ್ಲಿಂದ ಜರ್ನಿ ಅಂತಂದರೆ, ಒಂದು ಡಿಜಿಟಲ್ ಸಿಗ್ನೇಚರಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಹಸ್ತಾಕ್ಷರವನ್ನು ನಾವು ಡಿಜಿಟಲೀಕರಣ ಮಾಡ್ತೀವಿ. ಯಾಕೆಂದರೆ ಈಗ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲಿ ಎಲ್ಲವೂ ಡಿಜಿಟಲೀಕರಣ ಆಗಿದೆ. ಸೊ ಡಿಜಿಟಲ್ ಈಗ ನಿಮ್ಮ ಫಿಸಿಕಲ್ ಸಿಗ್ನೇಚರ್ ಇದ್ರೂ ಕೂಡ ನಾವು ಡಿಜಿಟಲ್ ಸಿಗ್ನೇಚರ್ನ ಯೂಸ್ ಮಾಡಿ ಫೈಲ್ ಮಾಡೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಆಗುತ್ತೆ. ಸೊ DSC ಮಾಡೋದ್ರಿಂದ ಹಿಡಿದು, ಡಿನ್ನನ್ನು ತಗೊಳ್ಳೋದ್ರಿಂದ ಹಿಡಿದು, ಇನ್ಕಾರ್ಪೊರೇಷನ್ ಮಾಡೋದ್ರಿಂದ ಹಿಡಿದು ಎಲ್ಲ ಕೆಲಸಗಳು ಪ್ರಾರಂಭ ಆಗುತ್ತೆ. ಇದು ಹುಟ್ಟಷ್ಟೇನೆ. ಇಲ್ಲಿ ಮುಗೀತಾ? ಇಲ್ಲ. ಕಂಪನಿಗಳು ಬೆಳಿಬೇಕು, ಮುಂದೆ ಗ್ರೋ ಆಗಬೇಕು, ಮತ್ತು ಬಂಡವಾಳಗಳನ್ನು ಆಕರ್ಷಣೆ ಮಾಡಬೇಕು, ಅಲ್ಲಿ ಮ್ಯಾನೇಜ್ಮೆಂಟ್ ಆಗಬೇಕು, ಅಲ್ಲಿ ಕಂಪ್ಲೈನ್ಸ್ ಬೇಕು. ಸೊ ನಿಮಗೆ ವಾರ್ಷಿಕವಾಗಿ ಏನು ಫಾರ್ಮ್ಗಳನ್ನು ಫೈಲ್ ಮಾಡಬೇಕು, ಮತ್ತು ಕಂಪನಿಯನ್ನು ಹೇಗೆ ನಡೆಸಬೇಕು, ಈ ಎಲ್ಲ ಮಾಹಿತಿಯನ್ನು ಕೊಟ್ಟು ಕಂಪನಿಯನ್ನು ನಡ್ಸ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ನಿಮ್ಮ ಜೊತೆಗೆ ನಾವು ಅಂದರೆ ಹೆಗಲಿಗೆ ಕೊಟ್ಟು ಬರ್ತೇವೆ. ಈಗ ನಿಮಗೆ ಎಲ್ಲೋ ಒಂದು ಸಮಸ್ಯೆಗಳು ಬರುತ್ತೆ, ಯಾವುದೋ ಒಂದಷ್ಟು ಪ್ರಶ್ನೆಗಳು ಬರುತ್ತೆ, ಇದನ್ನು ಏನು ಮಾಡಬೇಕು, ಈ ಸಂದರ್ಭದಲ್ಲಿ ನಾನು ಹೇಗೆ ಇದನ್ನು ನಿರ್ವಹಣೆ ಮಾಡಬೇಕು ಅಂತ ಬಂದಾಗ ಅಲ್ಲಿ ನಿಮಗೆ ನಾವು ಗೈಡೆನ್ಸನ್ನು ಕೊಡ್ತೇವೆ. ಇದು ಸ್ಥಿತಿಯನ್ನು ಮೇಂಟೈನ್ ಮಾಡೋದಾಯ್ತು. ಲಯ, ನಾಳೆ ನೀವು ಹೇಳ್ತೀರಾ, ಸಾಕು ವಿವೇಕ್ ಅವರೇ, ನನಗೆ ಈ ಕಂಪನಿಯನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ತುಂಬ ಶ್ರಮಪಟ್ಟು ಇಲ್ಲಿ ತನಕ ಬೆಳೆಸ್ಕೊಂಡು ಬಂದೆ, ಬಟ್ ಈಗ ಆಗ್ತಾ ಇಲ್ಲ, ಕಷ್ಟ ಆಯ್ತು, ನನಗೆ ರಿಟೈರ್ಮೆಂಟ್ಗೆ ಹೋಗಬೇಕು, ನನ್ನ ಸಕ್ಸೆಸರ್ ಯಾರೂ ಇಲ್ಲ, ಈಗ ಬೇರೆ ಏನೋ ಆಯ್ಕೆಗಳಿದೆ, ಅಥವಾ ಪಾರ್ಟ್ನರ್ ಮಧ್ಯೆ ಡಿಸ್ಪ್ಯೂಟ್ ಆಗಿದೆ, ನಮಗಿಬ್ಬರಿಗೂ ಹೊಂದ್ತಾ ಇಲ್ಲ, ಅಥವಾ ನಾವು ಇದರಲ್ಲಿ ಬಿಸ್ನೆಸ್ಸನ್ನು ಮಾಡ್ಲಿಕ್ಕೆ ಮನಸ್ಸೇ ಆಗ್ತಾ ಇಲ್ಲ, ನಮಗಿದು ಬೇಡ ಅಂಥೇಳಿ ಅದನ್ನು ಮುಚ್ಚುವಂತಹ ಕಾರ್ಯ. ಅಂದರೆ ಅದನ್ನು ಬಂದ್ ಮಾಡೋದು ಹೇಗೆ? ಈಗ ಚಕ್ರವ್ಯೂಹ ಹಾಗೆ ಸರ್, ಇದು ಕಂಪನಿ ಅನ್ನೋದು ಒಳಗಡೆ ಹೋಗೋದು ಸುಲಭ, ಅಲ್ಲ ಹೊರಗಡೆ ಬರಬೇಕು ಅಂತಂದರೆ ನೀವು ಹೇಗೆಲ್ಲ ಒಳಗಡೆ ಹೋಗಬೇಕಿದ್ರೆ ಪ್ರೊಸೀಜರ್ನ ಮಾಡ್ಕೊಂಡು ಹೋಗಿದ್ದೀರೋ ಹಾಗೆ ಎಲ್ಲವನ್ನ ಮುಗಿಸ್ಕೊಂಡು ವಾಪಸ್ ಬಂದರೆ ಮಾತ್ರ ನಿಮ್ಗೆ ಅಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಇದೆ. ಸೊ ಆ ಒಂದು ಇದಕ್ಕೆ ಈ ಲಿಕ್ವಿಡೇಷನ್ ಹೋಗೋದಿರ್ಬೋದು, ಇದು ಚಕ್ರವ್ಯೂಹ. ಹೌದು. ಹೇಗೆ ಭೇದಿಸ್ತೀರಾ ಅನ್ನೋದು ಇದು. ಆ ಅದನ್ನ ಭೇದಿಸಲಿಕ್ಕೆ ನೀವು ಬೇಕು, ನಾವು ಬೇಕು.
ಸೃಷ್ಟಿ ಸ್ಥಿತಿ ಲಯ ಇದ್ರ ಬಗ್ಗೆ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ಇನ್ನೂ ಒಂದು ಹೆಜ್ಜೆ ನಾವು ಮುಂದೆ ಹೋಗೋಣ. ಹೇಳಿ. ಈ ಸೃಷ್ಟಿ ಬಗ್ಗೆ ನಾವು ಇನ್ನೂ ಕೂಲಂಕುಷವಾಗಿ ತಿಳ್ಕೋಬೇಕು. ಜಗತ್ತಿನ ಸೃಷ್ಟಿ ಅಲ್ಲ, ಕಂಪನಿಯ ಸೃಷ್ಟಿ. ಕಂಪನಿ ಸೃಷ್ಟಿನ ಹೇಗೆ ಮಾಡೋದು, ಯಾವ್ಯಾವ ರೀತಿ ಕಂಪ್ನಿಗಳನ್ನು ನಾವು ಮಾಡ್ಬೋದು, ಇದ್ರ ಬಗ್ಗೆ ಕೆಲವು ಕುತೂಹಲ ಇದೆ ನಮಗೆ, ಅದನ್ನು ತಿಳಿಸ್ಕೊಡಿ. ಇಲ್ಲಿ ನಿಮಗೆ ಮುಖ್ಯವಾಗಿ 2 ಆಯ್ಕೆಗಳು ಬರುತ್ತೆ. ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಅಂದರೆ ಸಣ್ಣ ಪ್ರಮಾಣದಲ್ಲಿ 200 ಜನಕ್ಕಿಂತ ಕಡಿಮೆ ಇರುವಂತಹ ವ್ಯವಸ್ಥೆ. ಕನಿಷ್ಠ 2 ಜನ ಸಾಕು ಡೈರೆಕ್ಟರ್ ಆಗಿ, 2 ಜನ ನಿಮಗೆ ಷೇರುದಾರರು ಬೇಕು. ಡೈರೆಕ್ಟರೇ ಶೇರ್ ಹೋಲ್ಡರು ಆಗ್ಬೋದು, ಇಲ್ಲ ಬೇರೆ ಯಾರಾದರೂ ಇದ್ದರೆ ಅವರನ್ನು ನೀವು ಮಾಡಿಕೊಂಡು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯನ್ನು ಪ್ರಾರಂಭ ಮಾಡ್ಬೋದು. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆದ ನಂತರ ಇನ್ನೊಂದಿರೋದು ನಿಮಗೆ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಲಿಮಿಟೆಡ್ ಮಾಡ್ತೀನಿ, IPOs ಮಾಡ್ತೀನಿ, ಶೇರ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ಪಬ್ಲಿಕ್ಕಲ್ಲಿ ನಾನು ದುಡ್ಡು ತೊಗೊಂಬರ್ತೀನಿ, ಈ ಥರ ಎಲ್ಲ ಕೆಲವರಿಗೆ ಕನಸುಗಳು. ಅದು ಇದೆ ನೀವು ಹೇಳ್ತಾರೆ. ಈ 2ನೇ ವಿಭಾಗ ಇದೆಯಲ್ಲ, ಇದು ತುಂಬ ದೊಡ್ಡ ಪ್ರಮಾಣದಲ್ಲಿ ನೀವು ಸಾವಿರಾರು ಲಕ್ಷಾಂತರ ಜನರನ್ನು ಕಂಪನಿಯಲ್ಲಿ ಬಂಡವಾಳವನ್ನು ತೊಡಗಿಸ್ಕೊಳ್ಳಿಕ್ಕೆ ಮಾಡುವಂತಹ ಸಂಸ್ಥೆ. ಅಲ್ಲಿ ಮಿತಿ ಇಲ್ಲ, ನೀವೆಷ್ಟು ಜನರು ಬೇಕಾದ್ರೂ ಶೇರ್ ಹೋಲ್ಡರ್ ಮಾಡ್ಕೋಬಹುದು. ಕನಿಷ್ಠ 7 ಜನ ಇರಬೇಕು ಮೊದಲನೇ ದಿನದಿಂದಲೇ. ಕಂಪ್ನಿ ಹುಟ್ಟು ಹಾಕಬೇಕಿದ್ರೆ ನಿಮ್ಮ ಹತ್ರ ಒಂದು 7 ಜನ ಇರಬೇಕು. ಅದು ಬಿಟ್ಟರೆ 3 ಜನ ಡೈರೆಕ್ಟರ್ ಇರಬೇಕು, ಅಂದ್ರೆ ನಿರ್ದೇಶಕ ಮಂಡಳಿಯಲ್ಲಿ 3 ಜನ ಕನಿಷ್ಠ ಇರಬೇಕು ಅಂತ. ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಇಬ್ಬರೇ ಸಾಕು. ಲಿಮಿಟೆಡ್ ಬಂದ್ರೆ 7 ಜನ ಇರಬೇಕು. 7 ಜನ ಷೇರ್ದಾರರು, 3 ಜನ ಡೈರೆಕ್ಟರ್ ಮಿನಿಮಮ್. ಅಂದ್ರೆ ಡೈರೆಕ್ಟರ್ ಶೇರ್ ಹೋಲ್ಡರ್ಸ್ ಇರಬೇಕು ಅಂತೇನಿಲ್ಲ. ಡೈರೆಕ್ಟರ್ ಶೇರ್ ಹೋಲ್ಡರ್ ಆಗಿರ್ಬೇಕು ಅಂತ ಎಲ್ಲೂ ನಿಯಮಾವಳಿ ಇಲ್ಲ. ಈವನ್ ಪ್ರೈವೇಟ್ ಲಿಮಿಟೆಡ್ ಇಲ್ಲ, ಇದರಲ್ಲೂ ಇಲ್ಲ. ಓನರ್ ಬೇರೆ, ಅಂದ್ರೆ ಈಗ ಷೇರುದಾರರು ಅಂತಂದ್ರೆ ಅವ್ರು ನಿಜವಾದ ಮಾಲೀಕರು, ನಮಗೆ ಓನರ್ ಆಫ್ ದ ಕಂಪನಿ ಅಂತ ಹೇಳ್ತೀವಿ. ಡೈರೆಕ್ಟರ್ ಅಥವಾ ನಿರ್ದೇಶಕರು ಅಂತಂದ್ರೆ ಕಂಪನಿನ ಯಾವ ಡೈರೆಕ್ಷನ್ ಅಲ್ಲಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಪ್ರೊಫೆಷನಲಿ ಹೈರ್ ಮಾಡಿದಂತಹ ಒಂದು ವ್ಯಕ್ತಿಗಳ ಗುಂಪು. ಸೊ ಅವರು ಒಂಥರ ಈಗ ಬಸ್ಸಿಗೆ ಡ್ರೈವರ್ ಇದ್ದಂಗೆ ಅಥವಾ ಸ್ಟಿಯರಿಂಗ್ ಅನ್ನ ಹಿಡ್ಕೊಂಡು ಮುನ್ನಡೆಸುವಂತ ಚಾಲಕರು. ವಂಡರ್ಫುಲ್. ಓಕೆ. ಸೊ ಈ ಜರ್ನಿಯಲ್ಲಿ ನಿಮಗೆ ಮೊದಲು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮತ್ತೆ ಈ 2 ಕಂಪನಿಗಳು ಸಿಗತ್ತೆ. ಇನ್ನೊಂದು ವಿಶಿಷ್ಟವಾದ ಕಂಪನಿ ಇದೆ. ಸರ್, ನಾನೊಬ್ಬ ರೈತ, ನನ್ನ ತರ ಒಂದು 100 ಮಂದಿ ರೈತರಿದ್ದಾರೆ, ನಾವೆಲ್ಲ ಸೇರಿ ಒಂದು ಕಂಪನಿ ಮಾಡ್ಬೋದಾ ಅಂತ ನೀವು ಕೇಳ್ತೀರಾ. ಈಗ ನಾನು ಕೂಡ ಮಲೆನಾಡಿಂದ ಬಂದಿರೋದಕ್ಕೆ ರೈತರಲ್ಲಿ ನಮಗೆ ಗೊತ್ತಿರೋದು ಏನಂತಂದ್ರೆ ಸಹಕಾರಿ ಸಂಘ. ಅಲ್ಲಿರೋ ಅಧ್ಯಕ್ಷರೇ ಒಂದು 25-30 ವರ್ಷದಿಂದ ಅಧ್ಯಕ್ಷರಿರ್ತಾರೆ. ಸೆಕ್ರೆಟರಿ ಅವ್ರು ರಿಟೈರ್ಡ್ ಆಗೋ ತನಕ ಅವರೇ ಸೆಕ್ರೆಟರಿ ಆಗಿರ್ತಾರೆ. ಸೊ ಆಡಳಿತ ಮಂಡಳಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕಾಣಲಿಕ್ಕೆ ನಿಮ್ಗೆ ಅವಕಾಶ ಸಿಗಲ್ಲ. ಅದು ಹಾಗೆ ನಡ್ಕೊಂಡು ಬಂದಿರುತ್ತೆ. ಅದೊಂದು ಇದು ಗೌರ್ಮೆಂಟ್ ಏನು ಯೋಚನೆ ಮಾಡ್ತು ಅಂತಂದ್ರೆ, ನಾವು ಇದಕ್ಕೆ ಯಾಕೆ ಒಂದು ಕಾರ್ಪೊರೇಟ್ ಟಚ್ ಕೊಡಬಾರ್ದು ಅಂತ ಹೇಳಿ ಸರಿಯಾದ ಒಂದು ನಿಯಮಾವಳಿಗಳು. ಆವಾಗ ಏನೊಂದು ಹೊಸ ಒಂದು ಕಾನೂನನ್ನು ತಂದ್ರು ಅಂತಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳಿ, ರೈತ ಉತ್ಪಾದಕ ಸಂಸ್ಥೆ ಅಂತ ಹೇಳಿ ಇನ್ನೊಂದು ವಿಶಿಷ್ಟವಾದಂತಹ ಕಂಪನಿಯಲ್ಲಿ ಕೆಟಗರಿ ಇದೆ. ಆ ಥರದನ್ನು ಮಾಡ್ಬೋದು. ಈಗ ರೈತರಿಗೆ ಯಾರಿಗಾದ್ರೂ ಬೇಕು ಅಂತಾದ್ರೆ ಗೌರ್ಮೆಂಟ್ ಮತ್ತು ನಬಾರ್ಡ್ಗಳಿಂದ ಬಹಳಷ್ಟು ಸೌಲಭ್ಯಗಳನ್ನು ಕೊಡ್ತಾರೆ, ಗ್ರಾಂಟ್ಗಳು ಬರುತ್ತೆ. ನೀವು 10 ಲಕ್ಷ ಹಾಕಿದ್ರೆ ಗೌರ್ಮೆಂಟ್ ಏನೋ 10 ಲಕ್ಷ ತಗೊಳ್ಳಿಕ್ಕೆ ಅವಕಾಶ ಇದೆ. ಅಲ್ಲಿ ಹೇಗೆ ಅಂತಂದ್ರೆ ಒಂದು ವ್ಯಕ್ತಿಗೆ ಒಂದು ಮತ ಮಾತ್ರ, ಅಂದ್ರೆ 1 ವೋಟ್ ಫಾರ್ 1 ಪರ್ಸನ್ ಅಂತ ಹೇಳಿ. ಸೊ ಆ ಒಂದು ವಿಧಾನದಲ್ಲಿ ಈಗ ಸಹಕಾರಿ ಸಂಘದ ತರಾನೇ ಅದು ಕೆಲಸ ಮಾಡುತ್ತೆ. ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳ್ತೀವಲ್ಲ, ಅದನ್ನು ಬೇಕಾದ್ರೆ ನೀವು ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿಯಾಗಿ ಬದಲಾವಣೆ ಮಾಡ್ಕೋಬಹುದು, ಅದಕ್ಕೂ ಅವಕಾಶ ಇದೆ. ಸೊ ಆ ಒಂದು ಇದರಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳಿ ಇನ್ನೊಂದು ವಿಶಿಷ್ಟವಾದ ಇದನ್ನ ಸೆಲೆಕ್ಟೆಡ್ ಗ್ರೂಪ್ ಆಫ್ ಪೀಪಲ್ಗೆ ಅದನ್ನ ಮಾಡಿದ್ದಾರೆ. ಇದು ಕಂಪನಿಗಳಲ್ಲಿ ನಿಮಗೆ ಸಿಗುವಂತಕ್ಕಂತಹ ಒಂದು ಮೇಜರ್ 2-3 ವಿಧಾನ. ಈಗ ಇದರಲ್ಲಿ ನೀವು ಸಬ್ ಹೇಳ್ಬೋದು, ಒಂದು ಲಿಸ್ಟೆಡ್ ಕಂಪನಿ ಅಂತ ಹೇಳ್ತೀವಿ, ಅನ್ಲಿಸ್ಟೆಡ್ ಕಂಪನಿ ಅಂತ ಹೇಳ್ತೀವಿ. ಇದೆಲ್ಲ ನೀವು ಏನಾಗಿದ್ದೀರಾ ಅನ್ನೋದ್ರ ಮೇಲೆ, ನೀವೀಗ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟ್ ಮಾಡಿ ತುಂಬಾ ಜನರಿಂದ ಹಣವನ್ನು ತಗೊಂಡಾಗ ಲಿಸ್ಟೆಡ್ ಕಂಪನಿ ಅಂತ ಹೇಳ್ತೀವಿ. ಪಬ್ಲಿಕ್ ಅಲ್ಲಿ ಸಾಮಾನ್ಯವಾಗಿ ಏನು ಹಣವನ್ನು ಸಂಗ್ರಹ ಮಾಡ್ತಾ ಇದ್ದಾಗ ನಾರ್ಮಲ್ ಪಬ್ಲಿಕ್ ಕಂಪನಿ ಆಗಿರ್ತೀರಾ. ನಾರ್ಮಲ್ ಪಬ್ಲಿಕ್ ಕಂಪನಿ ಲಿಮಿಟೆಡ್ ಕಂಪನಿನೂ ಆಗ್ಬೋದಾ? ಅದು ನಾರ್ಮಲ್ ಪಬ್ಲಿಕ್ ಕಂಪನಿಯಲ್ಲಿ ನಿಮಗೆ ಲಿಮಿಟೆಡ್ ಮತ್ತೆ ಗ್ಯಾರಂಟಿ ಕಂಪನಿಗಳು ಅಂತ ಹೇಳಿ ಬೇರೆ ಬೇರೆ ವಿಭಾಗ ಇದೆ. ಇವೆಲ್ಲ ಅದರ ಒಳಗಡೆ ಉಪವಿಭಾಗಗಳು ಅಂತ. ಇದು ತುಂಬಾ ಆಳವಾದ ಅಧ್ಯಯನ ಮಾಡಬೇಕು. ಬಟ್ ಸಾಮಾನ್ಯವಾಗಿ ಪ್ರಚಲಿತದಲ್ಲಿರುವಂತದ್ದು ಪ್ರೈವೇಟ್ ಲಿಮಿಟೆಡ್, ಪಬ್ಲಿಕ್ ಲಿಮಿಟೆಡ್. ಇನ್ನೊಂದು ತರದಂತಹ ಸಂಸ್ಥೆಗಳು ಬರುತ್ತೆ, ಅದಕ್ಕೆ ನಾವು NGOಗಳು ಅಂತ ಹೇಳ್ತೀವಿ. ಸೆಕ್ಷನ್ 8 ಕಂಪನಿ ಅಂತ ಹೇಳಿ ಕೇಳೋಣ ಅಂತ ಬಂದಿತ್ತು ಅದು ಮನಸ್ಸಿಗೆ. ಈ 3 ಈಗ ಪ್ರೈವೇಟ್ ಕಂಪನಿ, ಪಬ್ಲಿಕ್ ಕಂಪನಿ ಮತ್ತೆ ರೈತ ಉತ್ಪಾದಕ ಕಂಪನಿ ಆದ ನಂತರ ಸೆಕ್ಷನ್ 8 ಕಂಪನಿ ಅಂತ ಬರುತ್ತೆ. ಮೊದಲು ಅದು ಸೆಕ್ಷನ್ 25 ಕಂಪನಿ ಅಂತ ಹೇಳ್ತಾ ಇದ್ವಿ, ಹಳೆಯ 1956 ಕಾನೂನಿನ ಅನ್ವಯ. ಈಗ 2013 ಬಂದ ನಂತರ ಅದನ್ನು ಸೆಕ್ಷನ್ 8 ಅಲ್ಲಿ ಅದನ್ನು ಅಳವಡಿಕೆ ಮಾಡಿದ್ದಾರೆ. ಇದು ಲಾಭಕ್ಕಾಗಿ ಅಲ್ಲದೆ ಇರುವಂತಹ ಸಂಸ್ಥೆ. ಯಾರಾದರೂ ಸೋಷಿಯಲ್ ಸರ್ವಿಸಸ್ ಅನ್ನ ಮಾಡಬೇಕು,
ತುಂಬ ಜನರಿಗೆ ಹೆಲ್ಪನ್ನು ಮಾಡಬೇಕು ಅನ್ನೋ ಥರದ ಯೋಚನೆಗಳಿರುವಂಥವ್ರು ಈ ಒಂದು ಸೆಕ್ಷನ್ 8 ಕಂಪನಿಗಳನ್ನು ಅಥವಾ ಫೌಂಡೇಶನ್ಗಳನ್ನು ಕಂಪನಿಯ ರೂಪದಲ್ಲಿ ಮಾಡ್ತಾರೆ. ಇದನ್ನ ಟ್ರಸ್ಟ್ ರೂಪದಲ್ಲೂ ಮಾಡ್ತಾರೆ, ಸೊಸೈಟಿ ರೂಪದಲ್ಲೂ ಮಾಡ್ತಾರೆ. ಚಾರಿಟೇಬಲ್ ಟ್ರಸ್ಟ್ ಅಂತ ಇರುತ್ತೆ, ನಿಮಗೆ ಸೊಸೈಟಿ ಅಂತ ಇರುತ್ತೆ, ಇನ್ನೊಂದು ರೂಪ. ಇದು ಬರೋದು ನಾನ್ ಗವರ್ಮೆಂಟ್ NGO ಕೆಳಗಡೆ ಚಾರಿಟೇಬಲ್ ಟ್ರಸ್ಟ್ ಬರ್ಬೋದು, ಸೊಸೈಟಿ ಬರ್ಬೋದು, ಸೆಕ್ಷನ್ 8 ಕಂಪನಿ ಕೂಡ ಬರ್ಬೋದು. ಸೆಕ್ಷನ್ 8 ಕಂಪನಿ ಇದು ಕೂಡ ಬರ್ಬೋದು. ಇದು ಒಂದನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಓಕೆ. ಈಗ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಪ್ರಮೋದ್ ಇದೆಲ್ಲ ಮಾಡೋದು ಬೇಡ, ಇದೆಲ್ಲ ತುಂಬಾ ದೊಡ್ಡದು, ನಾವೊಂದು ಪಾರ್ಟ್ನರ್ಶಿಪ್ ಅಲ್ಲಿ ಫರ್ಮ್ ಮಾಡ್ಬಿಡುವ ಸಾಕು, ಅದು ಇದೆಯಾ ಅಂತ ಅವಕಾಶ? ಪಾರ್ಟ್ನರ್ಶಿಪ್ ಅಂತಂದ್ರೆ ನಿಮಗೆ 1932ರ ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲಿ ನಿಮಗೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಅಲ್ಲಿ ವೈಯಕ್ತಿಕವಾಗಿ ನಿಮ್ಮ ಲಯಬಿಲಿಟಿ ಇದೆಯಲ್ಲ, ಅದು ಅಪರಿಮಿತ, ಅಂದ್ರೆ ಅದಕ್ಕೆ ಮಿತಿ ಇಲ್ಲ. ನಾಳೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಡೈರೆಕ್ಟ್ ಮೇಲೆ ಬರುತ್ತೆ. ನಿಮ್ಮ ಪರ್ಸನಲ್ ಆಸ್ತಿಗೂ ಬರ್ಬೋದು. ನೀವು ಬಿಸ್ನೆಸ್ಸಿಗೆ ಅಂತ ದುಡ್ಡು ತಗೊಂಡಿರ್ತೀರಾ, ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇರ್ತೀರಾ, ಆದ್ರೆ ನಾಳೆ ಏನಾದ್ರೂ ಆಗಿ ಲಾಸ್ ಆಯ್ತು ಅಂತ ಆದ್ರೆ ನೀವು ಕೊಟ್ಟಿರೋ ದುಡ್ಡಿಗಿಂತನೂ ಹೆಚ್ಚಿಗೆ, ಅಂದ್ರೆ ಬಿಸ್ನೆಸ್ ಮೇಲೆ ಹೂಡಿಕೆ ಮಾಡೋದಕ್ಕಿಂತನೂ ಹೆಚ್ಚಿಗೆ ನೀವು ನಿಮ್ಮ ವೈಯಕ್ತಿಕ ಆಸ್ತಿಯನ್ನು ಕೊಟ್ಟು ಅದನ್ನ ಸೆಟಲ್ ಮಾಡುವಂತಹ ಪರಿಸ್ಥಿತಿ ಬರ್ತೀರಾ. ಅದಕ್ಕೆ ಗೌರ್ಮೆಂಟ್ ಏನ್ ಮಾಡ್ತು, 2008ರಲ್ಲಿ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಒಂದು ಕಾನ್ಸೆಪ್ಟ್ ಬಂತು. ನಾವು ಕಂಪನಿಯಲ್ಲಿ ಹೇಗೆ ಲಿಮಿಟೆಡ್ ಲಯಬಿಲಿಟಿ, ಲಿಮಿಟೆಡ್ ಅಂತ ಯೂಸ್ ಮಾಡ್ತೀವಲ್ಲ, ಇಲ್ಲಿ ಲಿಮಿಟೆಡ್ ಅಂತಂದ್ರೆ ನಿಮ್ಮ ಲಯಬಿಲಿಟಿ ಕಂಪನಿ ಕೇಸಲ್ಲಾದರೆ ನೀವು ಕೊಡ್ತಕ್ಕಂತಹ ಬಂಡವಾಳ ಏನಿದೆಯಲ್ಲ ಶೇರಿನ ರೂಪದಲ್ಲಿ, ಅದು ನಿಮ್ಮ ಲಯಬಿಲಿಟಿ. ಅದು ಕಂಪ್ಲೀಟ್ ಆಗಿ ಫುಲ್ಲಿ ಪೇಡ್ ಅಪ್ ಆಯಿತು ಅಂತಾದರೆ ಅಷ್ಟೇ ನಿಮ್ಮ ಲಯಬಿಲಿಟಿ, ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ ನಿಮಗೆ ಲಯಬಿಲಿಟಿ. ಅದೇ ನಾಳೆ ಕಂಪ್ನಿ ಸಕ್ಸಸ್ ಆದರೆ ಅಷ್ಟೇ ಶೇರಲ್ಲಿ ನಿಮಗೆ ಪ್ರಾಫಿಟ್ ಬರುತ್ತೆ. ನೀವು ಒಂದು 20% ಹಾಕಿದ್ದೀರಾ ಅಂದರೆ 20%ಗೆ ಪ್ರಾಫಿಟ್ ತೊಗೊಳ್ತೀರಾ. ಕರೆಕ್ಟ್. ಇಲ್ಲ ನಿಮ್ದು ಲಾಸ್ ಆಯಿತು ಅಂದರೆ ಆ 20%ಅಲ್ಲಿ ನಿಮ್ದು ಹೋಯ್ತು. ಸೊ ಈ ಒಂದು ಇದರಲ್ಲಿ ಪಾರ್ಟ್ನರ್ಶಿಪ್ ಫರ್ಮಲ್ಲೂ ಕೂಡ ಲಿಮಿಟೆಡ್ ಲಯಬಿಲಿಟಿ ಅಂತಂದ್ರೆ ಹೇಗಿರ್ಬೋದು ಅಂತ ಯೋಚನೆ ಬಂತು. ಇನಿಷಿಯಲಿಂದ ನಿಮ್ಮ ಹತ್ರ ಕಮಿಟ್ಮೆಂಟ್ ಮಾಡಿಸ್ತೇವೆ, ಈಗ ನೀವು 1 ಲಕ್ಷ ರೂಪಾಯಿನ ನನ್ನ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ತಗೊಳ್ಳಿ ಅಂತ ಹೇಳಿ ಹೇಳ್ತೀರಾ. ಪಾರ್ಟ್ನರ್ಶಿಪ್ ಫರ್ಮಲ್ಲಿ 1 ಲಕ್ಷ ರೂಪಾಯಿ ಇನಿಷಿಯಲ್ ಕಾಂಟ್ರಿಬ್ಯೂಷನ್ ಇರುತ್ತೆ, ಅಲ್ಲಿ ತನಕ ನಿಮ್ಮ ಲಯಬಿಲಿಟಿ ಇರುತ್ತೆ. ನೀವು ಮೊದಲನೇ ದಿನದಲ್ಲೇ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕಿದ್ರೆ 1 ಲಕ್ಷ ರೂಪಾಯಿ ಹಾಕಬೇಕು ಅಂತಿಲ್ಲ. ಬಟ್ ನಾಳೆ ಏನಾದರೂ ಬಿಸ್ನೆಸ್ ಅಲ್ಲಿ ಲಾಸ್ ಆಯಿತು ಅಂತ ಆದರೆ ನೀವು 1 ಲಕ್ಷ ರೂಪಾಯಿ ತನಕ ಕಟ್ಟಲಿಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿ ಮೊದಲನೇ ದಿನ ನೀವು ಒಂದು ಅಗ್ರಿಮೆಂಟ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಶೀಟ್ ಅಲ್ಲಿ ಹಾಕಿರ್ತೀರಾ. ಸೊ ಅದು ಗೌರ್ಮೆಂಟ್ ಹತ್ರ ರೆಕಾರ್ಡಲ್ಲಿ ಇರುತ್ತೆ. ನಾಳೆ ಯಾರಾದ್ರೂ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಅಷ್ಟು ಅಮೌಂಟ್ ಅನ್ನು ಅವ್ರು ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಬೋದು. ನಿಮ್ಮ ವೈಯಕ್ತಿಕ ಆಸ್ತಿಗಳನ್ನು ಅದನ್ನ ಹೊರತಾಗಿ ಇಡಬೇಕಾಗತ್ತೆ. ಬಟ್ ಇದ್ರಲ್ಲಿ ಒಂದೇನಂತಂದ್ರೆ, ನೀವು ಎಲ್ಲಿ ತನಕ ನ್ಯಾಯಯುತವಾಗಿ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಹೋಗ್ತೀರಾ ಅಲ್ಲಿ ತನಕ ಏನೂ ಪ್ರಾಬ್ಲಮ್ ಇಲ್ಲ. ಯಾವಾಗ ನೀವು ದಾರಿಯನ್ನ ತಪ್ಪಿ ನಾನ್ ಕಂಪ್ಲೈನ್ಸ್ ಅನ್ನ ಮಾಡ್ಕೊಂಡು ಅಥವಾ ಇಲ್ಲೀಗಲಿ ಏನನ್ನೋ ಮಾಡಕ್ ಹೋದಾಗ ಆಗ ನಿಮ್ಮ ವೈಯಕ್ತಿಕ ಆಸ್ತಿ ಮೇಲೆ ಈ ಕಾರ್ಪೊರೇಟ್ ವೇಲ್ ಇದೆಯಲ್ಲ, ಈ ಪರದೆ ಇದೆಯಲ್ಲ, ಪರದೆಯನ್ನ ಸರಿಸಿ ಬರ್ಬೋದು, ಅದಕ್ಕೆ ಅವಕಾಶ ಇದೆ. ಎಲ್ಲಿ ತನಕ ನೀವು ಅದಕ್ಕೆ ಅವಕಾಶ ಅಥವಾ ಆಸ್ಪದನೆ ಮಾಡಿದ್ರೆ ಸರಿಯಾಗಿ ನ್ಯಾಯಸಮ್ಮತವಾಗಿ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಲ್ಲಿ ತನಕ ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ಮ ಲಯಬಿಲಿಟಿ ಲಿಮಿಟೆಡ್. ಸರಿ. ಅಂದ್ರೆ ನಾವು ನ್ಯಾಯಯುತವಾಗಿದ್ದಷ್ಟು ದಿನ ಯಾವುದೇ ತೊಂದರೆಗಳು ಬರೋದಿಲ್ಲ. ಇಲ್ಲ. ಆದರೆ ಈಗ ನಾನು ಅಂದ್ಕೊಂಡಿರೋ ಪ್ರಕಾರ ಅಥವಾ ತುಂಬ ಜನರ ಒಂದು ಅಭಿಪ್ರಾಯ ಅಥವಾ ಅವರ ಕಲ್ಪನೆ ಇರ್ಬೋದು, ಈ ಥರ ಎಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ, ಗೌರ್ಮೆಂಟ್ ಆಫೀಸಸ್ಗೆ ನಾವು ತುಂಬ ಅಲೆದಾಡಬೇಕು, ಇದನ್ನು ತಗೊಂಡು ಡಾಕ್ಯುಮೆಂಟ್ ಎಲ್ಲ ತಗೊಂಡು ಅಂತೆಲ್ಲ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ಅದೇ ನಾನು ಆವಾಗಲೇ ಹೇಳಿದಾಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನೋ ಕಾನ್ಸೆಪ್ಟಿನ ಒಂದು ಅಡಿಯಲ್ಲಿ ಬಹಳ ಸುಧಾರಣೆ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ನಿಜ ಹೇಳಬೇಕು ಅಂತಂದರೆ ನಿಮಗೀಗ 1 ರೂಪಾಯಿ ಕೂಡ ಲಂಚವನ್ನು ಅಥವಾ ನೀವು ಅಂಡರ್ ದ ಟೇಬಲ್ ಕೊಡುವಂಥದ್ದು ರಿಕ್ವೈರ್ಮೆಂಟ್ ಇಲ್ಲ ಕಂಪ್ನಿಯನ್ನು ಹುಟ್ಟು ಹಾಕಲಿಕ್ಕೆ. ಏನು ನ್ಯಾಯಸಮ್ಮತವಾಗಿ ಗೌರ್ಮೆಂಟ್ ಫೀಸ್ ಪ್ರಿಸ್ಕ್ರೈಬ್ ಮಾಡಿದೆಯೋ ಅಷ್ಟನ್ನು ಕೊಟ್ಟರೆ ನಿಮ್ಮ ಕಂಪನಿ ರೆಡಿಯಾಗಿ ಬರುತ್ತೆ. ಮತ್ತು ಈಗ ಎಷ್ಟರ ಮಟ್ಟಿಗೆ ಅಂತಂದರೆ, ಈಗ ಬೆಂಗಳೂರಲ್ಲಿ ಒಂದು ರಿಜಿಸ್ಟ್ರಾರ್ ಆಫ್ ಕಂಪನಿಯ ಕಚೇರಿ ಇದೆ. ಅದೇ ಥರ ಪ್ರತಿಯೊಂದು ರಾಜ್ಯದಲ್ಲೂ ಸುಮಾರು ಎಲ್ಲ ಕಡೆನೂ ಒಂದೊಂದು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಅಂತ ಹೇಳಿ ಒಂದು ಕಚೇರಿ ಇದೆ. ಬೆಂಗಳೂರು ನಮ್ಮ ಕೋರಮಂಗಲದ ಹತ್ರ ಕೇಂದ್ರೀಯ ಸದನದಲ್ಲಿ ಕಂಪನಿ ಈ ಒಂದು ಸಚಿವ ಸಂಸ್ಥಾನದಿಂದ ಅಂದರೆ ನಮ್ಮ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇಂದ ಅವರ ಅಂಗಸಂಸ್ಥೆ ಇದು. ಈಗ ಬೆಂಗಳೂರಲ್ಲಿ ರೀಜನಲ್ ಡೈರೆಕ್ಟರ್ ಆಫೀಸ್ ಕೂಡ ಆಗಿದೆ. ಸೊ ನಮ್ಮ ಕರ್ನಾಟಕ, ಕೇರಳ ಮತ್ತೆ ಲಕ್ಷದ್ವೀಪ ಈ ಒಂದಷ್ಟು ವಿಭಾಗಗಳನ್ನ ಸೇರಿಸಿ ರೀಜನಲ್ ಡೈರೆಕ್ಟರ್ ಆಫೀಸ್ ಕೂಡ ಬೆಂಗಳೂರಲ್ಲೇ ಆಗಿದೆ. ಈ ಜನವರಿ 16ರಿಂದ ಅದು ಪ್ರಾರಂಭ ಆಗಿ ಫೆಬ್ರವರಿ 16ರಿಂದ ಕೆಲಸ ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ಏನಂತಂದ್ರೆ ಅಪ್ಲಿಕೇಶನ್ ಯಾವುದು ಇಲ್ಲಿಗೆ ಹೋಗಲ್ಲ, ಎಲ್ಲವನ್ನ ಸೆಂಟ್ರಲೈಸ್ ಮಾಡಿದ್ದಾರೆ, ಫೇಸ್ಲೆಸ್. ನಾವು ಮೊದಲೆಲ್ಲ ಪ್ರಾರಂಭದ ದಿನಗಳಲ್ಲಿ ನಾವು ROC ಆಫೀಸ್ಗೆ ಹೋಗಿ ಅಪ್ಲಿಕೇಶನ್ನ ಹಿಡ್ಕೊಂಡು ಅಲ್ದಾಡ್ಕೊಂಡು ಅವ್ರ ಹತ್ರ ಕೇಳಿ ಹೇಳಿ ಅಪ್ರೂವಲ್ ಮಾಡಿಸ್ಕೊಂಡು ಬರುವಂತಹ ಮಿತಿಗಳಿತ್ತು.
2018, 19, 20 ನಂತರ ಬಹಳಷ್ಟು ಬದಲಾವಣೆಗಳನ್ನ ಮಾಡಿ 2022, 23 ಅಷ್ಟೊತ್ತಿಗೆ ಸೆಂಟ್ರಲ್ ರಿಜಿಸ್ಟ್ರೇಷನ್ ಸೆಂಟರ್ ಅಂತ ಹೇಳಿ CRC ಅಂತ ಹೇಳಿ ಮಾನೇಸರದಲ್ಲಿದೆ, ಸೆಂಟ್ರಲ್ ಪ್ರೊಸೆಸಿಂಗ್ ಸೆಂಟರ್ ಅಂತ ಹೇಳಿ ಬಹಳಷ್ಟು ಅಪ್ರೂವಲ್ ಮ್ಯಾಟರ್ಗಳನ್ನೆಲ್ಲ ಅವರು ಸೆಂಟ್ರಲೈಸ್ ಮಾಡಿದ್ದಾರೆ. ಅಲ್ಲೇ ಹೋಗುತ್ತೆ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗುತ್ತೆ. ನಿಮ್ಗೆ ಯಾರನ್ನೂ ಸಂಪರ್ಕ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ. ನಿಮ್ಮ ಹತ್ರ ಯಾರು ಕಾಲ್ ಮಾಡಿ ನೀವು ಅಷ್ಟು ಅಮೌಂಟ್ ಅನ್ನು ಕೊಡಿ, ಇಷ್ಟು ಅಮೌಂಟ್ ಅನ್ನು ಕೊಡಿ, ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಅನ್ನೋ ಥರದ್ದಿಲ್ಲ. ನೀವು ಸರಿಯಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕರೆಕ್ಟ್ ಆಗಿದೆಯಾ, ನಿಮ್ಮ ಕಂಪನಿಯಲ್ಲಿ ₹1 ಕೂಡ ಎಲ್ಲೂ ಎಕ್ಸ್ಟ್ರಾ ಖರ್ಚು ಮಾಡ್ದೇನೆ ಇನ್ಕಾರ್ಪೊರೇಷನ್ ಮಾಡ್ಬೋದು. ನಿಮ್ಮ ಅಗತ್ಯತೆಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕ್ಕೆ ಫೈಲಿಂಗ್ಗಳನ್ನು ಮಾಡ್ಕೊಂಡು ಹೋಗ್ಬೋದು. ಇದು ಯಾವ ವೆಬ್ಸೈಟ್ ಅಲ್ಲಿ ಅಥವಾ ಯಾವ ಇದರಲ್ಲಿ MCA ಅಂತ ಒಂದು ವೆಬ್ಸೈಟ್ MCA.gov.in ಅಂತ ಹೇಳಿ ಒಂದು ಗೌರ್ಮೆಂಟ್ ವೆಬ್ಸೈಟ್ ಇದೆ. ಇದು ನಮ್ಮ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ವೆಬ್ಸೈಟು. ಈ ವೆಬ್ಸೈಟ್ ಕೂಡ ಅಷ್ಟೇ ತುಂಬ ಸುಧಾರಣೆ ಮಾಡಿದ್ದಾರೆ. 2006ರಿಂದ ಅವರು ಡಿಜಿಟಲೀಕರಣವನ್ನು ಪ್ರಾರಂಭ ಮಾಡಿದ್ರು. ಇನಿಷಿಯಲಿ TCS ನೋಡ್ತಾ ಇತ್ತು, ನೆಕ್ಸ್ಟ್ ಇನ್ಫೋಸಿಸ್ ಬಂತು, ಈಗ LTI ಮೈಂಟ್ರಿ ಅಂತ ಹೇಳಿ ಒಂದು ಸಂಸ್ಥೆ ಅದನ್ನ ನಿರ್ವಹಣೆ ಮಾಡಿಕೊಡ್ತಾ ಇದೆ. ಸೊ ಈ ಎಲ್ಲವನ್ನ ಆ ಒಂದು ಸಚಿವಾಲಯ ನಿರ್ವಹಣೆ ಮಾಡ್ತಾ ಇದೆ. ಈಗ ಇನ್ನೊಂದು ವಿಷಯ ಕೇಳಬೇಕು ಅಂದರೆ, ನಾನೊಬ್ಬರ ಜೊತೆ ಈಗ ಪಾರ್ಟ್ನರ್ಶಿಪ್ಪಲ್ಲೂ ನೀವು LLP ಹೇಳಿದ್ರಿ ಮಾಡಬೇಕು ಅಂದರೆ ನಾನು ಯಾವ ರೀತಿಯಾದಂಥ ಒಂದು ನಿಯಮಗಳನ್ನು ಅನುಸರಿಸಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಪಾರ್ಟ್ನರ್ಶಿಪ್ ಇರಬೇಕು, ಅದ್ರ ಬಗ್ಗೆ ಏನಾದರೂ ಒಂದು ಸಜೆಷನ್ನು, ಅಡ್ವೈಸು? ಅಂದರೆ ಈಗ ನಿಮ್ಗೆ ತಿಳಿದಿರುವ ಹಾಗೆ ಯಾವುದೇ ಒಂದು ಉದ್ಯೋಗವನ್ನು ಅಥವಾ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತಾದರೆ ಪಾರ್ಟ್ನರ್ಗಳ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅಂತ ಹೇಳಿ ನಾವು ಬರವಣಿಗೆಗೆ ಇಳಿಸ್ಕೋಬೇಕು ಸರ್. ಸೊ ಪಾರ್ಟ್ನರ್ಶಿಪ್ಪನ್ನು ಮಾಡಬೇಕಿದ್ರು ಅಷ್ಟೇ, ಯಾರ ಜವಾಬ್ದಾರಿ ಏನು, ಯಾರು ಏನನ್ನು ನಿರ್ವಹಣೆ ಮಾಡ್ತಾರೆ, ಯಾರಿಂದ ಏನನ್ನು ನಿರೀಕ್ಷಣೆ ಮಾಡ್ಲಿಕ್ಕೆ ಆಗ್ತಾ ಇದೆ, ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಶುರು ಮಾಡಬೇಕು. ನಾಳೆ ಏನಾದ್ರು ಆದರೆ ಅದಕ್ಕೂ ಯಾರು ಯಾವುದಕ್ಕೆ ಹೊಣೆ, ಅದನ್ನು ನಾವು ಬರ್ಸ್ಕೋಬೇಕು. ಹೌದು. ಏನಕ್ಕೆ ಅಂತಂದರೆ ಈಗ ಎಲ್ಲ ಒಂದು ಇದರಲ್ಲೂ ಒಂದು ಮದುವೆ ಆಗಿರುವಂತಹ ಸಂದರ್ಭ, ಶುರು ಮಾಡಬೇಕಿದ್ರೆ ಎಲ್ಲನೂ ಚೆನ್ನಾಗಿರತ್ತೆ, ಆರಂಭದ ದಿನದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ಹೇಳಿ ನಾಳೆ ಸಮಸ್ಯೆ ಆದರೆ ಅಲ್ಲಿಂದ ಹೊರಗಡೆ ಬರೋದು ಕಷ್ಟ. ನಾವು ದಿನದಲ್ಲಿ ಮನೆಯಲ್ಲಿರುವಂತಹ ಸಮಯ ಬಹಳ ಕಡಿಮೆ, ಆಫೀಸಲ್ಲಿರುವಂಥದ್ದು ಅಥವಾ ವೃತ್ತಿಯ ಮೇಲಿರುವಂತಹ ಸಮಯಗಳು ಅಟ್ಲೀಸ್ಟ್ ಒಂದು 8ರಿಂದ 10 ತಾಸಂತೂ ನಾವು ಹೊರಗಡೆನೇ ಇರ್ತೀವಿ. ಮನೆಗೆ ಬಂದಂಥ ಒಂದು 8 ತಾಸು ಮಲ್ಕೊಂಡಿದ್ರೆ ನಾವು ಆ್ಯಕ್ಟಿವ್ ಆಗಿರುವಂತಹ, ಜಾಗೃತವಾಗಿರುವಂತಹ ಸಮಯಗಳಲ್ಲಿ ನಮ್ಮ ಉದ್ಯೋಗದ ಮೇಲೆ ಅಥವಾ ಬಿಸ್ನೆಸ್ ಮೇಲೆ ಸ್ಪೆಂಡ್ ಮಾಡುವ ಸಮಯ ಜಾಸ್ತಿ ಇರುತ್ತೆ. ಅದು ಅಟ್ಲೀಸ್ಟ್ ಯಂಗ್ ಏಜಲ್ಲಿ. ಹೌದು, ಒಂದು 60 ಒಳಗಡೆಯವರು ಎಲ್ಲರೂ ಇದನ್ನೇ ಮಾಡ್ತಾ ಇರ್ತಾರೆ. ಸೊ ಆ ಇದರಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡಿಂಗನ್ನು ಪ್ರಾಪರಾಗಿ ಮಾಡಿಕೊಂಡು ಯಾರ ಜವಾಬ್ದಾರಿ ಏನು, ಯಾರ ರೆಸ್ಪಾನ್ಸಿಬಿಲಿಟಿ ಏನು, ಯಾರು ಏನನ್ನು ನಿರ್ವಹಣೆ ಮಾಡಿಕೊಡ್ಬೇಕು, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಸ್ನೆಸ್ಸನ್ನು ಶುರು ಮಾಡೋದು ಒಳ್ಳೆಯದು. ಯಾವುದೇ ಡಾಕ್ಯುಮೆಂಟ್ ಇಲ್ಲದೇನೆ ಫ್ರೆಂಡ್ಶಿಪ್ ಮೇಲೆ ಸುಮ್ಮನೆ ನಾವೇನೋ ಒಂದು ಕಂಪ್ನಿ ಶುರು ಮಾಡಿಬಿಡೋಣ ಅಂತ ಮಾಡೋದು, ಆಮೇಲೆ ಡಿಸ್ಪ್ಯೂಟ್ ಬಂದಾಗ ನಾವು ಒಬ್ರನ್ನೊಬ್ಬರನ್ನ ಬ್ಲೇಮ್ ಮಾಡೋದು ತಪ್ಪುತ್ತೆ. ಅದನ್ನು ನೀವು ಹೇಳ್ತಾ ಇದ್ದೀರಾ. ಇದು ಎಲ್ಲ ಸೃಷ್ಟಿಗೆ ಕಾರಣವಾಗಿರುವಂಥದ್ದನ್ನು ಈಗ ನಾವು ಮಾತಾಡಿದ್ವಿ. ಹೇಗೆ ಸೃಷ್ಟಿ ಮಾಡೋದು, ಯಾವ್ಯಾವ ರೀತಿ ಸೃಷ್ಟಿ ಮಾಡ್ಬೋದು ಕಂಪನಿಯನ್ನ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಲಿಕ್ಕಾಗಲ್ಲ. ಈಗ ಸ್ಥಿತಿ, ಅದ್ರ ಬಗ್ಗೆ ಸ್ವಲ್ಪ ಎಲಾಬರೇಟ್ ಮಾಡಿ. ಸ್ಥಿತಿಯನ್ನ ಅಂದರೆ ಕಂಪ್ನಿಯನ್ನ ರನ್ ಮಾಡುವಾಗ ಯಾವ ರೀತಿಯ ಚಾಲೆಂಜಸ್ ಬರ್ಬೋದು, ಕಂಪ್ನಿ ಸೆಕ್ರೆಟರಿ ಮತ್ತು ನೀವು ಕಾರ್ಪೊರೇಟ್ ಲಾ ಸ್ಪೆಷಲಿಸ್ಟ್ ಆಗಿ ನೀವು ಯಾವ ರೀತಿ ಹೆಲ್ಪ್ ಮಾಡ್ತೀರಾ, ಯಾವ ರೀತಿ ನಿಮ್ಮ ಹತ್ರ ಅವರು ಬರಬೇಕು ನಿಮ್ಮ ಹತ್ರ, ಯಾಕಂದರೆ ಇವರ ಗೋ ಟು ಪರ್ಸನ್. ಕರೆಕ್ಟ್ ಸರ್. ಇಲ್ಲೀಗ ನಾವು ಒಂದು 2-3 ಪ್ರಮುಖ ಅಂಶಗಳನ್ನು ನೋಡ್ಬೋದು. ಮೊದಲನೇದೇನಂತಂದರೆ, ಆ್ಯಸ್ ಅ ಅಡ್ವೈಸರ್ ಆಗಿ ನಾವು ಕಂಪ್ನಿಯನ್ನು ಮೊದಲು ಬಂದಾಗ ಯಾರಾದರೂ ಬಂದು ಕೇಳಿದಾಗ, ನಾನು ಏನು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಹೇಳಿದಾಗ ನಿಮ್ಮ ಮುಂದಿನ ನಿರೀಕ್ಷಣೆಗಳು ಏನಿದೆ ಅಂತ ಹೇಳಿ ಕೇಳ್ತೇವೆ. ಇಲ್ಲಿ ತುಂಬ ಜನರು ಬೂಟ್ ಸ್ಟ್ರ್ಯಾಪ್ಡ್ ಆಗಿ ಬಂದಿರ್ತಾರೆ. ಇನ್ನು ಕೆಲವೊಂದಷ್ಟು ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಟಿಕೊಂಡು ಬೇರೆಯವರಿಂದ ಬಂಡವಾಳಗಳನ್ನ ನಿರೀಕ್ಷೆ ಮಾಡಿ, VC ಫರ್ಮ್ಗಳಿರ್ಬೋದು ಅಥವಾ ವೆಂಚರ್ ಕ್ಯಾಪಿಟಲಿಸ್ಟ್ ಅಂತ ಹೇಳ್ತೀವಲ್ಲ, ಅವರಿಂದ ಬಂಡವಾಳಗಳ ನಿರೀಕ್ಷೆಯಲ್ಲಿ ಕಂಪ್ನಿಯನ್ನು ಹುಟ್ಟಾಕೊಂಡು ಬಂದಿರ್ತಾರೆ. ಸೊ ಈಗ ಬೂಟ್ ಸ್ಟ್ರ್ಯಾಪ್ ಥರದ ಕಂಪನಿಗಳಿಗಾದರೆ ಅಡ್ವೈಸರಿಯನ್ನು ಮಾಡಬೇಕಿದ್ರೆ ನಾವು ಒಂದು ಲಿಮಿಟೆಡ್ ಮಾಡೆಲಲ್ಲಿ ಮಾಡಿರ್ತೇವೆ. ಅಂದರೆ ಇಷ್ಟು ಸಾಕು ನಿಮಗೆ, ನೀವು ನಡ್ಕೊಂಡು ಹೋದ್ರೆ. ಬೂಟ್ ಸ್ಟ್ರ್ಯಾಪ್ ಅಂದರೆ ಅದ್ರ ಬಗ್ಗೆನೂ ತಿಳ್ಕೋಬೇಕು. ಅದನ್ನು ಅಂದ್ರೆ ಫಸ್ಟ್ ಇದನ್ನ ತಿಳ್ಕೊಂಡು ನಾನು ಅಂದ್ರೆ ಆಮೇಲೆ ಬೂಟ್ ಸ್ಟ್ರ್ಯಾಪಿಗೆ ಅಂದ್ರೆ ಸ್ಟಾರ್ಟ್ಅಪ್ ಗಳ ಬಗ್ಗೆನೇ ನಾವು ಸಪರೇಟ್ ಆಗಿ ಮಾತಾಡೋಣ. ಯಾಕಂದ್ರೆ ಅದ್ರ ಕಥೆಗಳು ತುಂಬಾ ಇದೆ. ಸ್ಟಾರ್ಟ್ಅಪ್ ಗಳ ಒಂದು ಸೆಕ್ಷನ್ ಮಾಡುವಾಗ. ಹೌದು, ಇದು ಹೇಳಿ. ಈಗ ಸೊ ಕೇಳಿರ್ತೇವೆ ನೀವು ಯಾವ ತರದ ಕಂಪನಿಗಳು ಏನು ಅಂತ ಹೇಳಿ. ನೀವು ಮೊದಲನೇ ದಿನ ಬಂದಾಗ ಕೂಡ ನಿಮಗೆ ಯಾವ ತರದ ಒಂದು ಸಂಸ್ಥೆ ಬೇಕು, ನಿಮ್ಮ ತಲೆಯಲ್ಲಿ ಇರೋದು ಬೇರೆ, ಬಟ್
ನಾವು ಅದನ್ನು ವಿಮರ್ಶನೆ ಮಾಡಬೇಕಿದ್ರೆ ನಾವು ಅದನ್ನು ತುಂಬ ಆಳವಾಗಿ ಹೋಗಿ ನೋಡ್ತೇವೆ. ಯಾಕಂತಂದರೆ ಅಲ್ಲಿ ಲಿಮಿಟೇಷನ್ಗಳು ಜಾಸ್ತಿ ಇದೆ. ನಾವು ಅನ್ಕೋತೇವೆ ಕಂಪನಿಗಳನ್ನ ಮಾಡಿದ್ರೆ ನನಗೊಂದು ನಿರ್ದೇಶಕ ಅಂತ ಹೇಳಿ ಒಂದು ಹುದ್ದೆ ಸಿಗುತ್ತೆ, ಡೈರೆಕ್ಟರ್ ಆಗ್ತೀನಿ ಅಂತ ಹೇಳಿ. ಇದು ಹೇಗೆ ಅಂತಂದ್ರೆ ಕೇವಲ ಹುದ್ದೆ ಅಲ್ಲ, ಅದೊಂಥರ ಐರನ್ ಥ್ರೋನ್ ಮೇಲೆ ಕುತ್ಕೊಂಡ ಹಾಗೆ ಜವಾಬ್ದಾರಿ. ಸೊ ಅಲ್ಲಿ ನಿಮ್ಮ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡಬೇಕು ಅಂತಾದಾಗ ನೀವು ತಿಂಗಳು ಯಾವ್ಯಾವ ರಿಟರ್ನ್ ಅನ್ನು ಫೈಲ್ ಮಾಡಬೇಕು, ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಕಡತಗಳನ್ನು ಸಬ್ಮಿಟ್ ಮಾಡಬೇಕು, ಅದೆಲ್ಲವನ್ನ ಕಾಲಕ್ಕೆ ಆವಾಗ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಹೇಗೆ ಅಂತಂದರೆ ನೀವು ಆ ಸಂದರ್ಭಕ್ಕೆ ಮಾಡಿಲ್ಲ ಅಂತ ಆದರೆ ಬಹಳ ಸಮಯದ ನಂತರ ಬರ್ತಕ್ಕಂತಹ ಪೆನಾಲ್ಟಿಗಳಿದೆಯಲ್ಲ ಅದು ತುಂಬ ಭಾರವಾಗಿರುತ್ತೆ ಹೊರಲಿಕ್ಕೆ. ನೀವು ಬಿಸ್ನೆಸ್ ಮುಚ್ಚಬೇಕೋ ಪೆನಾಲ್ಟಿ ಕಟ್ಟಬೇಕು ಅನ್ನೋ ಪರಿಸ್ಥಿತಿಗೆ ಹೋಗಿ ನಿಂತ್ಕೊಳ್ತೀರಾ. ಅಂದರೆ ಎಷ್ಟೇ ದೊಡ್ಡ ಸಂಸ್ಥೆಯಾಗಿ ಬಿಸ್ನೆಸ್ ಅನ್ನು ನಡ್ಸ್ಕೊಂಡಿದ್ರು ಕೂಡ ತುಂಬಾ ದೊಡ್ಡ ನಾನ್ ಕಂಪ್ಲೈನ್ಸ್ ಅನ್ನ ಮಾಡ್ಕೊಂಡು ಹೋದಾಗ ಸಂಸ್ಥೆ ನಡೆಯೋದು ಬಹಳ ಕಷ್ಟ ಆಗುತ್ತೆ. ಕಂಪ್ಲೈನ್ಸ್ ಅಂದರೆ ನಾನು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಈ ಎಂಪ್ಲಾಯೀಸ್ ರಿಲೇಟೆಡ್ ಕಂಪ್ಲೈನ್ಸ್ ಇರ್ಬೋದು, ಅಥವಾ ಈ ಫೈಲಿಂಗ್ ರಿಲೇಟೆಡ್ ಕಂಪ್ಲೈನ್ಸ್. ಎಂಪ್ಲಾಯೀಸ್ ರಿಲೇಟೆಡ್ ಅಂದ್ರೆ ಉದ್ಯೋಗಿಗಳು, ಹೌದು, ಲೇಬರ್ ರಿಲೇಟೆಡ್ ಲೇಬರ್ ಲಾಸ್ ಎಲ್ಲ ಕಂಪ್ಲೈ ಮಾಡಬೇಕು ನಾವು. ಅವ್ರಿಗೇನು PF ಕೊಡಬೇಕು, ESI ಸಬ್ಮಿಟ್ ಮಾಡಬೇಕು, ಈ ರೀತಿ ಕೆಲವು ಕಂಪ್ಲೈನ್ಸಸ್ ಅನ್ನ ನೋಡ್ಕೋಬೇಕು. ಯಾಕಂದ್ರೆ ಇದನ್ನ ಸ್ಪೆಷಲಿಸ್ಟ್ ನೀವೇ ನೋಡ್ಕೋಬೇಕು ಅದನ್ನೆಲ್ಲ. ಅದೇ ತರ ಟ್ಯಾಕ್ಸ್ ಕಂಪ್ಲೈನ್ಸಸ್ ಇರ್ಬೋದು, ಲೈಕ್ ನಾವು ಟೈಮ್ ಟು ಟೈಮ್ ಟ್ಯಾಕ್ಸ್ ಪೇ ಮಾಡಬೇಕು. GST ಇರ್ಬೋದು, ಸರಕು ಮತ್ತೆ ಸೇವೆಗಳ ತೆರಿಗೆ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಅದಾದ ನಂತರ ಇನ್ಕಮ್ ಟ್ಯಾಕ್ಸ್, ಅದರಲ್ಲಿ ನಿಮಗೆ ಕಾಲಕ್ಕೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟೋದಿರ್ಬೋದು, ಅಥವಾ TDS ಮಾಡೋದಿರ್ಬೋದು, ಮಂತ್ಲಿ TDS ಮಾಡ್ಕೊಂಡು ಹೋಗೋದು. ನೀವು ಯಾರಿಗಾದ್ರೂ ಒಂದು ಮೊತ್ತಕ್ಕಿಂತ ಹೆಚ್ಚಿಗೆ ಅಮೌಂಟನ್ನು ಪೇ ಮಾಡ್ತಾ ಇದ್ದೀರಾ ಅಂತಾದರೆ ಆವಾಗ ಅವ್ರಿಗೆ ಕೊಡೋ ಮೊತ್ತದಲ್ಲಿ ಒಂದು ಪರ್ಸೆಂಟೇಜನ್ನು ಡಿಡಕ್ಟ್ ಮಾಡಿ ಗೌರ್ಮೆಂಟಿಗೆ ಸಲ್ಲಿಕೆ ಮಾಡೋದಿರ್ಬೋದು. ಸೊ ಇದನ್ನೆಲ್ಲವನ್ನ ನೀವು ಆಯಾ ಕಾಲಕ್ಕೆ ತಕ್ಕ ಹಾಗೇನೆ ಪ್ರಾರಂಭದಿಂದನೇ ಮಾಡಬೇಕು ಅನ್ನೋದು ಇಲ್ಲಿ ರಿಕ್ವೈರ್ಮೆಂಟ್. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ಬಹಳ ಬಾರಿ ನಾಳೆ ಮಾಡಿದ್ರಾಯ್ತು, ಮತ್ತೆ ಮಾಡಿದ್ರಾಯ್ತು ಅಂತ ಹೇಳ್ಕೊಂಡು ಮುಂದೆ ಹೋಗಿರ್ತೇವೆ. ಈಗಿನ ಗೌರ್ಮೆಂಟಿನ ವ್ಯವಸ್ಥೆ ಎಷ್ಟು ಶಿಸ್ತುಬದ್ಧವಾಗಿದೆ ಅಂತಂದ್ರೆ, ನೀವು ಸಣ್ಣ ಒಂದು ಆನ್ಯುವಲ್ ರಿಟರ್ನ್ ಅನ್ನ ಅಥವಾ ಫಾರ್ಮ್ ಅನ್ನ ಫೈಲ್ ಮಾಡ್ಲಿಕ್ಕೆ ಮಿಸ್ ಮಾಡಿದ್ರೆ ಪ್ರತಿದಿನ 100 ರೂಪಾಯಿ ಅಂತ ದಂಡ ಶುರುವಾಗುತ್ತೆ. ಚುಚ್ತಾ ಇರುತ್ತೆ ನಮ್ಮನ್ನು. ಅದು ನಮಗೆ ಪ್ರಾರಂಭದಲ್ಲಿ ಗೊತ್ತಾಗಲ್ಲ. ನಮಗದು ಹೋಗ್ತಾ ಹೋದಾಗೆ ವರ್ಷಕ್ಕೆ ಒಂದೊಂದು ಫಾರ್ಮ್ಗೆ 35,000 ರೂಪಾಯಿ, 365 ದಿನ ಇಂಟು 100 ರೂಪಾಯಿ ಅಂತ ಹೇಳಿದಾಗ 35,000 ರೂಪಾಯಿ ಬಂದಾಗ, 36,500 ರೂಪಾಯಿ ಬಂದಾಗ ಅನ್ಸುತ್ತೆ, ತುಂಬಾ ದೊಡ್ಡ ಮೊತ್ತ ಬಂದಿದೆ. ಈಗ ಆವಾಗ ನಾವು ಅನ್ನೆಸೆಸರಿ ಗೌರ್ಮೆಂಟ್ ಅನ್ನ ಬೈಲಿಕ್ಕೆ ಶುರು ಮಾಡಿ, ನಾವು ಒಂದು ಚೂರು ಮೊದಲು ಕಂಪನಿ ಸೆಕ್ರೆಟರಿನ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಗಳನ್ನು ಆಯಾ ಸಂದರ್ಭಕ್ಕೆ ಮೀಟ್ ಮಾಡಿ, ನನ್ನದು ಈ ರಿಕ್ವೈರ್ಮೆಂಟ್ ಇದೆ, ಈ ಕೆಲಸ ಆಗಬೇಕು, ಇದನ್ನು ಈ ಥರ ನಡ್ಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ಗೆ ಎಲ್ಲವನ್ನ ಪೂರ್ವಭಾವಿಯಾಗಿ ಹೇಳಿರ್ತಾರೆ. ನೀವು ತಿಂಗಳಲ್ಲಿ 1-2 ದಿನ ಸ್ವಲ್ಪ ಬಿಡುವು ಮಾಡಿಕೊಂಡು ಬಿಸ್ನೆಸ್ಸಿನ ಜೊತೆಗೆ ಇದನ್ನು ಒಂದು ಸ್ವಲ್ಪ ನಿಮ್ಮ ಹತ್ರ ಯಾರೋ ಡೆಡಿಕೇಟೆಡ್ ಪರ್ಸನ್ ಇಟ್ಟಿರ್ಬೇಕು, ಇನ್ ಹೌಸು. ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಅಂತಂದರೆ, ಇಲ್ಲ ನೀವೇ ಒಂದು ಅರ್ಧ ದಿನ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಆರಾಮದಲ್ಲಿ ಅದನ್ನ ನಡ್ಸ್ಕೊಂಡು ಹೋಗ್ಬೋದು. ಸೊ ಈ ರೀತಿ ಕಂಪ್ಲೇಂಟ್ಸ್, ಈ ಸ್ಥಿತಿಯನ್ನ ಕಾಪಾಡ್ಕೊಂಡು ಬರೋದಕ್ಕೆ ಬರೇ ಬಿಸ್ನೆಸ್ ಮಾಡೋದು, ಸೇಲ್ ಮಾಡೋದು, ರೆವೆನ್ಯೂ ಜನರೇಟ್ ಮಾಡೋದು, ಪ್ರಾಫಿಟ್ ಅರ್ನ್ ಮಾಡೋದು ಅದಷ್ಟೇ ಅಲ್ಲ, ಹೌದು, ಈ ರೀತಿ ಕಂಪ್ಲೇಂಟ್ಸ್ ಕೂಡ ನಾವು ಮಾಡ್ಕೊಂಡು ಹೋಗ್ಬೇಕು. ಇದರಲ್ಲಿ ಒಂದು ಒಳ್ಳೆ ಸೇಯಿಂಗ್ ಇದೆ ಇಂಗ್ಲಿಷಲ್ಲಿ, ಇಫ್ ಯು ಡೋಂಟ್ ವಾಂಟ್ ಟು ಕಂಪ್ಲೈ, ಟ್ರೈ ನಾನ್ ಕಂಪ್ಲೈನ್ಸ್ ಅಂತ ಹೇಳಿ. ನಿಮಗೆ ಕಂಪ್ಲೈನ್ಸ್ ಬಗ್ಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತಾದ್ರೆ ನೀವು ನಾನ್ ಕಂಪ್ಲೈನ್ಸ್ ಅನ್ನ ಟ್ರೈ ಮಾಡಿ, ಆವಾಗ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳಿ. ಅದು ಎಷ್ಟು ಪೇನ್ಫುಲ್. ಓಕೆ, ಸೊ ಇದು ಸ್ಥಿತಿಗೆ ಕಾರಣವಾಗಂಥದ್ದು. ಇಲ್ಲಿ ಏನಾಗುತ್ತೆ, ಈ ಸ್ಥಿತಿಯನ್ನು ಮೇಂಟೈನ್ ಮಾಡಬೇಕಾದ್ರೆ, ಈ ಕಂಪ್ನಿಯನ್ನು ಚೆನ್ನಾಗಿ ರನ್ ಮಾಡಬೇಕು, ಎಲ್ಲ ಕಂಪ್ಲೈನ್ಸ್ ಮಾಡಬೇಕು ಅನ್ನೋಂಗಿದ್ರೆ ಇಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಸು ಇರ್ತಾರೆ. ಸೊ ನಿಮ್ಮ ರೋಲ್ ಏನಿರುತ್ತೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ ರೋಲ್ ಏನಿರುತ್ತೆ? ಇಲ್ಲಿ ಇಬ್ಬರ ರೋಲ್ಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಓವರ್ಲ್ಯಾಪ್ ಆಗುತ್ತೆ. ಬಟ್ ಮೆಜಾರಿಟಿಯಾಗಿ ನಿಮಗೆ ಈಗ GST ಫೈಲ್ ಮಾಡುವಂಥದ್ದು ಇರ್ಬೋದು, ಇಲ್ಲ ಅಂತಂದ್ರೆ ಪ್ರೊಫೆಷನಲ್ ಟ್ಯಾಕ್ಸ್ ಫೈಲ್ ಮಾಡುವಂಥದ್ದು ಇರ್ಬೋದು, TDS ಮಾಡಿ ಅದನ್ನು ಫೈಲ್ ಮಾಡುವಂಥದ್ದು ಇರ್ಬೋದು. ಇದನ್ನೆಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಗಳು ನಿಮಗೆ ಆಯಾ ಟೈಮ್ಗೆ ರಿಮೈಂಡ್ ಮಾಡಿ ಮಾಡ್ಕೊಡ್ತಾರೆ, ರೆಗ್ಯುಲರ್ ರೂಟೀನ್ ಕಂಪ್ಲೈಂಟ್ಸ್ ಮಾಡ್ಕೊಡ್ತಾರೆ. ಅದೇ ಈಗ ನಿರ್ದೇಶಕ ಮಂಡಳಿಯ ಒಂದು ಮೀಟಿಂಗ್ ಅನ್ನು ಕರೆಯುವಂಥದ್ದು ಇರ್ಬೋದು, ಪ್ರತಿ ಒಂದು ತ್ರೈಮಾಸಿಕದಲ್ಲಿ ಒಂದು ಮೀಟಿಂಗ್ ಅನ್ನು ಕರೆಯುವಂಥದ್ದು
ಕಂಪನೀಸ್ ಆ್ಯಕ್ಟಲ್ಲಿ ಹೇಳಿರ್ತಕ್ಕಂಥ ಒಂದು ನಿಯಮಾವಳಿ. ಸೊ ಅದನ್ನು ಮಾಡುವಂಥದ್ದು ಇರ್ಬೋದು. ಆಯಾ ನಿರ್ಣಯಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಇರ್ಬೋದು, ಅಥವಾ ಷೇರುದಾರರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಸಹಕಾರ ಸಹಯೋಗ ಬೇಕಾಗುತ್ತೋ ಎಲ್ಲವನ್ನ ಕಂಪನಿ ಸೆಕ್ರೆಟರಿಗಳು ಮಾಡ್ತಾ ಇರ್ತಾರೆ. ಇಲ್ಲಿ ಹೇಗೆ ಅಂತಂದರೆ, ಚಾರ್ಟರ್ಡ್ ಅಕೌಂಟೆಂಟ್ಗಳು ನಿಮ್ಮ ಡೇ ಟು ಡೇ ಫೈನಾನ್ಷಿಯಲ್ ಮ್ಯಾಟರ್ಸನ್ನು ನೋಡ್ತಾ ಇದ್ದಾಗ ಲೀಗಲ್ ಮತ್ತು ಈ ಸೆಕ್ರೆಟರಿಯಲ್ ಮ್ಯಾಟರ್ಸ್ ಅಂತ ಹೇಳಿ ನಾವೇನು ಹೇಳ್ತೀವಿ ಅದನ್ನು ಕಂಪ್ನಿ ಸೆಕ್ರೆಟರಿಗಳು ನಿಮಗೆ ಸಹಾಯ ಮಾಡಿ ಸರಿಯಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಈಗ ಲಯವಾಗುವಂಥ ಪರಿಸ್ಥಿತಿ ಯಾಕೆ ಬರುತ್ತೆ ಕಂಪನೀಸ್ಗೆ? ಒಂದು ಆಡಳಿತ ಮಂಡಳಿ ಅಥವಾ ಶೇರ್ ಹೋಲ್ಡರ್ಗೆ ಮುಂದಿನ ಭವಿಷ್ಯದ ಕುರಿತಾಗಿ ಆಲೋಚನೆಗಳಲ್ಲಿ ಇಲ್ಲದೆ ಇರುವಾಗ ಲೈವನ್ನು ತಲುಪುವಂಥ ಹಂತ ಬರುತ್ತೆ. ಇನ್ನೊಂದು ಫೌಂಡರ್ಗಳ ಮಧ್ಯೆ ಅಥವಾ ಯಾರು ಕಂಪ್ನಿನ ಹುಟ್ಟು ಹಾಕಿರ್ತಾರೋ ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳಾದಾಗ, ಯಾಕಂದರೆ ಯಾರೋ ಒಬ್ಬರಿಗೆ ಅದನ್ನು ಕೊಡಲಿಕ್ಕೆ ಯಾರಿಗೂ ಮನಸ್ಸಿರಲ್ಲ, ಅದಕ್ಕಾಗಿ ಅದನ್ನು ಮುಚ್ಚಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅದನ್ನು ಬಿಟ್ಟು ಗೌರ್ಮೆಂಟಿನ ನಿಯಮಾವಳಿಗಳು ಬದಲಾವಣೆಗಳಾದಾಗ ಕೆಲವೊಂದಷ್ಟು ಬಿಸ್ನೆಸ್ಸಲ್ಲಿ ಅದು ಒಂದು ಸಮಸ್ಯೆಗಳಾಗತ್ತೆ. ನಿಮಗೆ ಈಗ ನೋಡಿರ್ಬೋದು ನೀವು, IPL ಬಂದಾಗ IPL ಅಲ್ಲಿ ಬಹಳಷ್ಟು ಅಡ್ವರ್ಟೈಸ್ಮೆಂಟ್ಗಳು ಕೆಲವೊಂದಷ್ಟು ಆ್ಯಪ್ಗಳಿಂದ ಬರ್ತಾಯಿತ್ತು. ನಾವು ಮೊಬೈಲಲ್ಲಿ ಟೀಮನ್ನು ಮಾಡಿ ಅದರ ಮೂಲಕ ಅಮೌಂಟನ್ನು ಕಟ್ಟಿ ಅದರಿಂದ ಗೆದ್ದವರಿಗೆ ಎಷ್ಟು ಅಮೌಂಟು ಅಂತ ಹೇಳಿ ಕೊಡ್ತಕ್ಕಂಥದ್ದು ಆನ್ಲೈನ್ ಗೇಮಿಂಗ್ ಇತ್ತು. ಗೌರ್ಮೆಂಟು ಒಂದೇ ದಿನದಲ್ಲಿ ಕಾನೂನನ್ನು ಬದಲಾವಣೆ ಮಾಡ್ತು. ಆನ್ಲೈನ್ ಗೇಮಿಂಗ್ ಈ ಥರ ಮ್ಯಾಟ್ರಲ್ಲಿ ಅಲೋವಿಲ್ಲ ಅಂಥೇಳಿ. ಸಾವಿರಾರು ಕೋಟಿ ಹೂಡಿಕೆ, ಸಾವಿರಾರು ಕೋಟಿ ಬಿಸ್ನೆಸ್ಸು ಎಲ್ಲದೂ ನಡೀತಾ ಇದ್ದು ಒಂದೇ ದಿನದಲ್ಲಿ ರಾತ್ರಿ ಬೆಳಗಾಗುವಷ್ಟರಲ್ಲಿ ಬಿಸ್ನೆಸ್ಸೇ ಇಲ್ಲ ಅಂತ ಆಯಿತು. ಈ ಥರದ ಸನ್ನಿವೇಶಗಳು ಬಂದಾಗ ಕೂಡ ಬಿಸ್ನೆಸ್ಗಳನ್ನು ಮುಚ್ಚುವಂಥ ಪರಿಸ್ಥಿತಿ ಬರುತ್ತೆ. ಸೊ ಕೆಲವೊಂದಷ್ಟು ಪಾಲಿಸಿ ಮೇಕಿಂಗಲ್ಲಿರ್ಬೋದು, ಇಲ್ಲ ಆ ಒಂದು ನೀವು ಎಲ್ಲಿ ಯಾವ ಒಂದು ವಿಭಾಗದಲ್ಲಿ ಬಿಸ್ನೆಸ್ಸನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಅಲ್ಲಿ ಬರ್ತಕ್ಕಂತಹ ತಾಂತ್ರಿಕ ಸಮಸ್ಯೆಗಳಿರ್ಬೋದು. ಭಾಳಷ್ಟು ವಿಚಾರದಿಂದಾಗಿ ಸಮಸ್ಯೆಗಳು ಬರುತ್ತೆ. ಇದೊಂದಷ್ಟು ಪ್ರಮುಖ ಅಂಶಗಳು ಅಂತ ಹೇಳ್ಬೋದು ನಾನು ಹೇಳಿರುವಂಥದ್ದು. ಈಗ ನಾನು ನೋಡಿದ್ದೀನಿ ಕೆಲವು ಬಿಸ್ನೆಸ್ಗಳು ತುಂಬ ಚೆನ್ನಾಗಿ ನಡೀತಾ ಇರುತ್ತೆ, ಪ್ರಾಫಿಟಬಿಲಿಟಿ ಇರುತ್ತೆ, ಆದ್ರೂ ಕೂಡ ಅವ್ರೇನು ಮಾಡ್ತಾರೆ, ಕಂಪನಿಯನ್ನು ಮುಚ್ತಾರೆ ಇಲ್ಲ ಮಾರಿಬಿಡ್ತಾರೆ. ಈ ರೀತಿ ಯಾಕೆ ಮಾಡ್ತಾರೆ ಅವರು? ಅಂದರೆ ಪ್ರಾಫಿಟಬಿಲಿಟಿ ಇದ್ದಾಗಲೂ ಮಾಡುವಂಥದ್ದು ಅಂತಂದರೆ ಮಾರಾಟ ಮಾಡುವಂಥದ್ದು, ಲಾಭಕ್ಕಾಗಿ ಮಾಡುವಂಥದ್ದು. ಈಗ ನೀವು ಯಾವುದೋ ಒಂದು ಉದ್ಯಮವನ್ನು ಮಾಡ್ತಾ ಇದ್ದೀರಾ, ನಿಮಗೆ ಇಲ್ಲಿ ಸಿಗತಕ್ಕಂತಹ ರಿಟರ್ನ್ ಒಂದು 15-20% ಪ್ರತಿ ವರ್ಷಕ್ಕೆ ಅಂತ ಅಂದ್ಕೊಂಡ್ರೆ, ಇನ್ಯಾವುದೋ ಒಂದು ವಿಭಾಗದಲ್ಲಿ ಅಥವಾ ಇನ್ನೂ ಸ್ವಲ್ಪ ಸರಳೀಕೃತವಾದಂತಹ ಬಿಸ್ನೆಸ್ಸಲ್ಲಿ ನಿಮಗೆ ಹೆಚ್ಚಿನ ಅವಕಾಶಗಳು ಕಾಣುತ್ತೆ. ನಾವೊಂದು 25% ಅಲ್ಲ ಆದರೆ ಅರ್ಧ ಮಾಡ್ಬೋದು, ನನಗೆ ಅದರಲ್ಲಿ ಮಾಹಿತಿ ಇದೆ ಅಥವಾ ನನ್ನ ಹತ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಂಪ್ಲಾಯೀಸ್ ಇದ್ದಾರೆ ಅಂತ ಹೇಳಿ ನೀವು ಅದನ್ನು ಯೋಚನೆ ಮಾಡ್ಕೊಂಡು ಮಾಡ್ತೀರಾ ಅಂತಾದರೆ ಆಗ ಈ ಬಿಸ್ನೆಸ್ಸನ್ನು ಬೇರೆಯವ್ರಿಗೆ ಹಸ್ತಾಂತರ ಮಾಡ್ತೀರಾ, ಅಂದರೆ ಮಾರಾಟ ಮಾಡ್ತೀರಾ, ಬೇರೆದನ್ನು ಹುಟ್ಟಾಕ್ತೀರಾ. ಇನ್ನು ಕೆಲವೊಂದಷ್ಟು ಬಾರಿ ಹೇಳ್ತಾರೆ, ನೀವು ಬೇರೆದನ್ನು ಹುಟ್ಟಾಕಬೇಕು ಅಂತ ಆದರೆ ಅಥವಾ ನಿಮ್ಗೆ ಅಲ್ಲಿ ಯಾರು ಜಾಯಿಂಟ್ ವೆಂಚರ್ಗೆ ಒಬ್ಬರು ಬಂದಿರ್ತಾರೆ, ನೀವು ಮಲ್ಟಿಪಲ್ ಬಿಸ್ನೆಸ್ಸನ್ನು ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ, ಕಂಡೀಷನ್ ಹಾಕ್ತಾರೆ. ನೀವು ಒಂದೇ ಸಂಸ್ಥೆಯನ್ನು ಮಾಡಬೇಕು, ಒಂದರ ಮೇಲೆ ನಿಮ್ಮ ಫೋಕಸ್ ಇರಬೇಕು. ಸೊ ಹಾಗಿದ್ದಾಗ ನೀವು ಕೆಲವೊಮ್ಮೆ ಆ ಒಂದು ವಿಭಾಗವನ್ನು ಆಯ್ಕೆ ಮಾಡ್ಕೊಳ್ಳುವಂತಹ ಅನಿವಾರ್ಯತೆ, ಈ ಕಂಪನಿಯನ್ನು ಬಿಟ್ಟು ಈ ಕಂಪನಿಯನ್ನು ಮುಚ್ಚಿ ನಾನು ಬರ್ತೀನಿ ಅಂತ ಹೇಳೋ ಥರದ ಒಂದಷ್ಟು ಸನ್ನಿವೇಶಗಳು ಬರುತ್ತೆ. ಈಗ ಕೆಲವು ನನ್ನ ಸ್ನೇಹಿತರಿದ್ದಾರೆ, ಅವ್ರು ಹೇಳ್ತಾ ಇರ್ತಾರೆ, ನಾನು ಈ ಕಂಪ್ನಿಲಿ ಡೈರೆಕ್ಟರ್ ಹೌದು, ಇನ್ವೆಸ್ಟ್ ಮಾಡಿದ್ದೀನಿ, ಆದರೆ ನನ್ನ ಮಾತಿಲ್ಲಿ ಏನೂ ನಡೆಯಲ್ಲ, ನನ್ನ ವೋಟಿಂಗ್ ಪವರ್ ಕಮ್ಮಿ ಇದೆ ಅಂತ. ಅದೇನದು ವೋಟಿಂಗ್ ಪವರು ಇದು ಎಲ್ಲ? ಈಗ ಷೇರುದಾರರಿಗೆ ಇಲ್ಲಿ ನೀವು ಎಷ್ಟು ಬಂಡವಾಳ ಹಾಕಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಕಂಪನಿಯಲ್ಲಿ ಅಧಿಕೃತವಾಗಿ ಒಂದು ವೋಟಿಂಗ್ ಇದು ಸಿಗತ್ತೆ. ಈ ಯಾವುದೋ ಒಂದು ನಿರ್ಧಾರವನ್ನು ತಗೋಬೇಕು ಅಂತಾದರೆ ಅಲ್ಲಿ 2 ಥರದಲ್ಲಿ ನಿರ್ಧಾರಗಳನ್ನು ತಗೊಳ್ಳುವಂತಹ ಪರಿಸ್ಥಿತಿ ಇದೆ ಕಂಪನಿಗಳಲ್ಲಾದರೆ. ಒಂದು ನಿರ್ದೇಶಕ ಮಂಡಳಿ ಸಭೆಯಲ್ಲಿ ನಿರ್ಧಾರಗಳನ್ನು ತಗುವಂಥದ್ದು, ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ತಗೊಳ್ಳುವಂಥದ್ದು. ಇನ್ನೊಂದು ಸಾಮಾನ್ಯ ಸಭೆ, ಅಂದರೆ ಷೇರುದಾರರ ಒಂದು ಮೀಟಿಂಗಲ್ಲಿ ನಿರ್ಧಾರವನ್ನು ತಗೊಳ್ಳುವಂಥದ್ದು. ನಿಮ್ಮ ಹತ್ರ ಇರುವಂಥದ್ದು 1%, 2%, 5% ಶೇರು ಅಂತಾದರೆ ನಿಮ್ಮ ಇನ್ವೆಸ್ಟ್ಮೆಂಟ್ಗಿಂತನೂ ತುಂಬ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥವ್ರು, ಅಂದರೆ ನಿಮ್ಮ ಅವರ ವೋಟಿಂಗ್ ಎಷ್ಟಿದೆ ಅನ್ನೋದ್ರ ಮೇಲೆ ನಿರ್ಧಾರಗಳು ತಗೊಂಡು ಆಗಿರುತ್ತೆ, ಪಾಸಾಗಿ ಹೋಗುತ್ತೆ. ಈಗ ನಾವು ಸಂಸತ್ತಲ್ಲೂ ನೋಡ್ತೀವಿ, ಧ್ವನಿ ಮತದ ಮೇಲೆ ನಿರ್ಣಯವನ್ನು ಅಂಗೀಕರಿಸಲಾಗಿದೆ. ಯಾರು ಹತ್ರ ಬಂಡವಾಳ ಜಾಸ್ತಿ ಇದೆಯೋ, ಯಾರು ಜಾಸ್ತಿ ಇದನ್ನು ಮಾಡ್ತಾ ಇದ್ದಾರೋ ಅವ್ರು ಹೇಳಿದ್ದು ನಡೆಯುತ್ತೆ ಅಂತೇಳಿ. ಈ ಇನ್ನು ಕೆಲವು ಚಾಲೆಂಜಸ್ ಏನು ಬರುತ್ತೆ ಅಂದರೆ, ನಾನು ನೋಡಿರೋ ಪ್ರಕಾರ, ಕೇಳಿರೋ ಪ್ರಕಾರ, ನನ್ನ ಕೆಲವು ಸ್ನೇಹಿತರು ಹೇಳ್ತಾರೆ, ಅವ್ನು ನನಗೆ ಮೋಸ ಮಾಡಿಬಿಟ್ಟ, ನಮ್ಮಿಬ್ಬರದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಪ್ರಾಫಿಟಬಿಲಿಟಿ ಇತ್ತು ಆದರೂ ನನಗೇನೂ ಸಿಗಲಿಲ್ಲ, ಅದಕ್ಕೆ ನಾನು ಆಚೆ ಬಂದೆ ಅಂತ.
ಇದು ಯಾವ ಕಾರಣಕ್ಕಾಗಿರುತ್ತೆ? ಅವ್ರೇನು ಡಾಕ್ಯುಮೆಂಟೇಶನ್ ಮಾಡಿರಲ್ಲ ಅಂತನಾ ಅಥವಾ ಏನಿರ್ಬೋದು? ಇದು ಒಂದು ತುಂಬ ಒಳ್ಳೆ ಪ್ರಶ್ನೆ. ಇದನ್ನು ನಾವು ಫೌಂಡರ್ಸ್ ಅಗ್ರಿಮೆಂಟ್ ಅಥವಾ ಇದ್ರ ಜೊತೆಗೆ ಸ್ವಲ್ಪ ಲಿಂಕ್ ಮಾಡ್ಬೋದು. ಬಟ್ ಬಹಳ ಬಾರಿ ಏನಾಗುತ್ತೆ, ನೀವು ಯಾವುದೋ ಒಂದು ವಿಭಾಗವನ್ನು ಮಾತ್ರ ನೋಡ್ತಾ ಇರ್ತೀರ, ಫೈನಾನ್ಸನ್ನು ನೋಡ್ತಾ ಇರಲ್ಲ, ಅಥವಾ ಈಗ ನಿರ್ದೇಶಕ ಮಂಡಳಿ ಸಭೆ ಆಗ್ತಾ ಇರಲ್ಲ. ಕೆಲವೊಂದಷ್ಟು ಕಾಮನ್ ಪ್ರಾಬ್ಲಮ್ಗಳನ್ನು ಒಂದು ಚರ್ಚೆಯ ರೂಪದಲ್ಲಿ ಅಥವಾ ವಿಮರ್ಶನಾತ್ಮಕವಾಗಿ ಅದನ್ನು ಡಿಸ್ಕಸ್ ಮಾಡಿ ನಾವು ಮುಂದೆ ತಗೊಂಡು ಹೋಗ್ತಾ ಇರಲ್ಲ. ಆಗೇನಾಗತ್ತೆ, ಬಹಳ ಬಾರಿ ಯಾರೋ ಒಬ್ಬರು ಪ್ರತಿನಿತ್ಯ ಬಿಸ್ನೆಸ್ಸಲ್ಲಿ ಯಾರು ಇನ್ವಾಲ್ವ್ ಹಾಕ್ಕೊಂಡಿದ್ದಾರೋ ಅವ್ರಿಗೆ ಹೇಗೆ ಬೇಕು ಬಿಸ್ನೆಸ್ ಹಾಗೆ ನಡ್ಕೊಂಡು ಹೋಗುತ್ತೆ. ಒಬ್ರು ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ, ಅವ್ರ ಜೊತೆಗೆ ಎಲ್ಲ ಎಂಪ್ಲಾಯೀಸು ಇದ್ದಾರೆ. ಪ್ರತಿದಿನ ಅವನು ಆಫೀಸಿಗೆ ಬರ್ತಾನೆ, ಕೆಲಸ ಮಾಡ್ತಾನೆ, ಯಾರ ಹತ್ರ ಏನು ಕೆಲಸ ಮಾಡಿಸ್ಕೋಬೇಕು ಅಂತ ಗೊತ್ತಿದೆ. ನೀವು ಬಂಡವಾಳ ಹಾಕಿದ್ದೀರಾ, ಡೈರೆಕ್ಟರ್ ಇದ್ದೀರಾ, ಬಟ್ ನೀವು ಪ್ರತಿನಿತ್ಯ ಬರಲ್ಲ. ನಿಮ್ದು ಬೇರೆ ಯಾವುದೋ ಇನ್ನೊಂದಷ್ಟು ಉದ್ಯೋಗ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಫೋಕಸ್ ಅಥವಾ ಲಕ್ಷ್ಯ ಆ ಕಡೆ ಇರುತ್ತೆ. ಅದಕ್ಕಾಗಿ ಇವನಿಗೆ ಹೇಗೆ ಬೇಕೋ ಆ ಬಿಸ್ನೆಸ್ಸನ್ನು ಮಾಡ್ಕೊಂಡು ಹೋಗಿರ್ತಾನೆ. ಸೊ ಆ ಸಂದರ್ಭಗಳಲ್ಲಿ ನಿಮಗೆ ಈ ಥರ ಒಂದು ಕಂಟ್ರೋಲ್ ತಪ್ಪು ಹೋಗೋದು ಬಿಸ್ನೆಸ್ ಮೇಲೆ, ಅಥವಾ ನೀವು ಹೇಳಿದ್ದನ್ನು ಯಾರೂ ಕೇಳದೇ ಇರುವಂಥ ಸಂದರ್ಭ ಇರ್ಬೋದು, ಅಥವಾ ಹಣಕಾಸಿನ ನಿರ್ವಹಣೆ ಮೇಲೆ ಯಾವುದೇ ಒಂದು ಹತೋಟಿ ಇಲ್ಲದೆ ಇರುವಂತಹ ಸಂದರ್ಭ ಇರ್ಬೋದು, ಬಂದು ಒದಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಕೆಲವು ಕಂಪ್ನೀಸ್ ಏನು ಮಾಡ್ತಾರೆ ಅಂದರೆ, ಪಬ್ಲಿಕ್ ಲಿಮಿಟೆಡ್ ಇರುತ್ತೆ, ಅದನ್ನು ಆಮೇಲೆ ತಿರ್ಗಾ ಮತ್ತೆ ಪ್ರೈವೇಟ್ ಲಿಮಿಟೆಡ್ ಮಾಡ್ತಾರೆ. ನಾನು ಕೇಳಿರೋ ಪ್ರಕಾರ ಈ ಪಬ್ಲಿಕ್ ಲಿಮಿಟೆಡ್ ಮಾಡಿದ್ರೆ ತಲೆನೋವು ಜಾಸ್ತಿ, ಅಲ್ಲಿ ತುಂಬ ಕಂಪ್ಲೈನ್ಸಸ್ ಇನ್ನೂ ಜಾಸ್ತಿ ಪ್ರೈವೇಟ್ ಲಿಮಿಟೆಡ್ಗಿಂತ. ದುಡ್ಡೇನೋ ಬರುತ್ತೆ, ಬಟ್ ತುಂಬ ಕಷ್ಟ ಇದೆ ಅದು ಇದು ಅಂತ ಅಲ್ಲ. ಇದ್ರ ಬಗ್ಗೆ ಹೇಳಿ. ಅಲ್ಲ, ಅದು ನಿಜ. ಯಾಕೆಂದರೆ ಸಣ್ಣ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಅಥವಾ ಕಡಿಮೆ ಷೇರುದಾರರನ್ನು ಇಟ್ಕೊಂಡು ಬಿಸ್ನೆಸ್ ಮಾಡುವಂಥ ಅವಶ್ಯಕತೆ ನಿಮಗಿದೆ ಅಂತಾದರೆ, ಅಥವಾ ನಿಮ್ಗೆ ಅವಕಾಶಗಳಿದೆ ಅಂತಾದರೆ, ನೀವು ಆ ಒಂದು ಸಂದರ್ಭದಲ್ಲಿ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಯನ್ನು ಮಾಡುವಂತಹ ನಿಮಗೆ ಅನಿವಾರ್ಯತೆ ಇರಲ್ಲ. ನಿಮಗೆ ಬಹಳ ಜನ ಬೇಕು, ತುಂಬ ಜನರನ್ನು ಇಟ್ಕೊಂಡು ಬಿಸ್ನೆಸ್ ಮಾಡುವಂಥದ್ದು ಅಂದರೆ ನೀವು ಪ್ರತಿಯೊಂದು ಮೀಟಿಂಗಿನ ನೋಟಿಸನ್ನು ಎಲ್ಲರಿಗೂ ಕೊಡಬೇಕು. ಅಂದರೆ ಷೇರುದಾರರ ಮೀಟಿಂಗನ್ನು ಕರಿತಾ ಇದ್ದೀರಾ ಅಂತಾದರೆ, ಸಾಮಾನ್ಯ ಸಭೆಯನ್ನು ಕರಿತಾ ಇದ್ದೀರಾ ಅಂತಾದರೆ ಎಲ್ಲರಿಗೂ ನೋಟಿಸನ್ನು ಕೊಡಬೇಕು. ಅವ್ರು ಬರ್ತಾರೆ, ಏನೋ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಅವ್ರ ಹತ್ರ ಇರೋದು 1 ಶೇರು 2 ಶೇರು ಇರುತ್ತೆ. ಅವ್ರು ಬಂದು ಅಲ್ಲಿ ಏನೋ ಒಂದು ಅವ್ನು ಕೇಳಿದ ಪ್ರಶ್ನೆಗೂ ಉತ್ತರ ಕೊಡಬೇಕು. ಯಾಕೆಂದ್ರೆ ಈಗ ಕಂಪ್ನಿಗಳಲ್ಲಿ ಒಂದು ಪ್ರಮುಖ ಅಂಶ ಏನಂತಂದರೆ ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ಹೇಳ್ತೀವಿ. ಅಲ್ಲಿ ಚಿಕ್ಕ ಶೇರ್ ಹೋಲ್ಡರ್ ಅಥವಾ ದೊಡ್ಡ ಶೇರ್ ಹೋಲ್ಡರ್ ಅಂತ ಹೇಳಿ ವ್ಯತ್ಯಾಸ ಇಲ್ಲ. ಷೇರುದಾರ ಅಂತಂದ್ರೆ ಇವರ ಶೇರ್ ಹೋಲ್ಡರ್ ಅಷ್ಟೇ. ಸೊ ಅದಕ್ಕಾಗಿ ಅವನಿಗೂ ಈಕ್ವಲ್ ರೈಟ್ ಇದೆ. ನೀವು 99 ಅಂಶಗಳನ್ನು ನೀವು ಹೊಂದಿದ್ದೀರಾ ಅಂತಾದರೂ ನಿಮಗಿರೋದು ಅಷ್ಟೇ. ಇದು ಸಾಮಾನ್ಯ ಅಲ್ಲಿರ್ತಕ್ಕಂಥ ರೈಟ್ಸ್ಗಳಿದೆಯಲ್ಲ, ಎಲ್ಲರಿಗೂ ಕಾಮನ್ ಇದೆ. ಯಾರು ಹೇಳಿದ್ ನಡೆಯಲ್ಲ ಅನ್ನೋದು ಸಪರೇಟ್. ಬಟ್ ಎಲ್ಲರನ್ನ ನೋಡ್ಕೊಳ್ಳುವಂತಕ್ಕಂಥದ್ದು ಅಥವಾ ಅಕೌಂಟಬಿಲಿಟಿ, ಟ್ರಾನ್ಸ್ಫರಬಿಲಿಟಿ ಅಂತ ಬಂದಾಗ ಅದು ಎಲ್ಲರಿಗೂ ಸಮಾನವಾಗಿದೆ ಅಂತ ಹೇಳಿ. ಸೊ ಆ ಕಾರಣಕ್ಕಾಗಿ ಬಹಳ ಮಂದಿ ಯೋಚನೆ ಮಾಡ್ತಾರೆ, ನಾನು ಇಷ್ಟೊಂದು ಜನರನ್ನ ಇಟ್ಕೊಂಡು ಚಿಕ್ಕ ಇದನ್ನ ಇಟ್ಕೊಂಡು ಮಾಡುವಂಥದ್ದು ಯಾಕೆ ಬೇಕು, ನಾವು ಅದಕ್ಕೆ ಪ್ರೈವೇಟ್ ಆಗೇ ಇರೋಣ ಅಂತ ಹೇಳಿ. ಅಂದರೆ ನೀವು ಪಬ್ಲಿಕ್ ಆಗಿರೋರು ತಿರ್ಗಾ ಪ್ರೈವೇಟ್ ಕೂಡ ಆಗ್ಬೋದು. ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಸರಿ. ಸೊ ನಾವು ಸೃಷ್ಟಿ, ಸ್ಥಿತಿ, ಲಯ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈಗ ಹೆಚ್ಚು ಕಡಿಮೆ ಒಂದು ಕಂಪ್ನಿ ಹೇಗೆ ಪ್ರಾರಂಭ ಮಾಡಿ ಕಂಪ್ನಿಯನ್ನು ಕ್ಲೋಸ್ ಮಾಡೋವರೆಗೂ ನಾವು ತಿಳ್ಕೊಂಡ್ವಿ. ಹೌದು. ಈಗ ಮುಂದಿನ ನಮ್ಮ ಒಂದು ಅಧ್ಯಾಯ ಅಂದರೆ ಸ್ಟಾರ್ಟಪ್ಪು. ಈಗ ಬೂಮಲ್ಲಿದೆ, ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ ಸ್ಟಾರ್ಟಪ್, ಫೆಮಾ, MCA ಬಗ್ಗೆ ನೀವು ಸ್ವಲ್ಪ ಹೇಳಿದ್ರಿ. ಸೊ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ. ಫಸ್ಟ್ ಫೆಮಾ ಅಂದ್ರೆ ಏನು? ಫೆಮಾ ಆಕ್ಟ್ ಅಂತಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಹೇಳಿ. ಅಂದರೆ ವಿದೇಶಿ ವಿನಿಮಯ ಮತ್ತೆ ಬಂಡವಾಳಕ್ಕೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಒಂದಷ್ಟು ಕಾನೂನು ಮತ್ತೆ ಕಟ್ಟಳೆಗಳು. ಇದನ್ನ ನಿಮಗೆ ಪಾಲಿಸಿ ಮೇಕಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಲೆವೆಲಲ್ಲಿ ಆದರೂ ಕೂಡ ಅದರ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಅಥಾರಿಟಿ ಇರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ, ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹತ್ರ ಇದರ ಸಂಪೂರ್ಣ ಸ್ವಾಯತ್ತತೆ ಇದೆ. ಒಂದು ಕಂಪ್ನಿಗೆ ವಿದೇಶಿ ಬಂಡವಾಳ ಬೇಕು ಅಂತಾದರೆ, ಒಂದು ಕಂಪ್ನಿಯಲ್ಲಿ ವಿದೇಶಿ ಬಂಡವಾಳವನ್ನು ನೀವು ರಿಸೀವ್ ಮಾಡಬೇಕು ಅಂತಾದರೆ ಈ ನಿಯಮಾವಳಿಗಳನ್ನು ಅನುಸರಿಸಬೇಕು. ಈ ಸುಮ್ಮನೆ ಹೋಗಿ ನನ್ನ ಫ್ರೆಂಡ್ ಒಬ್ಬರು US ಇದ್ದಾರೆ, ಅವನು US ಸಿಟಿಜನ್ಶಿಪ್ ಈಗ ಸಿಕ್ಕಿದೆ, US ಪಾಸ್ಪೋರ್ಟ್ ಹೋಲ್ಡರು, ನಾನು ಅವತ್ತು ನಾಳೆ ಅಮೌಂಟ್ ಹಾಕ್ಲಿಕ್ಕೆ ಹೇಳ್ತೀನಿ, ಇಲ್ಲಿ ದೊಡ್ಡ ಬಿಸ್ನೆಸ್ ಮಾಡಿಬಿಡ್ತೀನಿ, 1 ಕೋಟಿ ಹಾಕಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಅದಕ್ಕೆ ಬಹಳಷ್ಟು ಕಟ್ಟಳೆಗಳನ್ನು, ನಿಯಮಾವಳಿಗಳನ್ನು ಮಾಡ್ಬೋದು. ಎಲ್ಲಿಂದ ಬೇಕಾದರೂ ಇದನ್ನು ಮಾಡ್ಬೋದು. ಅದೇ ನೀವೀಗ ಯಾರೋ ಒಬ್ರು ನಾಳೆ ಚೈನಾದಿಂದ ದುಡ್ಡು ಹಾಕ್ತಾರೆ ಅಂತ ಹೇಳಿದ್ರೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ನೀವು ಅದಕ್ಕೆ ಅಪ್ರೂವಲ್ ಅನ್ನ ತಗೊಂಡು ಬರಬೇಕು ಅಂತ ಹೇಳ್ತಾರೆ ಗೌರ್ಮೆಂಟ್ ಅವರು. ಇದು ಮುಂಚೆಯಿಂದನೂ ಹಂಗೆ ಇತ್ತಾ ಅಥವಾ ಈಗ ಯಾವ ರೀತಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡಿದ್ಮೇಲೆ 1999 ನಂತರ, ಅಂದರೆ ನಾವೀಗ 92-93 ಅಂದರೆ 91 ನಮ್ಮ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಹೇಳಿ ನಾವು ತೆರೆಕೊಂಡಾಗ
ಆ ಸಂದರ್ಭದಲ್ಲಿ ಫೆರಾ ಅಂತ ಇತ್ತು, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಟರಿ ಆಕ್ಟ್, ರೆಗ್ಯುಲೇಟರಿ ಆಕ್ಟ್ ಅಂತ ಹೇಳಿ. ಅಂದ್ರೆ ಅಲ್ಲಿ ಎಲ್ಲವೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. ಅಂದ್ರೆ ನೀವು ವಿದೇಶಿ ವಿನಿಮಯ ತರಬೇಕು ಅಂತಂದ್ರೆ ಅಷ್ಟು ಹರಸಾಹಸ ಪಡಬೇಕಿತ್ತು, ಅಷ್ಟು ಸಂದಿಗ್ಧತೆ ಅಥವಾ ಕ್ಲಿಷ್ಟವಾಗಿತ್ತು. ಅದನ್ನ ಸುಲಭ ಮಾಡ್ಲಿಕ್ಕೆ ಅಂತ ಹೇಳಿ 1999ರಲ್ಲಿ ಬದಲಾವಣೆ ಮಾಡಿದ್ರು. 1999ನಲ್ಲಿ ನಿಮಗೆ ಚೇಂಜ್ ಆದಾಗ ಇದನ್ನ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಮಾಡಿದ್ರು, ಅಂದ್ರೆ ಸ್ವಲ್ಪ ಲಿಬರಲೈಸೇಷನ್ ಕೊಟ್ಟರು. ಇಲ್ಲಿ 2 ಥರ ರೂಟನ್ನ ಹೇಳ್ತೀವಿ. ಒಂದು ಆಟೋಮೆಟಿಕ್ ರೂಟ್, ನೀವು ಯಾರದೇ ಅಪ್ಪಣೆಗಳನ್ನು ಅಥವಾ ಅಪ್ರೂವಲನ್ನು ತಗೊಂಡು ಬಿಸ್ನೆಸ್ ಮಾಡಬೇಕು ಅಂತ ಇದಿಲ್ಲ. ನೀವೀಗ IT ಅಲ್ಲಿ ಇರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರ್ಬೋದು, ಅಥವಾ ಸಾಮಾನ್ಯ ಸೇವೆ, ಸರಕು, ಈ ಥರದ ಎಲ್ಲ ವಿಭಾಗದಲ್ಲೂ ನಿಮಗೆ ಫ್ರೀ ಹ್ಯಾಂಡ್ ಇದೆ. ನೀವು ಡಿಫೆನ್ಸು, ಇನ್ಶೂರೆನ್ಸು, ಬ್ಯಾಂಕಿಂಗು, ಇದು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಗೌರ್ಮೆಂಟಿನ ಅಪ್ರೂವಲ್ ಬೇಕು. ಭಾಳಷ್ಟು ಸಂದರ್ಭದಲ್ಲಿ ನಾವು ಅಪ್ರೂವಲನ್ನು ತಗೊಂಡು ಗೌರ್ಮೆಂಟ್ ಅಪ್ರೂವಲ್ ರೂಟಲ್ಲಿ ಹೋಗ್ತೇವೆ. ಅಲ್ಲಿ ಕೆಲವೊಂದಷ್ಟು ನಿಯಮಾವಳಿಗಳಿದೆ. ನೀವು ಸಪ್ರೇಟಾಗಿ ಅಪ್ಲಿಕೇಶನನ್ನು ಹಾಕಬೇಕು, ಕಟ್ಟಳೆಗಳನ್ನು ಫಾಲೋ ಮಾಡಿಕೊಂಡು ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟರೆ ಮಾತ್ರ ನೀವು ತಗೋಬೋದು. ಇನ್ನು ಕೆಲವೊಂದಷ್ಟರಲ್ಲಿ ಪ್ರೊಹಿಬಿಟೆಡ್ ಅಂತ ಹೇಳ್ತೀವಿ. ಲಾಟ್ರಿ, ಗ್ಯಾಮ್ಲಿಂಗು, ರಿಯಲ್ ಎಸ್ಟೇಟು. ರಿಯಲ್ ಎಸ್ಟೇಟಲ್ಲೂ ಕೂಡ ನೀವು ವಿದೇಶಿ ಬಂಡವಾಳವನ್ನು ಹೂಡಿಸ್ಲಿಕ್ಕೆ ಅವಕಾಶಗಳಿಲ್ಲ. ಯಾಕೆ ಇರ್ಬೋದು ಅದು? ರಿಯಲ್ ಎಸ್ಟೇಟ್ ಬೂಮಿಂಗ್ ಬಿಸ್ನೆಸ್ ಅಲ್ವಾ? ರಿಯಲ್ ಎಸ್ಟೇಟ್ ಬೂಮಿಂಗ್ ಬಿಸ್ನೆಸ್ಸು, ಆದರೆ ನಮ್ಮ ಸೀಮಿತವಾದಂತಹ ಬೌಂಡ್ರಿ ಇದೆಯಲ್ಲ, ಜಿಯೋಗ್ರಫಿ ಇದೆಯಲ್ಲ, ಇಲ್ಲಿರ್ತಕ್ಕಂಥ ಲ್ಯಾಂಡ್ ಬ್ಯಾಂಕ್ ತುಂಬ ಕಡಿಮೆ ಇದೆ. ವಿದೇಶದಲ್ಲಿರೋರೆಲ್ಲ ಬಂದು ಇಲ್ಲಿ ಅಮೌಂಟನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ರೆ ಸಾಮಾನ್ಯರಿಗೆ ಕೈಗೆ ಎಟಕದಷ್ಟು ಬೆಲೆಗೆ ಈಗ ಆಲ್ರೆಡಿ ಹೋಗಿದೆ. ಇದು ಇನ್ನೂ 10 ಪಟ್ಟು ಜಾಸ್ತಿ ಆದರೆ ಯಾವುದೇ ಒಂದು ಸಣ್ಣ ಒಂದು ಪ್ರಾಪರ್ಟಿ ಮಾಡಬೇಕು, ಒಂದು ಮನೆ ಕಟ್ಟಬೇಕು, ಅಥವಾ ನಿಮ್ಗೆ ಯಾವುದೋ ಒಂದು ಕಮರ್ಷಿಯಲ್ ಇದನ್ನು ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಜಾಗವನ್ನು ಖರೀದಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಬೆಲೆ ಗಗನಕ್ಕೇರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ರಿಯಲ್ ಎಸ್ಟೇಟನ್ನು ಇದನ್ನು ಹೊರಗಡೆ ಇಟ್ಟಿದೆ. ಅದೇ ನೀವು ಟೌನ್ಶಿಪ್ಪನ್ನು ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಒಂದು ದೊಡ್ಡ ಔದ್ಯೋಗಿಕ ಟೆಕ್ ಪಾರ್ಕನ್ನು ಮಾಡ್ತೀರಾ ಅಂತಂದರೆ ಅಲ್ಲಿ ನೀವು ವಿದೇಶಿ ಬಂಡವಾಳವನ್ನು ತಗೊಂಡು ಅದನ್ನು ಮ್ಯಾನೇಜ್ ಮಾಡ್ಬೋದು, ಅದು ಗೌರ್ಮೆಂಟ್ ಅಪ್ರೂವಲಲ್ಲಿ ಸಿಗುತ್ತೆ. ಬಟ್ ಸಣ್ಣ ಪುಟ್ಟ ಇದರಲ್ಲಿ ರಿಯಲ್ ಎಸ್ಟೇಟ್ ಇಲ್ಲ. ಅಂದರೆ ಈಗ ಸಂಪೂರ್ಣವಾಗಿ ನಮ್ಮ ಹೊರದೇಶದಿಂದ ಬರ್ತಕ್ಕಂತಹ ವಿದೇಶಿ ಬಂಡವಾಳ ಹೂಡಿಕೆಯನ್ನು ನಿಯಂತ್ರಣ ಮಾಡ್ತಕ್ಕಂತಹ ಕಾನೂನು ನಮ್ಮ ಈ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್. ಈ ಪೇಟೆಂಟು ಮತ್ತು ಕಂಪ್ನಿ ರಿಜಿಸ್ಟ್ರೇಷನ್ ಇದಕ್ಕೆ ಏನು ಡಿಫ್ರೆನ್ಸ್ ಇದು? ಎಮ್ ಸಿ ಎ ಇದೆಲ್ಲ ಇದ್ರ ಬಗ್ಗೆ ಹೇಳಿ. ನಾವು MCAದಲ್ಲಿ ಕಂಪನಿಯನ್ನು ಹೇಗೆ ಹುಟ್ಟು ಹಾಕ್ತೇವೋ, ಈಗ ಅದೇ ಥರ ನಿಮ್ಮ ಯಾವುದೋ ಒಂದು ಇಂಟೆಲೆಕ್ಚುವಲ್ ರೈಟ್ಸ್ ಅಥವಾ ಪ್ರಾಪರ್ಟಿ ಇದೆಯಲ್ಲ, ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು IPR ಅಂದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರಿಲೇಟೆಡ್ ಒಂದು ಸಪ್ರೇಟ್ ವೆಬ್ಸೈಟ್ ಇದೆ. ಅಲ್ಲಿ ನಾವು ಮಾಹಿತಿಯನ್ನು ಕೊಟ್ಟು ನಾವು ಅಲ್ಲಿ ಅಪ್ಲಿಕೇಶನ್ ಆಗ್ಬೋದು. ಅದರಲ್ಲಿ ಬಹಳಷ್ಟು ವಿಭಾಗಗಳು ಬರುತ್ತೆ. ಒಂದು ಪೇಟೆಂಟ್, ಯಾವುದೋ ಒಂದು ನೋಹೌ ಅಥವಾ ಟೆಕ್ನಾಲಜಿಗೆ ನೀವು ಪೇಟೆಂಟನ್ನು ಅಪ್ಲೈ ಮಾಡ್ಬೋದು. ಅದು ಯುನೀಕ್ ಆಗಿರಬೇಕು, ಇನೋವೇಟಿವ್ ಆಗಿರಬೇಕು ಅನ್ನೋದು ಕೆಲವೊಂದಷ್ಟು ಅದಕ್ಕೆ ಕಂಡೀಷನ್ ಇದೆ. ಅದು ಫುಲ್ಫಿಲ್ ಆದರೆ ನೀವು ಪೇಟೆಂಟ್ಗೆ ಅಪ್ಲೈ ಮಾಡ್ಬೋದು. ಅದಕ್ಕೆ 20 ವರ್ಷ ನಿಮಗೆ ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಬಳಸಲಿಕ್ಕೆ ಅವಕಾಶ ಇರುತ್ತೆ. ನೀವು ಪೇಟೆಂಟನ್ನು ಯಾರಿಗಾದ್ರೂ ಬೇಕಾದ್ರೆ ಲೈಸೆನ್ಸ್ ಕೊಡ್ಬೋದು, ಅದನ್ನು ಮ್ಯಾನೇಜ್ ಮಾಡ್ಬೋದು. ಎರಡನೇದು ಟ್ರೇಡ್ ಮಾರ್ಕ್. ಟ್ರೇಡ್ ಮಾರ್ಕ್ ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ ಬಹಳ ಜನರಿಗೆ ನಾವೇನೋ ಒಂದನ್ನು ಬಳಸ್ತಾ ಇದ್ದೇವೆ, ಅದು ನಮ್ಮ ಟ್ರೇಡ್ ಮಾರ್ಕ್ ಅಥವಾ ನಮ್ಮ ಅಸ್ತಿತ್ವ ಅಂತ ಹೇಳಲಿಕ್ಕೆ ಗೊತ್ತಿರಲ್ಲ. ನಾವು ಅದನ್ನು ಮಿಸ್ ಮಾಡ್ಕೋತೇವೆ. ನಮ್ಮದನ್ನು 10 ಜನ ಕಾಪಿ ಮಾಡಿದ ನಂತರ ನಮಗೆ ನೆನಪಾಗತ್ತೆ, ನಂದನ್ನೇ ಎಲ್ಲರೂ ಇಟ್ಟಿದ್ದಾರೆ, ನನ್ನ ಹೆಸರದೇ ಎಲ್ಲರೂ ಶಾಪ್ ಶುರು ಮಾಡಿದ್ದಾರೆ ಅಂತ ಹೇಳಿ. ಆಗ ನೀವು ಎಷ್ಟೇ ಕೇಳಿದ್ರು, ಏನೇ ಇದು ಮಾಡಿದ್ರು ನಿಮ್ಗೆ ಅದ್ರ ಮೇಲೆ ರೈಟ್ಸ್ ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಈಗ ನಿಮ್ಮದೇ ಸ್ಟುಡಿಯೋ ಹೆಸರನ್ನು ತಗೊಂಡ್ರೆ ಅಥವಾ ನಿಮ್ಮದೇ ಯೂಟ್ಯೂಬ್ ಚಾನಲನ್ನು ತಗೊಂಡ್ರೆ ಇದನ್ನು ನೀವು ಟ್ರೇಡ್ ಮಾರ್ಕ್ ಮಾಡಿದ್ದೀರಾ ಅಂತ ನಾನು ಕೇಳ್ತೇನೆ. ನೀವು ಮಾಡಿಲ್ಲ ಅಂತಂದರೆ ಇದೇ ಹೆಸರು ನಾನು ಇನ್ನೊಂದು ಚಾನಲ್ನ ಓಪನ್ ಮಾಡಿದ್ರೆ ಸಾರ್ವಜನಿಕರಿಗೆ ಅಥವಾ ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಸರ್ಚ್ ಮಾಡೋರಿಗೆ ಗೊತ್ತಾಗಲ್ಲ ನಾನು ಒರಿಜಿನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೇನೋ ಅಥವಾ ಬೇರೆ ಇದಕ್ಕೆ ನೋಡ್ತಾ ಇದ್ದೇನೋ ಅಥವಾ ನಂತರದ ಇನ್ನೂ ಹಲವಾರು ಚಾನಲ್ಗಳು ಅನವಶ್ಯಕವಾಗಿ ಸಿದ್ಧ ಆಗಿದೆಯೋ ಗೊತ್ತಿಲ್ಲ. ಎಲ್ಲರೂ ಈಗ ನಿಮ್ಮನ್ನೇ ನೋಡಿಕೊಂಡು ಅಥವಾ ನೀವು ಇದ್ದೀರಾ ಅಂತ ಅಂದ್ಕೊಂಡು ಅಥವಾ ನಿಮ್ಮ AI ಸೃಷ್ಟಿ ಮಾಡಿ ನಾನು ಇನ್ನೊಂದು ಚಾನಲನ್ನು ಮಾಡ್ತೇನೆ, ನೀವು ಅವಾಗ ಕಂಪ್ಲೇಂಟ್ ರೇಸ್ ಮಾಡಬೇಕೇನೋ ಮಾಡಬೇಕು ಅಂತ ನಿಮ್ಮ ಬ್ರ್ಯಾಂಡ್ ನಿಮ್ಮ ಹತ್ರ ಪ್ರೊಟೆಕ್ಟ್ ಆಗಿರಬೇಕು. ಈ ಕೇಸಸಲ್ಲಿ ನಿಮಗೆ ಇದು ಹೆಲ್ಪಿಗೆ ಬರುತ್ತೆ, ನಿಮ್ಮ ಟ್ರೇಡ್ ಮಾರ್ಕನ್ನು ರಕ್ಷಣೆ ಮಾಡಲಿಕ್ಕೆ. ಈಗ ದೊಡ್ಡ ಆರ್ಟಿಸ್ಟು ಮತ್ತು ಫಿಲ್ಮ್ ಆ್ಯಕ್ಟರ್ಸ್ ಇವರೆಲ್ಲ ಅವ್ರದ್ದೇ ಇಂಡಿವಿಜುವಲ್ ಟ್ರೇಡ್ ಮಾರ್ಕ್ ಕೂಡ ಮಾಡ್ಕೊಳ್ತಾರೆ. ಹೌದು, ಅದನ್ನು ಮಾಡ್ಲಿಕ್ಕೆ ಅವಕಾಶ ಇದೆ, ಅದನ್ನು ಮಾಡ್ಬೋದು. ಅದಾದ ನಂತರ ಇನ್ನೊಂದು, ಇಲ್ಲಿ ನೀವು ಲೋಗೋವನ್ನು ರಿಜಿಸ್ಟ್ರೇಷನ್ ಮಾಡ್ಬೋದು, ಇಲ್ಲ ವರ್ಡನ್ನು ರಿಜಿಸ್ಟ್ರೇಷನ್ ಮಾಡ್ಬೋದು, ಯಾವುದೋ ಒಂದು ಶಬ್ದವನ್ನು ಮಾತ್ರ. ಇಲ್ಲ ಅಂತಂದರೆ ಶಬ್ದ ಮತ್ತು ನಿಮ್ಮ ಒಂದು ಚಿತ್ರವನ್ನು, ಲೋಗೋವನ್ನು, ಇಮೇಜ್ ಅಥವಾ ಇದನ್ನು ನೀವು ರಿಜಿಸ್ಟರ್ ಮಾಡ್ಬೋದು. ಸೌಂಡನ್ನು ಇದು ಮಾಡ್ಬೋದು. ಇಲ್ಲದಿದ್ದರೆ ಶೇಪ್, ಈಗ ಒಂದು ಯಾವುದೋ ಒಂದು ಬಾಟ್ಲ್ ಬರುತ್ತೆ, ಈ ಶೇಪ್ ನನ್ನ ಯೂನಿಕ್, ಇದು ಮಾರ್ಕೆಟಲ್ಲಿ ಎಲ್ಲೂ ಇಲ್ಲ, ನಾನು ಅದನ್ನು ಮಾಡ್ತೀನಿ ಅಂತ ಹೇಳಿ ಅದನ್ನು ಮಾಡ್ಬೋದು.
ಈ ಥರ ಬಹಳಷ್ಟು ವಿಭಾಗದಲ್ಲಿ ಅದನ್ನು ರಿಜಿಸ್ಟ್ರೇಷನ್, ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅವಕಾಶ ಇದೆ. ಇದಾದ ನಂತರ ಕಾಪಿರೈಟ್. ಈಗ ಈ ಕಾರ್ಯಕ್ರಮ ಆಗ್ತಾ ಇದೆ, ಈ ಕಾರ್ಯಕ್ರಮದ ಕಾಪಿರೈಟನ್ನು ಯಾರು ತಗೋತಾರೆ, ಯಾರಿಗೆ ಇದರ ಹಕ್ಕಿರಬೇಕು ಅಂತ ಹೇಳಿ. ಕಾಪಿರೈಟ್ ಯಾವತ್ತಿದ್ರೂ ಅದರ ಕ್ಯಾಮರಾದ ಹಿಂದ್ಗಡೆ ಯಾರಿದ್ದಾರೋ ಅಥವಾ ಇದನ್ನು ಯಾರು ನಡ್ಸ್ಕೊಂಡು ಬರ್ತಾ ಇದ್ದಾರೋ ಅವರ ಹಕ್ಕಾಗಿರುತ್ತೆ. ಈಗ ಇದನ್ನ ನಾನು ಕ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ. ಬಿಯಾಂಡ್ ಲಿಮಿಟ್ಸ್ ನ ಪ್ರೊಡ್ಯೂಸರ್ ಅಂಶಿತ್ ಅಂತ ಇದ್ದಾರೆ. ಇದು ಯಾವತ್ತಿದ್ರು ಅವ್ರ ಹಕ್ಕು. ಹೌದು. ಈ ಒಂದು ಇದರಲ್ಲಿ ಅಂಶಿತ್ ಅವರದ್ದೇ ಒಂದು ನಿಜವಾದ ಮಾಲೀಕತ್ವ ಇದ್ರ ಮೇಲೆ ಇರುತ್ತೆ. ಈ ಕೆಳಗಡೆ ನೀವು ಕಾಪಿರೈಟ್ ರಿಸರ್ವ್ಡ್ ಅಂತ ಹೇಳಿ ಹಾಕಿರ್ತೇವೆ ಎಲ್ಲ ಇದ್ರ ಮೇಲೆ. ಸೊ ಅದಕ್ಕಾಗಿ ಅದು ಅವ್ರ ಹಕ್ಕಾಗಿರುತ್ತೆ. ಸೊ ಕಾಪಿರೈಟ್ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಇದು. ನೀವು ಪುಸ್ತಕಗಳನ್ನ ಕಾಪಿರೈಟ್ ಮಾಡ್ಬೋದು, ಈ ತರ ಒಂದು ಪಾಡ್ಕಾಸ್ಟ್ ಅನ್ನ ಅಥವಾ ಇದನ್ನ ಇಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳನ್ನ ಇದನ್ನ ಕಾಪಿರೈಟ್ ಮಾಡ್ಬೋದು, ಕೆಲವೊಂದಷ್ಟು ಟ್ರೈನಿಂಗ್ ಕೋರ್ಸ್ಗಳನ್ನ ಕಾಪಿರೈಟ್ ಮಾಡ್ಬೋದು. ಆ ಥರ ಕಾಪಿರೈಟ್ ಅನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ಬಿಟ್ಟರೆ ನಿಮಗೆ ಇಂಡಸ್ಟ್ರಿಯಲ್ ಡಿಸೈನ್ಸ್ ಮತ್ತೆ ಬೇರೆ ಒಂದಷ್ಟು ಲೇಔಟ್ಗಳನ್ನ ಕಾಪಿರೈಟ್ ಅಂದ್ರೆ ಡಿಸೈನ್ ಪ್ರೊಟೆಕ್ಷನ್ ಅಂತ ಮಾಡ್ಬೋದು. ಅದು ಬಿಟ್ಟರೆ GI ಇಂಡಿಕೇಶನ್ ಟ್ಯಾಗ್ ಇಂಡಿಯಾದಲ್ಲಿ ಅದು ಕೂಡ ಪ್ರೊಟೆಕ್ಷನ್ ಆಗಿರುತ್ತೆ. ನಿಮಗೆ ಚನ್ನಪಟ್ಟಣ ಗೊಂಬೆ ಇರ್ಬೋದು ಅಥವಾ ಶಿರ್ಸಿಯ ಅಡಿಕೆ ಇರ್ಬೋದು, ಇವೆಲ್ಲ GI ಇಂಡಿಕೇಟೆಡ್ ಇದು. ನಮ್ಮ ಶಿರ್ಸಿ ಅಡಿಕೆ ಅಂತಲೇ ಅದನ್ನ GI ಇಂಡಿಕೇಶನ್ ಸಿಕ್ಕಿದೆ. ಅದರಲ್ಲಿರ್ತಕ್ಕಂತಹ ಅಂಶಗಳು ಮತ್ತೆ ಆ ಭಾಗದಲ್ಲಿ ಬೆಳೆದಿರೋದಕ್ಕೆ ಅದರಲ್ಲಿ ಬರ್ತಕ್ಕಂತಹ ಒಂದು ಡಿಫರೆಂಟ್ ಅರೋಮಾ ಇರ್ಬೋದು, ಅದರ ತಾಪಮಾನಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿರ್ತಕ್ಕಂತಹ ವಿಚಾರಗಳಿರ್ಬೋದು, ಎಲ್ಲವನ್ನು ಆಧರಿಸಿ ಅದಕ್ಕೊಂದು ಸಪರೇಟ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನು ಕೊಡ್ತಾರೆ. ಯಾವುದೋ ಊರಲ್ಲಿ ಮಾಡ್ತಕ್ಕಂತಹ ಈಗ ಧರ್ಮಾವರಂ ಸೀರೆ ಇರ್ಬೋದು, ಮೈಸೂರು ಸಿಲ್ಕ್ ಇರ್ಬೋದು, ಇದಕ್ಕೆಲ್ಲದಕ್ಕೂ ಸಪರೇಟ್ ಆಗಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಇದೆ. ಕುಂದಾಪುರದ ನೀರ್ದೋಸೆಗೆ ಗೊತ್ತಿಲ್ಲ, ಬಟ್ ಅದು ಅಲ್ಲಿಂದ ಹೆಸರಿಂದ ಫೇಮಸ್ ಆಗಿದೆ. ಬಟ್ ಇಂಡಿಕೇಶನ್ ಅಂತ ಹೇಳಿ ಸಪರೇಟ್ ಆಗಿ ಇಲ್ಲದೆ ಇರ್ಬೋದು, ಬಟ್ ಮಾಡ್ಬೋದು. ದಾವಣಗೆರೆ ಬೆಣ್ಣೆ ದೋಸೆ ಅದನ್ನು ಕೂಡ ಮಾಡ್ಬೋದು ನಾವು. ಹೌದು. ವಂಡರ್ಫುಲ್. ಸೊ ತುಂಬ ಡೀಟೇಲ್ ಆಗಿ ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀರಾ. ಈಗ ಇನ್ನೊಂದು ನಾವು ತಿಳ್ಕೊಬೇಕು ನಿಮ್ಮ ಹತ್ರ, ಏನಂದರೆ ಸ್ಟಾರ್ಟಪ್. ನೀವು ಹೇಳಿದ್ರಿ ಸ್ಟಾರ್ಟಪ್ ಬಗ್ಗೆ ನಾವು ಬೇರೆ ಒಂದು ಡಿಸ್ಕಷನ್ ಇದನ್ನೇ ಮಾಡೋಣ, ಟಾಪಿಕ್ಗೆ ತಗೊಳ್ಳೋಣ, ಚಾಪ್ಟರ್ ಸ್ಟಾರ್ಟಪ್. ಕರೆಕ್ಟ್. ಸೊ ಸ್ಟಾರ್ಟಪ್ ಅಂದರೆ ಏನು, ಆಮೇಲೆ ಬೂಟ್ ಸ್ಟ್ರ್ಯಾಪ್ ಅಂದರೆ ಏನು, ಯೂನಿಕಾರ್ನ್ ಅಂದರೆ ಏನು, ವೆಂಚರ್ ಕ್ಯಾಪಿಟಲಿಸಮ್ ಅಂದರೆ, ಇದೆಲ್ಲ ವರ್ಡ್ಸ್ ಎಲ್ಲ ಈಗ ಎಲ್ಲ ಯಂಗ್ಸ್ಟರ್ಸು ಸಿಕ್ಕಾಪಟ್ಟೆ ಯೂಸ್ ಮಾಡಿದೆ. ನನ್ನೊಂದು ಸ್ಟಾರ್ಟಪ್ ಇದೆ, ನಾನು VC ವೆಂಚರ್ ಕ್ಯಾಪಿಟಲಿಸ್ಟ್ ಮೀಟಿಂಗ್ ಇದೆ, ಯೂನಿಕಾರ್ನ್. ನಮ್ಮ ಫ್ರೆಂಡ್ಸು, ನಮ್ಮ ಜೂನಿಯರ್ಸ್ ಎಲ್ಲ ತುಂಬ ಈ ಥರ ಮಾತಾಡ್ತಾರೆ. ನಮಗೆ ಹಿಂದೆ ಮುಂದೆ ಅರ್ಥ ಆಗಲ್ಲ ಇವೆಲ್ಲ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡಿ. ಇಲ್ಲ, ಇದೀಗ ಟ್ರೆಂಡಿಂಗ್ ಜಾಗರ್ ಅಂತ ಹೇಳ್ತೀವಿ. ಅಂದರೆ ಹೊಸ ಅಂದ್ರೆ ಶಬ್ದಗಳ ಅನ್ವೇಷಣೆ ಅಂತ ಹೇಳಿ. ಯಾವುದು ಜಾರ್ಗನ್ಸ್. ಹೌದು. ಇದರಲ್ಲಿ ಈ ಜಾರ್ಗನ್ಸ್ ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಬೂಟ್ ಸ್ಟ್ರ್ಯಾಪ್ ಮತ್ತೆ ನಿಮಗೆ VC ಫಂಡೆಡ್ ಅಥವಾ ಫಂಡೆಡ್ ಸ್ಟಾರ್ಟಪ್ಸ್ ಅಂತ ಹೇಳಿ ಒಂದು ಎರಡು ಪ್ರಮುಖ ಇದು. ನಿಮಗೆ ಉದಾಹರಣೆ ಕೊಡಬೇಕು ಅಂತಂದರೆ 1980s ಅಥವಾ 70s ಇಂದ ಅಮೇರಿಕದಲ್ಲಾದಂತಹ ಬದಲಾವಣೆಗಳಿದೆಯಲ್ಲ, ಸಿಲಿಕಾನ್ ವ್ಯಾಲಿ ಅಂತ ಅಲ್ಲಿ ಕ್ರಿಯೇಟ್ ಆಯ್ತಲ್ಲ, ನಮ್ಗೆ ಇವತ್ತು ಪ್ರಪಂಚವನ್ನು ಆಳ್ತಾ ಇರುವಂಥದ್ದು ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಇದರ ಸಂಸ್ಥೆಗಳಲ್ಲ, ಟೆಕ್ಕಲ್ಲಿ ಸಾಧನೆ ಮಾಡ್ತಕ್ಕಂತಹ ಅದ್ಭುತವಾದಂಥ ಸಂಸ್ಥೆಗಳು. ನಿಮಗೆ ಫ್ಯಾಂಗ್ ಅಂತ ಹೇಳ್ತೀವಿ, ಅಂದರೆ ಫೇಸ್ಬುಕ್ಕು, ಅಮೆಝಾನು, ಎನ್ವಿಡಿಯಾ, ಗೂಗಲ್ಲು, ಮೈಕ್ರೋಸಾಫ್ಟು, ಈ ಥರದ ಬೃಹತ್ ಕಂಪನಿಗಳು ಜಗತ್ತನ್ನು ಆಳ್ತಾ ಇದೆ. ನಾವು ಅದನ್ನು ಇಷ್ಟಪಡ್ತೇವೋ ಅಥವಾ ಬಿಡ್ತೇವೋ, ಬಟ್ ನಾವು ಒಂದಲ್ಲ ಒಂದು ರೂಪದಲ್ಲಿ ಅವ್ರನ್ನ ಯೂಸ್ ಮಾಡ್ತಾ ಇದ್ದೇವೆ. ಈಗ ನಿಮ್ಮ ಹತ್ರ ಇರ್ತಕ್ಕಂಥ ಫೋನ್ ಇರ್ಬೋದು, ನನ್ನ ಹತ್ರ ಇರ್ತಕ್ಕಂತಹ ಇನ್ನೊಂದು ಡಿಜಿಟಲ್ ಗ್ಯಾಜೆಟ್ ಇರ್ಬೋದು, ಎಲ್ಲವೂ ಈ ತಂತ್ರಾಂಶಗಳ ಮೇಲೆ ನಡೀತಾ ಇದೆ. ಗೂಗಲ್ ಅಲ್ಲಿ ನಮ್ಮ ಚಿತ್ರೀಕರಣ ಆರ್ಡರ್ ಮಾಡು. ಕರೆಕ್ಟ್. ನಮ್ಮನ್ನು ಚಿತ್ರೀಕರಣ ಮಾಡ್ತಾ ಇರುವಂತಹ ಈ ಒಂದು ಕ್ಯಾಮ್ರಾದಲ್ಲಿ ಬರ್ತಕ್ಕಂಥ ಒಂದು ವಿಚಾರವನ್ನು ನೀವು ಪ್ರೊಸೆಸ್ ಮಾಡಬೇಕು ಅಂತಂದ್ರೆ ಯಾವುದೋ ಟೆಕ್ನಾಲಜಿ ಮೇಲೆ ಹೋಗಬೇಕು. 1970 ಇಂದ 2000 ತನಕ ಏನು .com ಬಬಲ್ ತನಕ ಬಂತಲ್ಲ ಒಂದು ಸ್ಟಾರ್ಟಪ್ ಟ್ರೆಂಡ್, ಆವತ್ತಿನ ಕಾಲದಲ್ಲಿ ಸ್ಟಾರ್ಟ್ ಆದಂತಹ ಕಂಪನಿಗಳು ಇವತ್ತು ಜಗತ್ತನ್ನು ಆಳ್ತಾ ಇದೆ. ಸೊ ಭಾರತದಲ್ಲಿ ಈ ಒಂದು ಟ್ರೆಂಡು ಒಂದು 20 ವರ್ಷಗಳಿಂದ ಈಚೆಗೆ ಶುರುವಾಗಿದೆ. ಅದರಲ್ಲೂ ಬೆಂಗಳೂರಂತಹ ಜಾಗದಲ್ಲಿ ಪ್ರತಿಯೊಬ್ಬರು ಅವರದೇ ಆದ ಒಂದು ಸ್ವಂತ ಉದ್ಯೋಗವನ್ನು ಮಾಡಬೇಕು ಅನ್ನೋ ಕನಸಲ್ಲಿ ಬರ್ತಾರೆ. ಒಂದು ಸ್ವಲ್ಪ ಟೈಮ್ ಬೇರೆ ಎಲ್ಲೋ ವರ್ಕ್ ಮಾಡಿದ ನಂತರ ಅವರಿಗೆ ನಾನಿಲ್ಲಿ ಮಾಡ್ತಾ ಇರೋದು ತುಂಬ ರೂಟೀನ್ ಆಯಿತು, ತುಂಬ ರಿಪಿಟೇಟಿವ್ ಆಗ್ತಾ ಇದೆ, ನನಗೆ ಇನ್ನೊಂದೇನೋ ಹೊಸತನ್ನು ಮಾಡೋದಕ್ಕೆ ಅವಕಾಶ ಸಿಗಲಿ ಅಂತ ಹೇಳಿ ಮಾಡ್ತಾರೆ. ಇಲ್ಲಿ ಎರಡು ಥರ. ಒಂದು ಐಡಿಯಾ ಬರುತ್ತೆ ನಿಮ್ಮ ಹತ್ರ. ಐಡಿಯಾ ಬಂದ ತಕ್ಷಣ ನೀವು ಬಿಸ್ನೆಸ್ಸನ್ನು ಶುರು ಮಾಡಲಿಕ್ಕಾಗತ್ತಾ? ಬಂಡವಾಳಗಳನ್ನು ಆಕರ್ಷಣೆ ಮಾಡಲಿಕ್ಕಾಗತ್ತಾ? ಇಲ್ಲ. ಸೊ ಆವಾಗ ಏನು ಮಾಡ್ತೀರಾ, ನೀವು ಬೂಟ್ ಸ್ಟ್ರ್ಯಾಪ್ ಆಗಿ ಶುರು ಮಾಡ್ತೀರಾ. ನಾನು ಪ್ರಮೋದ್, ನನಗೆ ಒಂದು ಟೆಕ್ನಾಲಜಿ ಐಡಿಯಾ ಇದೆ, ಸೊ ನಾನು ಇದನ್ನು ಇಂಪ್ಲಿಮೆಂಟ್ ಆಗತ್ತಾ ಅಂತ ನೋಡಬೇಕು ಅಂತ ಹೇಳಿ. ಇದಕ್ಕೆ ನಾವು ಐಡಿಯೇಷನ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಬೂಟ್ ಸ್ಟ್ರ್ಯಾಪಲ್ಲಿ ನೀವು ಐಡಿಯೇಷನ್ ಸ್ಟೇಜಿಂದ ಶುರು ಮಾಡ್ತೀರಾ. ನಿಮ್ಮ ಒಂದು ಸ್ವಂತ ಐಡಿಯಾ ಬರುತ್ತೆ, ಅದನ್ನು ನೀವೇ ಒಂದು ಆಸ್ ಅ ಪ್ರೊಪರೈಟರ್ ಆಗೋ ಅಥವಾ ಒಂದು ಸಣ್ಣ ಇದರಲ್ಲಿ ಪ್ರಮಾಣದಲ್ಲಿ ಶುರು ಮಾಡ್ತೀರಾ. ಅದನ್ನು ನೀವು
ಟ್ರಾಕ್ಷನ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತೀರಾ. ಅದನ್ನ ಫಸ್ಟ್ ನಿಮ್ಮ ಐಡಿಯೇಷನ್ ಬಂದ ನಂತರ ಅದನ್ನ ನಿಜವಾದ ಪ್ರಾಡಕ್ಟ್ ಅಥವಾ ಸೇವೆಯಾಗಿ ಮಾರ್ಪಾಡು ಮಾಡಿಕೊಂಡು ಗ್ರಾಹಕರ ಬಳಿ ಹೋಗ್ತೀರಾ. ಸೊ ಇದು ನಿಮಗೆ ನಿಜವಾದ ಇದನ್ನ ಕೊಡುತ್ತೆ, ಸಾಧ್ಯ ಇದೆಯೋ ಇಲ್ವೋ ಈ ಬಿಸ್ನೆಸ್ ಅಂತ ಹೇಳಿ ಒಂದು ಸರಿಯಾದ ಒಂದು ಮಾಹಿತಿಯನ್ನ ಕೊಡುತ್ತೆ. ಇದಾದ ನಂತರ ನಿಮ್ಮ ಸ್ವಂತ ಸಾಮರ್ಥ್ಯದಲ್ಲಿ ಅಥವಾ ಅದರಿಂದ ಬರ್ತಕ್ಕಂಥ ರಿಟರ್ನ್ ಅಲ್ಲಿ ಬಿಸ್ನೆಸ್ ಅನ್ನ ನಡೆಸ್ಕೊಂಡು ಹೋಗುವಾಗಿದ್ರೆ ನಿಮ್ದು ಬೂಟ್ ಸ್ಟಾರ್ಟ್ಅಪ್ ಆಗಿ ಕಂಟಿನ್ಯೂ ಆಗುತ್ತೆ. ಬೂಟ್ ಸ್ಟ್ರಾಪ್ ಅಂತಂದ್ರೆ ಸ್ವಂತ ಬಂಡವಾಳದಿಂದ ಮಾಡತಕ್ಕಂತಹ ಸಂಸ್ಥೆ ಅಂತ ಹೇಳಿ ಸ್ಟಾರ್ಟ್ಅಪ್. ನೀವೊಂದು ಸಣ್ಣ ಚಾಯ್ ಅಂಗಡಿಯನ್ನ ಮಾಡೋದ್ರಿಂದ ಹಿಡಿದು ಬೇರೆ ಯಾವುದೇ ತರದ ಚೈನ್ ಆಫ್ ಚಾಯ್ ರೆಸ್ಟೋರೆಂಟ್ಸ್ ಇರ್ಬೋದು, ಆ ಥರ ಬಹಳಷ್ಟು ಸಕ್ಸಸ್ ಆದವರು ಇದ್ದಾರೆ. ಈ ಸಾಫ್ಟ್ವೇರ್ ಅಲ್ಲಿ IT ಫೀಲ್ಡ್ ಅಲ್ಲಿ ಮಾತ್ರ ಸ್ಟಾರ್ಟ್ಅಪ್ ಇರಬೇಕು ಅಂತಿಲ್ಲ, ಅಥವಾ ಯಾವುದೇ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಮಾತ್ರ ಸ್ಟಾರ್ಟ್ಅಪ್ ಇರಬೇಕು ಅಂತಿಲ್ಲ. ಅಂದ್ರೆ ಮಾಡುವ ಪ್ರತಿಯೊಂದು ಸ್ವಂತ ಉದ್ಯೋಗವನ್ನೂ ಕೂಡ ನೀವು ಸ್ಟಾರ್ಟ್ಅಪ್ ಅಂತ ಹೇಳಿ ಪರಿಗಣನೆ ಮಾಡ್ಬೋದು, ಯಾವಾಗ ಅದನ್ನು ಸ್ಕೇಲೆಬಿಲಿಟಿ ಇದ್ದಾಗ ಮಾತ್ರ ಅಂತ ಹೇಳಿ. ನೀವೀಗ ಒಂದು ಚಾಯ್ ಔಟ್ಲೆಟ್ ಅನ್ನ ಮಾಡಿ ನೀವು ಅಲ್ಲೇ ಕೂತ್ಕೊಂಡ್ರೆ ಅದು ನಿಮ್ಮ ಒಂದು ಸಣ್ಣ ಸ್ವ ಉದ್ಯೋಗ ಅಷ್ಟೇ, ಅದೊಂದು ಎಂಟರ್ಪ್ರಿನರ್ಶಿಪ್ ಅಷ್ಟೇ. ನೀವು ಸ್ಟಾರ್ಟ್ಅಪ್ ಅಂತ ಆದಾಗ ನೀವು ಎಷ್ಟು ಜನರಿಗೆ ಉದ್ಯೋಗಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ, ಹೇಗೆ ಬೆಳೆಸ್ಕೊಂಡು ಹೋಗ್ಬೋದು, ನಿಮ್ಮ ವರ್ಷದಿಂದ ವರ್ಷಕ್ಕೆ ನಿಮ್ಮ ಆದಾಯ ಹೇಗೆ ಜಾಸ್ತಿ ಆಗ್ತಾ ಇದೆ, ಎಷ್ಟು ಈಗ ಒಂದು ಶಾಪಿಂದ ಹಿಡಿದು 10 ಶಾಪ್ ಮಾಡಿದ್ರಿ, 10ರಿಂದ 100 ಮಾಡಿದ್ರಿ, 100ರಿಂದ 1000 ಆಯಿತು, ದೇಶಾದ್ಯಂತ ನೀವು ಅದನ್ನು ವಿಸ್ತರಣೆ ಮಾಡ್ಕೊಂಡು ಹೋದ್ರಿ. ಸೊ ಆಗ ಅದು ಸ್ಟಾರ್ಟಪ್ಪಿನ ಗ್ರೋತ್ ಜರ್ನಿಯನ್ನು ಕ್ಯಾಚಪ್ ಮಾಡುತ್ತೆ. ಇಲ್ಲ ಅಂತಂದರೆ ನೀವು ಒಂದು ಉದ್ಯೋಗನ ಸ್ಟಾರ್ಟ್ ಮಾಡಿದ್ದೀರಾ, ಅಲ್ಲೇ ಇದ್ದೀರಾ, ಈ ಮೊದಲೆಲ್ಲ ಇತ್ತಲ್ಲ, ಈಗ ಒಂದು ಸಣ್ಣ ಉದ್ಯೋಗವನ್ನು ಪ್ರಾರಂಭ ಮಾಡಿದೆ, ಸಣ್ಣ ಒಂದು ಫ್ಯಾಕ್ಟ್ರಿ ಇರ್ಬೋದು ಅಥವಾ ಸಣ್ಣ ಒಂದು ಮಷಿನರಿ ಹ್ಯಾಂಡಲ್ ಮಾಡುವಂಥದ್ದು ಇರ್ಬೋದು, ಸಣ್ಣ ಗ್ರಾಹಕರ ಸೇವೆ ಮಾಡುವಂಥ ಸಂಸ್ಥೆ ಇರ್ಬೋದು, ಅದನ್ನು ನೀವು ಸ್ಟಾರ್ಟಪ್ ಅಂತ ಹೇಳಿ ಕನ್ಸಿಡರ್ ಮಾಡ್ಲಿಕ್ಕಾಗಲ್ಲ. ಅದಕ್ಕೊಂದು ಇನಿಷಿಯಲ್ ದಿನದಲ್ಲಿ ತುಂಬ ಹಣವನ್ನು ನೀವು ಅಲ್ಲಿ ಬರ್ನ್ ಮಾಡ್ತಾ ಇರ್ತೀರ, ನಿಮಗೆ ಪ್ರಾಫಿಟ್ ಇರಲ್ಲ. ನಾಳೆ ಪ್ರಾಫಿಟ್ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಮೇಲೆ ನೀವು ಇವತ್ತು ಎಂಟೈರ್ ಕ್ಯಾಪಿಟಲನ್ನು ಹಾಕಿ ಅದನ್ನು ಸುರಿದು ರನ್ ಮಾಡ್ತಾ ಇರ್ತೀರ. ಸೊ ಇದು ನಮ್ಮ ನಾರ್ಮಲ್ ಬೂಟ್ ಸ್ಟ್ರಾಪ್ ಅಲ್ಲಿ ನಡೆಯುವಂಥದ್ದು. ಇನ್ನೊಂದು VC ಫಂಡೆಡ್ ಅಥವಾ ಫಂಡೆಡ್ ಸ್ಟಾರ್ಟ್ಅಪ್ಸ್ ಅಂತ ಹೇಳಿ. ಬೂಟ್ ಸ್ಟ್ರಾಪ್ ಅಲ್ಲಿ ನನ್ನ ದುಡ್ಡಿಂದ ನಾನು ಏನೇ ಮಾಡಿದ್ರು ಬೂಟ್ ಸ್ಟ್ರಾಪ್. ನೀವು ನಿಮ್ಮ ತೀರಾ ಕ್ಲೋಸ್ ಇರುವಂಥವ್ರು ಅಥವಾ ಫೌಂಡರ್ಸ್ ಒಂದು 3-4 ಜನ ಸೇರಿ ಮಾಡುವಂಥದ್ದು ಬೂಟ್ ಸ್ಟ್ರಾಪ್. ಇದು ಬೂಟ್ ಸ್ಟ್ರಾಪಿಗೆ ಸಂಬಂಧಪಟ್ಟ ಹಾಗೆ. ಅದೇ ನೀವು ಬೇರೆಯವರಿಂದ ಒಂದು ಸ್ವಲ್ಪ ಬಂಡವಾಳವನ್ನು ಸಂಗ್ರಹ ಮಾಡಿ ಇನಿಷಿಯಲ್ ಐಡಿಯೇಷನ್ ಸ್ಟೇಜ್ ಇರುತ್ತೆ, ಅದ ನಂತರ ನಿಮಗೆ ಅದನ್ನು ಮಾರ್ಕೆಟಿಗೆ ತಗೊಂಡೋಗಿ ಟೆಸ್ಟ್ ಮಾಡ್ತೀರಾ. ಸೊ ಆ ಟೆಸ್ಟ್ ಮಾಡಿದ ನಂತರ ನಿಮಗೊಂದು ಸಕ್ಸಸ್ ಸಿಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಬಂಡವಾಳ ಹಾಕಿದ್ರೆ ದುಡ್ಡು ರೊಟೇಟ್ ಆಗುತ್ತೆ, ಬರುತ್ತೆ, ಸಕ್ಸಸ್ ಇದೆ ಅಂತ ಹೇಳಿ. ಆಗ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಫಸ್ಟ್ ಹೋಗಿ ದುಡ್ಡನ್ನು ಕೇಳ್ತೀರಾ. 4 ಜನರಿಗೆ ನೀವು ಬಂದಿರೋ ಆದಾಯವನ್ನು ಅಥವಾ ಇರೋ ಒಂದು ಬೆಳವಣಿಗೆಯನ್ನು ನೋಡಿ ಅವ್ರು ಹೇಳ್ತಾರೆ, ಇಲ್ಲ ನಾನು ಇದ್ರ ಮೇಲೆ ದುಡ್ಡು ಮಾಡ್ತೀನಿ, ಬಾ ನೋಡೋಣ ಅಂತ ಹೇಳಿ. ಸೊ ಅಲ್ಲಿಂದ ನಿಮ್ದು ಆಕ್ಚುಯಲ್ ಫಂಡಿಂಗ್ ಶುರುವಾಗುತ್ತೆ. ಇದಕ್ಕೆ ನಾವು ಸೀಡ್ ಫಂಡಿಂಗ್ ಅಥವಾ ಏಂಜಲ್ ಫಂಡಿಂಗ್ ಅಂತೀವಿ. ಎರಡು ಒಂದೇ, ಅದು ಸೀಡ್ ಅಥವಾ ಏಂಜಲ್ ಫಂಡಿಂಗ್ ಅಂದ್ರೆ ಇನಿಷಿಯಲ್ ಬೀಜಾಂಕುರವಾಗಿ ನಿಮ್ದೊಂದು ಐಡಿಯೇಷನ್ ಸ್ಟೇಜ್ ಇಂದ ನಿಧಾನವಾಗಿ ಹೊರಗಡೆ ಬರಲಿಕ್ಕೆ ಒಂದು ಇದು. ಅಂದ್ರೆ ಈಗ ಸೀಡ್ ಫಂಡಿಂಗ್ ಅಂತಂದ್ರೆ VCಗಳ ಲ್ಯಾಂಗ್ವೇಜ್ ಅಲ್ಲಿ ಸೀಡ್ ಫಂಡಿಂಗ್ ಅಂತ ಹೇಳಿ. ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಮಾಡಿದಾಗ ಅದನ್ನ ನಾವು ಏಂಜಲ್ ರೌಂಡ್ ಅಂತ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ರೌಂಡ್ ಅಂತ ಹೇಳಿ ಅದನ್ನ ಕನ್ಸಿಡರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಈ ತರ ಹೊರಗಡೆಯಿಂದ ಯಾರೋ ಅಮೌಂಟ್ ಅನ್ನ ಹಾಕಿ ನಿಮ್ಮ ಬಿಸ್ನೆಸ್ ಐಡಿಯಾವನ್ನ ನರ್ಚರ್ ಮಾಡಿ ಯಾರು ಡೆವಲಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರಲ್ಲ, ಆಗ ಅದು ನಮ್ಮ ನಿಜವಾದ ಫಂಡೆಡ್ ಸ್ಟಾರ್ಟ್ಅಪ್ ಆಗಿ ಗ್ರೋ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಇದು ಇನಿಷಿಯಲ್ ಡಿಫ್ರೆನ್ಸ್. ಬಟ್ ಅದೇ ನೀವು ಹೇಳಿದಾಗೆ ಇನ್ನು ಯುನಿಕಾರ್ನ್, ಯಾರು ಒಂದು ಶತಕೋಟಿ ಮೌಲ್ಯದ ಟರ್ನ್ ಓವರ್ ಅಥವಾ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಹೋಗ್ತಾರೋ ಅವರನ್ನ ನಾವು ಯೂನಿಕಾರ್ನ್ಗಳಂತೇಳಿ ಹೇಳ್ತೀವಿ. ಅಂದ್ರೆ 100 ಕೋಟಿ ದಾಟಿದ ಮೇಲೆ ಯೂನಿಕಾರ್ನ್ ಅಂದ್ರೆ ಅಷ್ಟು. ಅದಕ್ಕೆ ನಾನು ಹೇಳಿದ್ದು, ಅಂದ್ರೆ ನಿಮ್ಮ ಹತ್ರ ಆ ಸ್ಕೇಲೆಬಿಲಿಟಿ ಇದ್ದಾಗ ನೀವು ಸ್ಟಾರ್ಟ್ಅಪ್ ಅನ್ನ ಮುಂದೆ ತಗೊಂಡು ಹೋದ್ರೆ ಮಾತ್ರ ನೀವು ಯೂನಿಕಾರ್ನ್ ಆಗಿ ಬದಲಾವಣೆ ಆಗ್ಬೋದು. ಯೂನಿಕಾರ್ನ್ ಫೈನಲ್, ಅದಾದ್ಮೇಲೆ ಏನಿಲ್ಲ. ಅಲ್ಲ, ಯೂನಿಕಾರ್ನ್ ಸ್ಟಾರ್ಟ್ಅಪ್ಗಳು ಹೋಗಿ ಮತ್ತೆ ಲಿಸ್ಟ್ ಆಗುತ್ತೆ, ಆಮೇಲೆ ಲಿಸ್ಟೆಡ್ ಕಂಪನಿ ಆಗಿ ಬದಲಾವಣೆ ಆಗುತ್ತೆ. ಝೊಮ್ಯಾಟೊ, ಆಮೇಲೆ ಸ್ವಿಗ್ಗಿ, ಗ್ರೋ ಇದೆಲ್ಲ ಕಂಪನಿಗಳು ನಿಮ್ಗೆ ಇವತ್ತಿನ ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಸಾಮಾನ್ಯವಾಗಿ ಸಣ್ಣ ಪ್ರಮಾಣದಲ್ಲಿ ಕಳೆದ 10 ವರ್ಷದ ಹಿಂದೆ ಸ್ಟಾರ್ಟ್ ಆಗಿದ್ದು ಇವತ್ತು ತುಂಬಾ ಬೃಹದಾಕಾರವಾಗಿ ಬೆಳೆದಿರತಕ್ಕಂತಹ ಒಂದು ಲಿಸ್ಟೆಡ್ ಕಂಪನಿಯಾಗಿ ಬದಲಾವಣೆ ಆಗಿದೆ. ಸೊ ಇದು ಕಂಪ್ಲೀಟ್ ಸ್ಟಾರ್ಟ್ಅಪ್ ಅಲ್ಲಿ ಇದು ಮಾಡೋದು. ಇಲ್ಲಿ ಈಗ ನಿಮ್ಗೆ ತುಂಬಾ ಒಂದಷ್ಟು ಇಂಟ್ರೆಸ್ಟಿಂಗ್ ಶಬ್ದಗಳನ್ನು ಹೇಳಬೇಕು ಅಂತಂದ್ರೆ ರನ್ ರೇಟ್ ಅಂತ ಹೇಳ್ತೀವಿ, ಆನಂತರ ಬರ್ನ್ಔಟ್ ಅಂತ ಹೇಳ್ತೀವಿ. ಸೊ ನಿಮಗೆ ಎಷ್ಟು ಆದಾಯ ಬರುತ್ತೆ ಅಂತಲ್ಲ, ನೀವು ಎಷ್ಟು ರೊಟೇಷನ್ ಅನ್ನ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಮ್ಮ ರನ್ ರೇಟ್ ನಿರ್ಧಾರ ಆಗುತ್ತೆ. ರೊಟೇಷನ್ ಅಂದ್ರೆ ಈಗ ಹಾಕಿರೋ ದುಡ್ಡು
ಬರುತ್ತೆ ಮತ್ತೆ ನಾನು ಇನ್ವೆಸ್ಟ್ ಮಾಡ್ತೀನಿ, ಬರುತ್ತೆ ಮತ್ತೆ ಇನ್ವೆಸ್ಟ್ ಮಾಡಿ, ಅಂದ್ರೆ ಎಷ್ಟು ಬಾರಿ ಟರ್ನ್ ಔಟ್ ಆಗುತ್ತೆ ಅನ್ನೋದ್ರ ಮೇಲೆ. ಈಗ ರನ್ ರೇಟ್ ಅಂತಂದ್ರೆ ಈಗ ನಿಮಗೆ ರನ್ವೇ ಎಷ್ಟು ಮಂತ್ ಇದೆ ಅಂತ ಕೇಳ್ತೀವಿ. ಸ್ಟಾರ್ಟ್ಅಪ್ ಅಲ್ಲಿ ಇದೊಂದು ಕಾಮನ್ ಇದು, ನಿಮ್ಮ ರನ್ವೇ ಎಷ್ಟು ಮಂತ್ ರನ್ವೇ ಇದೆ ಅಂತ ಹೇಳಿ. ಅಂದ್ರೆ ನಿಮ್ಮ ಹತ್ರ ಇನ್ನು ಎಷ್ಟು ತಿಂಗಳು ದುಡ್ಡನ್ನು ಖಾಲಿ ಮಾಡ್ಲಿಕ್ಕೆ, ₹1 ಇನ್ಕಮ್ ಇಲ್ಲ ಅಂತಂದ್ರೆ ಎಷ್ಟು ತಿಂಗಳು ನೀವು ಹಿಂಗೆ ನಡ್ಸ್ಕೊಂಡು ಹೋಗ್ಬೋದು ಅಂತ ರನ್ವೇ. ಆಯ್ತಾ, ನಂದು 5 months ರನ್ವೇ, 6 months ರನ್ವೇ, 12 months ರನ್ವೇ. ಸೊ ನೆಕ್ಸ್ಟ್ ಫಂಡಿಂಗ್ ಆಗಿಲ್ಲ ಅಂತಂದ್ರೆ ಮುಚ್ಚೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತೀವಿ. ಸೊ ಆ ಇದರಲ್ಲಿ ನಮ್ಮ ರನ್ವೇ ಅಂತ ಹೇಳಿ ಸ್ಟಾರ್ಟ್ ಆಗುತ್ತೆ. ರನ್ ರೇಟ್ ಅಂತಂದ್ರೆ ನೀವು ಆ ಒಂದು ಸಂದರ್ಭದಲ್ಲಿ ನಾನು ₹10 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ₹2 ಬರುತ್ತೋ ₹3 ಬರುತ್ತೋ ಅನ್ನೋದ್ರಿಂದ ನಿಮ್ಮ ರನ್ ರೇಟ್ ಕೌಂಟ್ ಆಗುತ್ತೆ. ಸೊ ಹೀಗೆ ಕೆಲವೊಂದಷ್ಟು ವಿಶಿಷ್ಟವಾದಂತಹ ಶಬ್ದಗಳು ಮತ್ತೆ ಹೊಸ ಶಬ್ದಗಳನ್ನ ಸ್ಟಾರ್ಟ್ಅಪ್ ಅಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ. ಸೊ ಈಗ ಕೆಲವ್ರು ಹೇಳ್ತಾರೆ ಈ ಸ್ಟಾರ್ಟ್ಅಪ್ ಅಲ್ಲಿ ನಾನು VCಗೆ ಹೋದ್ರೆ ಏನೋ ಸ್ಕೇಲೆಬಿಲಿಟಿಗೆ ಹೋಗ್ಬೇಕಾಗುತ್ತೆ, ಯಾಕೆಂದ್ರೆ ಅವ್ರಿಗೆಲ್ಲ ಪ್ರಾಫಿಟ್ ಕೊಡಬೇಕಾಗುತ್ತೆ, ಅದ್ರ ಬದಲು ನಾನು ಇದರಲ್ಲೇ ಬೂಟ್ ಸ್ಟ್ರಾಪಲ್ಲೇ ನಡ್ಸ್ಕೊಂಡು ಹೋಗ್ತೀನಿ ಅಂತ. ಅದು ಕೂಡ ಸಾಧ್ಯನಾ? ಅಲ್ಲ, ಇದು ಸಾಧ್ಯ ಇದೆ. ಬಟ್ ನಿಮಗೆ ಗ್ರೋತ್ ಫ್ಯಾಕ್ಟರ್ ಅಂತ ಬಂದಾಗ ಸ್ಕೇಲೆಬಿಲಿಟಿ ಇಲ್ಲದೆ ಇರೋ ಬಿಸ್ನೆಸ್ ಅಲ್ಲಿ ನೀವು VCಗಳನ್ನ ಅಥವಾ ಇವ್ರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸ್ಕೇಲೆಬಿಲಿಟಿ ಇದ್ರೆ ಮಾತ್ರ ಹೊರಗಡೆಯಿಂದ ಬಂದು ಬಂಡವಾಳವನ್ನ ಇದು ಮಾಡ್ತಾರೆ. ಮತ್ತೆ ಇನ್ನೊಂದೇನಂತಂದ್ರೆ ಸ್ಟಾರ್ಟ್ಅಪ್ ಅನ್ನೋದು ಒಂದು ಬಬಲ್ ತರ ಬೇಕಾದ್ರೂ ಆಗ್ಬೋದು. ತುಂಬಾ ಹೈಪ್ ಇರುತ್ತೆ, ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ, ಆಲ್ ಆಫ್ ಸಡನ್ ನಾಳೆ ಝೀರೋಗೆ ಬಂದಿಟ್ಕೊಳ್ಳುತ್ತೆ. ನೀವೀಗ ಬೈಜೂಸ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ನೋಡಿರ್ಬೋದು. $1 ಬಿಲಿಯನ್ ಏನೋ ವ್ಯಾಲ್ಯೂಯೇಷನ್ ಅನ್ನ ಇತ್ತು, ಅಂದ್ರೆ ಮೌಲ್ಯ ಇತ್ತು ಆ ಕಂಪನಿಗೆ. ತುಂಬಾ ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಯಾವುದೋ ಒಂದಷ್ಟು ಸಣ್ಣ ಪುಟ್ಟ ತಪ್ಪುಗಳು ಅಥವಾ ಮ್ಯಾನೇಜ್ಮೆಂಟಿನ ಇದು ಒಂದಷ್ಟು ತಪ್ಪು ನಿರ್ಧಾರಗಳಿಂದಾಗಿ ಇವತ್ತು ಆ ಸಂಸ್ಥೆಯ ಒಂದು ಮೌಲ್ಯ $1 ಮಿಲಿಯನ್ಗೂ ಕೂಡ ಇದಾಗ್ತಾ ಇಲ್ಲ. ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ನೂರಾರು ಕೋಟಿ, ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ತಗೊಂಡು ರನ್ ಮಾಡಿ ಕಟ್ಟಿ ಬೆಳೆಸಂತ ಸಂಸ್ಥೆ ನಾಳೆ ಏನು ಇಲ್ಲದೆ ಹೋಗ್ಬೇಕಾದ್ರೆ ಇನ್ವೆಸ್ಟರ್ಗಳು ಅದನ್ನು ಯೋಚನೆ ಮಾಡೇ ಮಾಡ್ತಾರೆ. ಅಂದ್ರೆ ಬರೀ VC ತಗೊಳ್ಳೋದೊಂದೇ ಅಲ್ಲ, ಅದನ್ನ ನಾವು ಹೇಗೆ ಪ್ರಾಫಿಟಬಲ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ರನ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತೀವಿ ಅನ್ನೋದು ಕೂಡ. ಅದಕ್ಕಾಗಿ ಈಗ ಬೂಟ್ ಸ್ಟ್ರಾಪ್ಗಳಲ್ಲಿ ನಿಮಗೆ ಸ್ವಾತಂತ್ರ್ಯ ಜಾಸ್ತಿ. ಯಾಕೆ ನಿಮ್ಮದೇ ದುಡ್ಡು ನಿಮ್ಮದೇ ಇದು. ನಿಮಗೆ ಕಂಪ್ಲೈನ್ಸ್ಗಳು ನಿಮ್ಮ ಒಂದು ಮಿತಿಗೆ ಗೌರ್ಮೆಂಟಿಗೆ ಏನು ಬೇಕೋ ರೆಗ್ಯುಲೇಷನ್ ಅಲ್ಲಿ ಏನಿದೆಯೋ ಅಷ್ಟು ಮಾಡಿದ್ರೆ ಸಾಕು. ಅದೇ ನೀವು VC ಫಂಡೆಡ್ ಆಗಿ ಹೋದಾಗ ಅವ್ರು ಕೇಳ್ತಾರೆ, ನೀನು ನನಗೆ 15 ದಿನಕ್ಕೊಮ್ಮೆ MIS ಅನ್ನು ಕೊಡಬೇಕು, ನೀನು ಏನು ಪ್ರೋಗ್ರೆಸ್ ಮಾಡಿದ್ಯಾ ಅಂತೇಳಿ ನನಗೆ ಹೇಳಬೇಕು, ಪ್ರತಿ 1 ತಿಂಗಳಿಗೊಮ್ಮೆ ಒಂದು ನನಗೆ ಡೀಟೇಲ್ಡ್ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು, ಕ್ವಾರ್ಟರ್ಲಿ ಒಂದು ಮೀಟಿಂಗ್ ಕರೆದು ನನಗೆ ಎಲ್ಲ ಟೀಮ್ ಜೊತೆಗೆ ಒಂದು ಮೀಟಿಂಗನ್ನು ಇಟ್ಟು ಪ್ರೆಸೆಂಟೇಷನ್ ಮಾಡಬೇಕು. ಈ ಥರ ಒಂದಷ್ಟು ಕಟ್ಟಳೆಗಳನ್ನು ಹಾಕ್ತಾರೆ VC ಬಂದಾಗ. ಅಷ್ಟಕ್ಕೆ ಸೀಮಿತ ಆಗಿದ್ರೆ ಸ್ಟಾರ್ಟ್ಅಪ್ಗಳು ತುಂಬ VC ಫಂಡ್ಗಳ ಹತ್ರನೇ ಹೋಗ್ತಾ ಇದ್ದು, ಬೂಟ್ ಸ್ಟ್ರಾಪ್ ಯಾರು ಮಾಡ್ತಾನೆ ಇರಲಿಲ್ಲ. ಇಷ್ಟಲ್ದೇನೆ ನೀವು ಯಾವುದೋ ಒಬ್ಬರನ್ನ ಹೈರ್ ಮಾಡಬೇಕು, ಅವರಿಗೆ ಈಗ ವಾರ್ಷಿಕವಾಗಿ ಒಂದು 15 ಲಕ್ಷಕ್ಕಿಂತ ಜಾಸ್ತಿ ಕೊಡಬೇಕು ಅಂತಾದರೆ ನಾನು VC ಅಪ್ರೂವ್ ಅಂತ ತಗೋಬೇಕು. ಒಂದು ಶೇರ್ ಹೋಲ್ಡರ್ಸ್ ಅಗ್ರಿಮೆಂಟ್ ಅಂತ ಹೇಳಿ ಮಾಡ್ತೀವಿ, ಅಥವಾ ಇನ್ವೆಸ್ಟರ್ ಅಗ್ರಿಮೆಂಟ್ ಅಂತ ಹೇಳಿ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿ ಕೆಲವೊಂದಷ್ಟು ಅವರಿಗೆ ವಿಶೇಷವಾದಂತಹ ಒಂದಷ್ಟು ಹಕ್ಕುಗಳನ್ನು ಕೊಡ್ತೀವಿ, ಅವ್ರ ರೈಟ್ಸ್ ಇರುತ್ತೆ. ಅದಕ್ಕೆ ನಾವು ಏನಂತಂದರೆ ಸ್ಟಾರ್ಟಪ್ಗಳಲ್ಲಿ ರಿಸರ್ವ್ಡ್ ಮ್ಯಾಟರ್ಸ್ ಅಥವಾ ಅವ್ರಿಗಾಗಿ ಮೀಸಲಿಟ್ಟಂತಹ ಒಂದಷ್ಟು ವಿಷಯಗಳು ಅಂತ ಹೇಳಿ ಬರ್ಕೊಂಡಿರ್ತೀವಿ. ನಾವು ಕಂಪನಿಯಲ್ಲಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಅಂದರೆ ಕಂಪನಿಯ ಬೈಲಾ ಇದ್ದ ಹಾಗೆ ಇದು. ಸೊ ಬೈಲಾದಲ್ಲಿ ಆ ಎಲ್ಲ ಅಂಶಗಳನ್ನು ಹಾಕಿ ಅವರಿಗೆ ನೀವು ಹೇಳಿದಾಗ ನಿಮ್ಮ ಒಂದು ಅಪ್ರೂವಲ್ ಇಲ್ಲದೆ ನಾವೇನು ಮಾಡಲ್ಲ ಅಂತ ಹೇಳ್ತೀವಿ. ಆ ಇದರಲ್ಲಿ ನಿಮಗೆ ಬಹಳ ಅವಕಾಶ ಇದೆ. ಅವ್ರು ಏನು ಬರ್ಕೊಳ್ಳಿಕ್ಕೆ ಹೇಳ್ತಾರೋ ಅಥವಾ ಅವ್ರು ಎಲ್ಲೆಲ್ಲಿ ಅವರ ಅಪ್ರೂವಲ್ ಇಲ್ಲದೆ ನೀವೇನು ಒಂದು ಸೂಜಿಯನ್ನು ಇಲ್ಲಿದ್ದನ್ನ ಇಲ್ಲಿ ಇಡಬಾರ್ದು ಅಂತ ಹೇಳಿದ್ರೆ ನೀವು ಅವರ ಅನುಮತಿ ಇಲ್ಲದೆ ಏನನ್ನೂ ಮಾಡ್ಲಿಕ್ಕಾಗಲ್ಲ. ಅಲ್ಲಿ ಬಹಳಷ್ಟು ಸ್ಟಾರ್ಟ್ಅಪ್ಗಳಲ್ಲಿ ಅಥವಾ ಫೌಂಡರ್ಸ್ಗಳು ತುಂಬ ಕಷ್ಟವನ್ನು ಅನುಭವಿಸ್ತಾರೆ. ಅಂದರೆ ಅವ್ರಿಗೊಂಥರ ಕೈ ಕಟ್ಟ ಹಾಕಿದಾಗೆ, ಫ್ರೀಡಮ್ ಇರಲ್ಲ. ಅದಕ್ಕಾಗಿ ಬಹಳಷ್ಟು ಜನ ಸ್ಕೇಲೆಬಿಲಿಟಿ ಇದ್ರೂ ಕೂಡ VC ಹತ್ರ ಹೋಗ್ಲಿಕ್ಕೆ ಹೆದರ್ತಾರೆ. ಸೊ ಈ ಎಲ್ಲ ರಿಸ್ಟ್ರಿಕ್ಷನ್ಗಳನ್ನು ಅವ್ರು ಹಾಕಿ ಇರೋದಕ್ಕೇನೆ ಬಹಳಷ್ಟು ಸ್ಟಾರ್ಟ್ಅಪ್ಗಳು ಸಕ್ಸಸ್ ಅನ್ನು ಹೊಂದಿದ್ದಾವೆ. ಅಂದರೆ ನಿಮಗೆ ಅಕೌಂಟಬಿಲಿಟಿ ಇರುತ್ತೆ, ನಿಮ್ಗೆ ರೆಸ್ಪಾನ್ಸಿಬಿಲಿಟಿಯನ್ನು ಇದನ್ನೇ ಮಾಡಬೇಕು, ಇವ್ರು ಇದನ್ನೇ ನಿಭಾಯಿಸಬೇಕು ಅಂತ ಜವಾಬ್ದಾರಿ ಇರುತ್ತೆ. ಬಟ್ ನಿಮ್ಮದೇ ಆದಾಗ ನೀವು ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಎಲ್ಲವನ್ನು ಮಾಡ್ತೀರಾ ಅಂತ ಹೇಳಲಿಕ್ಕಾಗಲ್ಲ. ನಾಳೆ ಇನ್ನೊಬ್ರು ಕೇಳೋರಿದ್ದಾರೆ, ಅವರು ಮತ್ತೆ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅಂತ ಬಂದಾಗ ನೀವು ಆವಾಗ ಅನಿವಾರ್ಯವಾಗಿ ಅದನ್ನು ಮಾಡ್ಕೊಂಡು ಹೋಗ್ತೀರಾ, ಇಲ್ಲ ಅಂತ ನೆಕ್ಸ್ಟ್ ಫಂಡಿಂಗ್ ಆಗಲ್ಲ. ಕಂಪನಿಯಲ್ಲಿ ನಾನು ಹೇಳಿದ್ನಲ್ಲ ರನ್ವೇ ಎಷ್ಟು ಮಂತು ಇದೆ ಅಂತ ಹೇಳಿ. ಸೊ ಇಲ್ಲ, ರನ್ವೇ ಇರೋದೇ 5 ಮಂತು ಅಂತ ನೆಕ್ಸ್ಟ್ ನಿಮ್ಗೆ ಫಂಡಿಂಗ್ ಬೇಕು, ಅವ್ರು ಹೇಳಿದ್ದೆಲ್ಲವನ್ನ ಮಾಡಲೇಬೇಕಾಗತ್ತೆ. ಕೆಲವೊಮ್ಮೆ ಅದು ಸಕ್ಸಸ್ಗೂ ದಾರಿಯಾಗಿ ಮಾರ್ಪಾಡಾಗತ್ತೆ. ಭಾಳಷ್ಟು ಈಗ ಲಿಸ್ಟೆಡ್ ಆಗಿರುವಂತಹ ನೀವು ಹೇಳಿದ್ರಲ್ಲ ಒಂದು 3-4 ಕಂಪನಿಗಳ ಹೆಸರು, ಅಲ್ಲಿ ಎಲ್ಲವೂ ಆ ಶಿಸ್ತನ್ನು ಅಳವಡಿಸ್ಕೊಂಡು ಅವ್ರು ಕಷ್ಟಪಟ್ಟಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಮೊದಲನೇ ದಿನದಲ್ಲಿ ಒಂದು ಮನೆಗೆ ನಿಜವಾಗ ಅವರೇ ಹೋಗಿ ಕೊಟ್ಟಂತಹ
ಡೆಲಿವರಿ ಮಾಡಿದ ನಿದರ್ಶನಗಳು ಇದೆ. ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಅವರು ಕಂಪನಿಯನ್ನು ಕಟ್ಟಿ ಸಾಧನೆಯನ್ನು ಮಾಡಿದ್ದಾರೆ. ಲಕ್ಷಾಂತರ ಜನರಿಗೆ ಅಂದರೆ ಶೇರನ್ನು ಹಂಚಿದ್ದಾರೆ, ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ತುಂಬ ಗಣನೀಯವಾದಂತಹ ಸಾಧನೆ ಆಗಿದೆ. ಯಾವಾಗ ಇಷ್ಟೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳಿಗೆ ಒಗ್ಗಿ ಬಗ್ಗಿ ತಗ್ಗಿ ನಡೆದಾಗ ಮಾತ್ರ ಸಾಧನೆ ಸಾಧ್ಯ ಆಗಿದೆ ಅಂತ ಹೇಳಿ. ಈ ಇನ್ನೊಂದು ಎಲ್ಲ ಕಡೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಬರ್ತಾ ಇದೆ, ಇಂಡಿಪೆಂಡೆಂಟ್ ಡೈರೆಕ್ಟರ್ಸು ಹುದ್ದೆಗಳು ತುಂಬ ಖಾಲಿ ಇದೆ, ಇಂಡಿಪೆಂಡೆಂಟ್ ಡೈರೆಕ್ಟರ್ ಯಾರು ಬೇಕಾದರೂ ಆಗ್ಬೋದು ಅನ್ನೋದೆಲ್ಲ. ಇದು ಏನಿದು ಇಂಡಿಪೆಂಡೆಂಟ್ ಡೈರೆಕ್ಟರ್? ನೀವು ಯಾವ ದೊಡ್ಡ ದೊಡ್ಡ ಕಂಪ್ನೀಸಿಗೆಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ, ಅಥವಾ ಈವನ್ ನೀವು ಯಂಗ್ಸ್ಟರ್ ಅಂದರೆ ನಿಮ್ಗೆ ಕೆಲವು ಇಂಡಿಪೆಂಡೆಂಟ್ ಡೈರೆಕ್ಟರ್ ಕೋರ್ಸ್ಗಳನ್ನ ಮಾಡ್ಕೊಂಡ್ರೆ ನೀವು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗ್ಬಿಡ್ಬೋದು ಅಂತ. ಹಾಂ, ಈಗ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಅನ್ನೋದು ಒಂದು ಹುದ್ದೆ ಅನ್ನೋದಕ್ಕಿಂತ ಅದೊಂದು ತುಂಬ ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನಮಾನ. ಕಂಪನಿಯಲ್ಲಿ ನಿರ್ದೇಶಕ ಮಂಡಳಿ ಓನರ್ ಕಡೆಯಿಂದ ಅಥವಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಯಾವಾಗಲೂ ನೋಡ್ತಾ ಇರುತ್ತೆ. ಅದನ್ನೇ ನೀವು ಒಬ್ಬ ಸಂಪೂರ್ಣವಾಗಿ ಸ್ವತಂತ್ರ ವ್ಯಕ್ತಿಯನ್ನು ತಂದು ಕೂರಿಸಿದಾಗ ಅವನು ಅದನ್ನು ಹೇಗೆ ವಿಮರ್ಶೆ ಮಾಡ್ಬೋದು, ಅದನ್ನು ಹೇಗೆ ನಡೆಸಬೇಕು ಅಂತ ಹೇಳ್ಬೋದು, ಈ ಎಲ್ಲ ಒಂದು ಕಾರ್ಯತಂತ್ರಗಳನ್ನು ನಿರೂಪಣೆ ಮಾಡಿ ನಡೆಸ್ತಕ್ಕಂಥವ್ರು ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್. ಅಂಪೈರ್ ಇದ್ದಂಗೆ ಅವರು ಅಲ್ಲ, ನೀವು ಅಂಪೈರ್ ಇದ್ದಂಗೆ ಅಂತಲೂ ಹೇಳ್ಬೋದು. ಯಾಕೆಂದರೆ ಅವರು ಪ್ರತಿಯೊಂದು ನಡೆ ಮತ್ತು ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಇರ್ತಾರೆ. ಈಗ ನಿಮ್ಮ ಕಂಪನಿಯಲ್ಲಿ ಆಡಿಟ್ಗಳ ಮ್ಯಾಟರ್ ಇರ್ಬೋದು, ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಇರ್ಬೋದು. ಅಂದರೆ 2 ಜನ ಪರಿಚಯದವ್ರು ಇರ್ತಾರೆ, ಅಥವಾ 2 ಎಂಟಿಟಿಗಳು ಕಾಮನ್ ಡೈರೆಕ್ಟರ್ಸ್ ಇರುತ್ತೆ, ಅಥವಾ 2 ಜನರಲ್ಲಿ ಅಪ್ಪ ಮಗನ ಬೇರೆ ಬೇರೆ ಕಂಪ್ನಿಗಳಿರುತ್ತೆ, ಅವರವ್ರ ಮಧ್ಯೆನೇ ಬಿಸ್ನೆಸ್ ಆಗ್ತಾ ಇರುತ್ತೆ. ನಿಮಗೆ ಯಾರು ಎಷ್ಟು ಪರ್ಸೆಂಟನ್ನು ಇಟ್ಕೊಂಡಿದ್ದಾರೆ, ಏನು ಮಾಡಿದ್ದಾರೆ, ಎಲ್ಲಿ ಹೇಗೆ ನಡೀತಾ ಇದೆ ಅಂತ ಗೊತ್ತಿರಲ್ಲ. ಈ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಅನ್ನೋದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಮತ್ತು ಲಿಸ್ಟೆಡ್ ಕಂಪನಿಯಲ್ಲಿ ಇರ್ತಕ್ಕಂತಹ ಅವಕಾಶಗಳು. ಪ್ರೈವೇಟ್ ಕಂಪನಿಯಲ್ಲಿ ಇಂಡಿಪೆಂಡೆಂಟ್ ಅನ್ನೋದಕ್ಕೆ ಇಂಡಿಪೆಂಡೆಂಟಿಗೆ ಮೀನಿಂಗ್ ಅಷ್ಟು ಇರಲ್ಲ. ಯಾಕೆ ಅಂತಂದರೆ ಇಲ್ಲೆಲ್ಲವೂ ಕ್ಲೋಸ್ಲಿ ಹೇಳಿದಾಗ ನಡೀತಾ ಇರುತ್ತೆ, ಇಲ್ಲಿ ನಿಮಗೆ ರಿಸ್ಟ್ರಿಕ್ಷನ್ಗಳು ಬಹಳ ಕಡಿಮೆ. ಅದೇ ನೀವು ನಮ್ಮ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಅಥವಾ ಲಿಸ್ಟೆಡ್ ಕಂಪ್ನಿಯಲ್ಲಿ ಹೋದಾಗ ನಿಜವಾಗಿಯೂ ನೋಡಬೇಕು ಅಂತಂದರೆ ಒಬ್ಬ ಇಂಡಿಪೆಂಡೆಂಟ್ ಡೈರೆಕ್ಟರ್ ಜವಾಬ್ದಾರಿ ತುಂಬ ಇರುತ್ತೆ. ಒಂದು ಏನು ನಿಮ್ಮ ವಾರ್ಷಿಕ ಕಾಲಕ್ಕೆ ತಕ್ಕ ಹಾಗೆ ನೀವು ಅಕೌಂಟ್ಸನ್ನು ಸಬ್ಮಿಟ್ ಮಾಡಿದಾಗ ಅದನ್ನು ಪರಾಮರ್ಶನೆ ಮಾಡೋದಿರ್ಬೋದು, ಇಲ್ಲ ಅಂತಂದರೆ ಯಾರಿಗೆ ಎಷ್ಟು ಸಂಬಳವನ್ನು ಕೊಡಬೇಕು, ಅವರಿಗೆ ಇನ್ಕ್ರಿಮೆಂಟ್ ಮಾಡ್ತಾ ಇರೋ ಸರಿ ಇದೆಯೋ ಇಲ್ವೋ, ಡೈರೆಕ್ಟರ್ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ, ಅವರನ್ನು ವಿಶ್ಲೇಷಣೆ ಮಾಡಿ ಅದನ್ನು ಗಣನೆಗೆ ತಗೊಂಡು ಅದನ್ನು ಅಪ್ರೂವ್ ಮಾಡುವಂತಹ ಜವಾಬ್ದಾರಿ ಎಲ್ಲವೂ ಇಂಡಿಪೆಂಡೆಂಟ್ ಡೈರೆಕ್ಟರ್ಗಳ ಮೇಲಿರುತ್ತೆ. ಅಂದರೆ ಅದಕ್ಕೆ ಒಂದಷ್ಟು ಕ್ರೈಟೀರಿಯಾವನ್ನು ಕೊಟ್ಟಿದ್ದಾರೆ. ನೀವೊಂದು ಎಕ್ಸಾಮನ್ನು ಬರೀಬೇಕು, ಅಥವಾ ನಿಮ್ಮ ಹತ್ರ ಒಂದಷ್ಟು ಪೂರ್ವಭಾವಿಯಾಗಿ ಎಕ್ಸ್ಪೀರಿಯನ್ಸ್ ಇರಬೇಕು. ಅದರ ಮೇಲೆ ನೀವು ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಡಾಟಾ ಬ್ಯಾಂಕಲ್ಲಿ ನೀವು ಹೆಸರನ್ನು ನೋಂದಣಿ ಮಾಡ್ಬೋದು. ಭಾಳಷ್ಟು ಕಂಪನಿಗಳು ನಿಮ್ಮನ್ನು ಅಪ್ರೋಚ್ ಮಾಡುತ್ತೆ. ನೀವು ಅವರ ಕಂಪನಿಯ ಅವರ ಬಿಸ್ನೆಸ್ಸನ್ನು ವ್ಯಾಲ್ಯೂ ಅಡಿಷನ್ ಆಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಆದರೆ ನಿಮ್ಮನ್ನು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ಅವರು ನಿಮ್ಮನ್ನು ಹೈರ್ ಮಾಡ್ತಾರೆ. ಅಂದರೆ ನೀವು ನಿರ್ದೇಶನ ಮಂಡಳಿಯಲ್ಲೇ ಇರ್ತೀರಾ, ಬಟ್ ನಿಮ್ಮ ರೋಲು ಆ್ಯಸ್ ಅ ವಾಚ್ ಕೀಪರ್ ಆಗಿ ಇರುತ್ತೆ. ಅಂದರೆ ನೀವು ಅದನ್ನು ಅಷ್ಟು ಏನು ಪಾರಮ್ಯವಾಗಿ ನೋಡ್ತಾ ಇರ್ತೀರ. ಅಂದರೆ ಪರಾಮರ್ಶನೆ ಮಾಡೋದಕ್ಕೆ ಅಂತ ನಿಮ್ಮನ್ನು ಕೂರಿಸಿರ್ತಾರೆ. ನಾವೀಗ ಹೇಳ್ತೇವೆ, ಯಜ್ಞವನ್ನು ಮಾಡಬೇಕಿದ್ರೆ ಋಗ್ಯಜು ಸಾಮ ಅಥರ್ವ ಅಂಥೇಳಿ ಇಲ್ಲಿ 4 ಜನ ಹವಿಸನ್ನು ಇದು ಮಾಡ್ಲಿಕ್ಕೆ ಇರ್ತಾರೆ. ಅಲ್ಲಿ ಒಬ್ಬರು ಬ್ರಹ್ಮನನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಒಂದು ಇದು. ನಾರ್ಮಲಿ ಋಗ್ವೇದಿಗಳನ್ನ ಬ್ರಹ್ಮನನ್ನಾಗಿ ಇದು ಮಾಡುವಂಥದ್ದು. ಯಜುರ್ ಮತ್ತು ಸಾಮವೇದವರು ಮತ್ತು ಅಥರ್ವದವರು ಉಳಿದಿರುವಂತಹ ಕಾಮ್ಯಕರ್ಮಗಳನ್ನು ಮಾಡುವಂಥದ್ದು ಪದ್ಧತಿ. ಅಲ್ಲಿ ಆ ಬ್ರಹ್ಮನ ಸ್ಥಾನವನ್ನು ನೀವು ಇದಕ್ಕೆ ಹೇಳ್ಬೋದು ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಂತ. ಅವನು ಕೂತ್ಕೊಂಡು ಎಲ್ಲವನ್ನ ನೋಡ್ತಾ ಇರ್ತಾನೆ. ಅವನ ಜವಾಬ್ದಾರಿ ಏನಂತಂದರೆ ಅಷ್ಟು ಸ್ಟ್ಯಾಂಡ್ ಔಟ್ ಆಗಿ ನಿಂತ್ಕೊಂಡು ನೋಡುವಂಥದ್ದು ಅಂಥೇಳಿ. ಮತ್ತು ಅವನು ರೆಸ್ಪಾನ್ಸಿಬಲ್ ಇರ್ತಾನೆ. ಯಾಕೆಂದರೆ ತಪ್ಪುಗಳಾದಾಗ ಅವನು ಅದನ್ನು ಖಂಡಿಸ್ತಾನೆ, ಸರಿಯಾಗಿ ನಡೀತಾ ಇದ್ದಾಗ ಅದನ್ನು ಪ್ರಶಂಸನೆ ಮಾಡಿ ಅದನ್ನು ತೊಗೊಂಡು ಹೋಗ್ಲಿಕ್ಕೆ ಇದು ಮಾಡ್ತಾರೆ. ಸೊ ನಾಳೆ ಗೌರ್ಮೆಂಟ್ ಏನಾದ್ರು ಫಸ್ಟ್ ಕೇಳೋದಿದ್ರೆ ಇಂಡಿಪೆಂಡೆಂಟ್ ಡೈರೆಕ್ಟರ್ನ ಕೇಳಲಿಕ್ಕೆ ಇದಿರುತ್ತೆ. ಹುದ್ದೆಗಳು ಯಾಕೆ ಖಾಲಿ ಇದೆ ಅಂತ ಕೇಳಿದ್ರೆ ಅದು ತುಂಬ ಜವಾಬ್ದಾರಿಯುತವಂತಹ ಸ್ಥಾನಮಾನ. ಅದು ಎಲ್ಲರಿಗೂ ದಕ್ಕೋದು ಕಷ್ಟ. ಹಾಂ, ಅಂದರೆ ಅದನ್ನು ದಕ್ಸ್ಕೊಳ್ಳೋದು ಕಷ್ಟ ಅಂತೇಳಿ, ಅದನ್ನು ನಿಭಾಯಿಸೋದು ಕಷ್ಟ. ನೀವು ಅಲ್ಲಿ ಪಾರ್ಶಿಯಾಲಿಟಿ ಮಾಡ್ಲಿಕ್ಕೆ ಹೋದಾಗ ಅಥವಾ ಏನೋ ಒಂದು ಪ್ರಾಬ್ಲಮ್ ಆದಾಗ ತುಂಬ ದೊಡ್ಡ ಮೊತ್ತದ ದಂಡವನ್ನು ತೆರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಈ ಕಾರ್ಪೊರೇಟ್ ಕಂಪ್ಲೈನ್ಸಸ್ಸಲ್ಲಿ ಒಂದು ಸಣ್ಣ ತಪ್ಪು ನಡೆಯೇ ಕೂಡ ಇಂಡಿಪೆಂಡೆಂಟ್ ಡೈರೆಕ್ಟರ್ ಇರ್ಬೋದು, ಡೈರೆಕ್ಟರ್ದು ಇರ್ಬೋದು, ನಿಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅದು ಪ್ರಾಬ್ಲಮ್ ಮಾಡಲಿಕ್ಕೆ ಸಾಧ್ಯತೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕಾರ್ಪೊರೇಟಲ್ಲೂ ಕೆಲಸ ಮಾಡಿದ್ದೀರಾ, ಇಂಡಿಪೆಂಡೆಂಟಾಗಿ ನಿಮ್ಮದೇ ಆದ ಕಂಪ್ನಿಯನ್ನು ಕೂಡ ಈಗ ನೀವು ನಡೆಸ್ತಾ ಇದ್ದೀರಾ. ಯಾವ ರೀತಿ ವ್ಯತ್ಯಾಸವನ್ನು ನೋಡ್ತಾ ಇದ್ದೀರಾ? ಸರ್, ಇಲ್ಲಿ ಒಂದು ವಿಚಾರ ಏನಂತಂದರೆ, ನಮ್ಮ ಆಸಕ್ತಿಗಳು ಕಾಲಕ್ಕೆ ತಕ್ಕಕ್ಕೆ ಕೆಲವೊಂದು ಬಾರಿ ಬದಲಾವಣೆ ಆದಾಗ ಕಾರ್ಪೊರೇಟಲ್ಲಿ ನಿಮಗೆ ತುಂಬ ಸ್ಥಿರವಾದಂತಹ ಆದಾಯ,
ಸ್ಥಿರವಾದಂತಹ ಸಮಯ ಮತ್ತು ರೂಟೀನ್ ವರ್ಕ್ಗಳು ಇರುತ್ತೆ. ನೀವೆಲ್ಲವನ್ನ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಅದೇ ನಮ್ಮ ಸ್ವಂತ ಉದ್ಯೋಗ ಅಥವಾ ನಾವು ಪ್ರಾಕ್ಟೀಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಬಂದಾಗ ನಾಳೆ ಏನು ಅನ್ನೋದು ಕೂಡ ನಮ್ಮ ಹತ್ರ ಪ್ಲ್ಯಾನ್ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಮನೇಲಿ ಅದನ್ನೇ ಯಾವಾಗಲೂ ಹೇಳ್ತಾ ಇರ್ತಾರೆ. ನಾನು ಹೇಳ್ತೀನಿ, ನೀನು ತುಂಬ ಬ್ಯುಸಿ ಇರ್ತೀಯ ವೀಕೆಂಡಲ್ಲಿ, ಅಲ್ಲಿ ಇಲ್ಲಿ ಎಲ್ಲ, ಯಾವಾಗ ನೀನು ಟೈಮ್ ಕೇಳಬೇಕು ಅಂತಲೇ ಗೊತ್ತಾಗಲ್ಲ ಅಂತ ಹೇಳ್ತಾಳೆ. ಸೊ ಸ್ವಂತ ಉದ್ಯೋಗದಲ್ಲಿ ಅದು ಒಂದಿದೆ. ಬಟ್ ನಾಳೆ ಬೇಕಾದರೆ ಆಫ್ ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ಆಗುತ್ತೆ. ಇಲ್ಲ, ನಾನು ಇವತ್ತೇನು ಮಾಡಲ್ಲ, ಏನೋ ಒಂದು ಎಮರ್ಜೆನ್ಸಿ ಬಂದಿದೆ, ನನಗೆ ಅರ್ಜೆಂಟ್ ಇದೆ, ಮಾಡಬೇಕು ಅಂತಂದರೆ ಏನೋ ಒಂದು ಸ್ಯಾಕ್ರಿಫೈಸ್ ಮಾಡಿ ಏನೋ ಒಂದು ಬಿಟ್ಟು ನಾವು ಮಾಡ್ಕೊಂಡು ಹೋಗ್ಬೋದು. ಬಟ್ ಕಾರ್ಪೊರೇಟಲ್ಲಿ ಆ ಒಂದು ಫ್ಲೆಕ್ಸಿಬಿಲಿಟಿ ಸಿಗಲ್ಲ ನಿಮಗೆ. ಸೊ ಇಲ್ಲಿ ಸ್ವತಂತ್ರತೆ ಜಾಸ್ತಿ ಇದೆ, ಅಸ್ಥಿರತೆ ತುಂಬ ಕಾಡ್ತಾ ಇರುತ್ತೆ. ನಿಮಗೆ ಒಂದಷ್ಟು ಇನ್ವಾಯ್ಸ್ ಮಾಡಿರ್ತೀರ, ನಾಳೆ ಯಾವಾಗ ದುಡ್ಡು ಬರುತ್ತೆ ಅಂತ ಗೊತ್ತಿರಲ್ಲ. ಸೊ ಕ್ಲೈಂಟ್ ಹೇಳ್ತಾರೆ ನಾಳೆ ಬರ್ಬೋದು ಅಂಥೇಳಿ, ಇನ್ನೊಂದು ವಾರ ಆಗ್ಬೋದು, ಇನ್ನೊಂದು 10 ದಿನ ಆಗ್ಬೋದು, ಒಂದು ತಿಂಗಳೇ ಆಗ್ಬೋದು. ಬಟ್ ಅದು ಕಾರ್ಪೊರೇಟಲ್ಲಿ ಆಗಲ್ಲ. ನಿಮ್ಗೆ ತಿಂಗಳ ಎಂಡಿಗೆ ಕರೆಕ್ಟಾಗಿ ಏನೋ ನಿಮ್ಗೆ ಎಷ್ಟು ಅಮೌಂಟ್ ಬರಬೇಕೋ ಅಷ್ಟು ಸಂಬಳ ಬಂದಿರುತ್ತೆ, ಎಲ್ಲವೂ ಪ್ಲ್ಯಾಂಡಾಗಿ ಹೋಗ್ತಾ ಇರುತ್ತೆ. ಬಟ್ ಒಂದು ಸ್ವಲ್ಪ ವರ್ಷ ಕಳೆದ ನಂತರ ಹೊಸತೇನಿಲ್ಲ ಅಂಥೇಳಿ ಕಾಡ್ಲಿಕ್ಕೆ ಶುರುವಾಗುತ್ತೆ. ಲಾಸ್ಟ್ ವರ್ಷ ಏನು ಕೆಲಸ ಮಾಡಿದ್ದೀವೋ ಈ ವರ್ಷ ಅದನ್ನೇ ಮಾಡ್ತಾ ಇದ್ದೀವಿ, ಮತ್ತು ಇನ್ನೊಂದು ಸ್ವಲ್ಪ ವರ್ಷ ಆದ ನಂತರ ಅದೇ ಥರದ್ದು ಇನ್ನೊಂದಷ್ಟು ವೆರೈಟಿ ವರ್ಕನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಆಗುತ್ತೆ. ಬಟ್ ಪ್ರಾಕ್ಟೀಸಲ್ಲಿ ಆ ಥರ ಇಲ್ಲ. ನೀವು ಇವತ್ತು NCLT ವರ್ಕ್ ಮಾಡ್ತಾ ಇರ್ಬೋದು, ನಾಳೆ NCLTಯಲ್ಲಿ ಇನ್ನೊಂದು ಸ್ಪೆಷಲೈಸೇಷನ್ ಅಂತೇಳಿ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕ್ರಪ್ಸಿ ಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ತೀರಾ. ಒಂದು ಸ್ವಲ್ಪ ದಿನ ಆದ ನಂತರ ಎಲ್ಲ ನನಗೆ GST ನೋಡಬೇಕು ಅಂತ ಹೇಳ್ತೀರಾ, GST ಬಗ್ಗೆ ಅಧ್ಯಯನ ಮಾಡಿ ಅದನ್ನು ಶುರು ಮಾಡ್ತೀರಾ. ಮತ್ತೊಂದು ಸ್ವಲ್ಪ ಟೈಮ್ ಆದ ನಂತರ ನೀವು ಇದೆಲ್ಲ ಬೇಡ, ನಾನು IPR ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಹೇಳ್ತೀರಾ. ಸೊ ನಿಮ್ಮ ಹತ್ರ ಈಗ ಈ ಲಾ ಗ್ರ್ಯಾಜುಯೇಟ್ ಆಗಿದ್ದರೆ ಒಂದು ಸ್ವಲ್ಪ ಟೈಮ್ ಆದ ನಂತರ ನೀವು ನೇರವಾಗಿ ಹೋಗಿ ಪ್ಲ್ಯಾನ್ ಮಾಡ್ಬೋದು, ನಾನು ಕೋರ್ಟ್ಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ಬೋದು, ಏನೋ ಒಂದು ಹೊಸತನ್ನು ಮಾಡ್ತೀನಿ ಅಂತ ಹೇಳ್ಬೋದು. ಇದು ಯಾವುದು ಬೇಡವಾ, ನಾನೊಂದು ಸ್ಟಾರ್ಟಪ್ಗೆ ಮೆಂಟರ್ ಆಗ್ತೀನಿ ಅಂತ ಹೇಳಿ ನಾನು ಶುರು ಮಾಡ್ತೀನಿ. ಸೊ ಏನು ಬೇಕಾದರೂ ಮಾಡ್ಬೋದು. ನಿಮಗೆ ನಿಮ್ಮದೇ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ನೀವು ಯೋಚನೆ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಬಟ್ ಅದರಲ್ಲೇ ಒಂದಷ್ಟು ಲಾಭಗಳಿದೆ, ಇಲ್ಲೊಂದಷ್ಟು ಲಾಭಗಳಿದೆ. ಸೊ ಯಾರಿಗೆ ಯಾವುದು ಯಾವ ಸಮಯದಲ್ಲಿ ಇಷ್ಟ ಆಗುತ್ತೋ ಅದನ್ನು ಕಂಟಿನ್ಯೂ ಮಾಡ್ಬೋದು. ಯಾವ ಉಪ್ಪಿನಕಾಯಿ ನನಗೆ ರುಚಿನ ಉಪ್ಪಿನಕಾಯಿ ನಾನು ತಿಂತೀನಿ, ಆ ಊಟಕ್ಕೆ ಸರಿಯಾಗಿ ಸೇರಿಸ್ಕೊಂಡು. ಎಷ್ಟೋ ಜನ ಇವತ್ತೀಗ ನಮ್ಮ ಡಿಸ್ಕಷನ್, ನಿಮ್ಮ ಸಂದರ್ಶನ ನೋಡ್ತಾ ಇರೋರು ಎಷ್ಟೋ ಜನ ಪೇರೆಂಟ್ಸ್ ಇರ್ಬೋದು ಅಥವಾ ಮಕ್ಕಳಿರ್ಬೋದು, ಎಲ್ಲರೂ ನೋಡ್ತಾ ಇರ್ತಾರೆ. ಕಂಪ್ನಿ ಸೆಕ್ರೆಟರಿ ಮಾಡೋವಂಥವ್ರಿಗೆ, ಎಷ್ಟೋ ಜನ ಉದಯೋನ್ಮುಖ ಪ್ರತಿಭೆಗಳಿಗೆ ನಿಮ್ಮ ಸಲಹೆ ಏನು? ಇಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ, ತುಂಬ ಕಡಿಮೆ ವೆಚ್ಚವನ್ನು ನೀವು ಹೂಡಿಕೆ ಮಾಡಿ ಹೆಚ್ಚಿಗೆ ಹಣವನ್ನು ಗಳಿಸ್ಲಿಕ್ಕೆ ಸಾಧ್ಯ ಇರತಕ್ಕಂತಹ ಒಂದಷ್ಟು ಕೋರ್ಸ್ಗಳಲ್ಲಿ ಕಂಪ್ನಿ ಸೆಕ್ರೆಟರಿ ಕೋರ್ಸ್ ಕೂಡ ಒಂದು. ಯಾಕಂತಂದರೆ 1980ರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಸಪರೇಟ್ ಆ್ಯಕ್ಟ್ ಮೂಲಕ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು. ಅಂದರೆ ಕಂಪ್ನಿ ಸೆಕ್ರೆಟರೀಸ್ ಆ್ಯಕ್ಟ್ ಅಂಥೇಳಿ ಒಂದು ಸಪರೇಟ್ ಆ್ಯಕ್ಟ್ ಇದೆ. ಮತ್ತು ಈ ಪೊಸಿಷನ್ನು ಮತ್ತು ಈ ಒಂದು ಮಿನಿಸ್ಟ್ರಿ ಅಂಡರಲ್ಲಿ, ನಮ್ಮ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂಡರ್ ಒಳಗಡೆ ಈ ಒಂದು ಸಂಸ್ಥೆ ಬರುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಒಂದೇ ಒಂದು ಸಂಸ್ಥೆ ಇರೋ ಸ್ವಾಯತ್ತ ಸಂಸ್ಥೆ ಅದು. ಅಂದರೆ ಸ್ವಾಯತ್ತ ಅಂತ ಹೇಳ್ತಾರೋ ಅದಕ್ಕೆ ಏನು ಹೇಳ್ತಾರೋ ನೀವು ಕನ್ನಡದಲ್ಲಿ, ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅಂಡರ್ ದಿ ಡೈರೆಕ್ಟ್ ಸೂಪರ್ವಿಷನ್ ಆಫ್ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಸೊ ನಾವು ಎಷ್ಟು ಮಟ್ಟಿಗೆ ಅಂತಂದರೆ ಸಿಲೆಬಸ್ಸಿಂದ ಹಿಡಿದು ಎಲ್ಲವನ್ನ ಕಾಲಕ್ಕೆ ತಕ್ಕ ಹಾಗೆ ಅದನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಪರೀಕ್ಷೆಗಳು ಕಠಿಣ ಇದೆ, ಬರೆದ ತಕ್ಷಣ ಎಲ್ಲರೂ ಕ್ಲಿಯರ್ ಆಗ್ತಾರೆ ಅಥವಾ ಆಗತ್ತೆ ಅಂತ ನಾನು ಹೇಳಲ್ಲ. ಅಷ್ಟೊಂದು ಸುಲಭ ಇದ್ದರೆ ಎಲ್ಲರೂ ಇದನ್ನೇ ತಗೊಂಡು ಮಾಡಲಿಕ್ಕೆ ಸಾಧ್ಯ ಇತ್ತು. ಇಲ್ಲಿ ಪರೀಕ್ಷೆಗಳು ಸ್ವಲ್ಪ ಕಠಿಣ ಇದೆ, ಆದರೆ ಇದು ದುಸ್ಸಾಧ್ಯ ಅಲ್ಲ, ಸಾಧ್ಯ ಇದೆ. ಸ್ವಲ್ಪ ಶ್ರಮ ಜಾಸ್ತಿ ಬೇಕು, ಸ್ವಲ್ಪ ನಾವು ಪ್ರಯತ್ನವನ್ನು ಮಾಡಬೇಕು. ನಾನೊಬ್ಬ ಕನ್ನಡ ಮೀಡಿಯಮಲ್ಲಿ ಓದ್ಕೊಂಡು ಬಂದು ನಾನು 10ನೇ ತರಗತಿ ತನಕ ನನಗೆ ಸರಿಯಾಗಿ ಇಂಗ್ಲೀಷಲ್ಲಿ ಅಭ್ಯಾಸ ಮಾಡಲಿಕ್ಕಾಗಲಿ ಅಥವಾ ಇಂಗ್ಲೀಷಲ್ಲಿ ಒಳ್ಳೆ ಮಾರ್ಕ್ಸ್ಗಳಾಗಲಿ ಯಾವತ್ತೂ ಬಂದಿದ್ದಿರಲಿಲ್ಲ. ಆದರೆ ಈ ಒಂದು ಉದ್ಯೋಗವನ್ನು ಆರಿಸ್ಕೊಂಡು ನಾನು ಗ್ರ್ಯಾಜುಯೇಷನ್ ಆದ ನಂತರ ಶುರು ಮಾಡಿದ ನಂತರ ಇಲ್ಲಿಯ ಶಬ್ದಗಳೇ ಬೇರೆ, ಇಲ್ಲಿಯ ವಿಭಾಗದಲ್ಲಿ ಬರ್ತಕ್ಕಂತಹ ಒಂದು ಪದ ಸಮುಚ್ಚಯವೇ ಬೇರೆ, ಅದನ್ನು ಕಲ್ತ್ಕೊಂಡು ಬಂದ್ವಿ. ಈಗ ನಾನು ನನ್ನ ಉದ್ಯೋಗದ ಬಗ್ಗೆ ಕನ್ನಡದಲ್ಲಿ ಮಾತಾಡಬೇಕು ಅಂತಂದರೆ ತುಂಬ ಕಷ್ಟ. ಯಾಕಂತಂದರೆ ಅಲ್ಲಿರ್ತಕ್ಕಂಥ ಶಬ್ದಗಳನ್ನು ನನ್ನ ಮಾತೃಭಾಷೆಯಲ್ಲಿ ಯಾವುದು ಅಂತ ಹುಡುಕ್ಲಿಕ್ಕೆ ಸಹಿತ ಗೊತ್ತಾಗಲ್ಲ. ಸೊ ವಿದ್ಯಾರ್ಥಿಗಳು ಏನಂತಂದರೆ ಅವಕಾಶಗಳು ತುಂಬ ಇದೆ. ನೀವು ಈ ಒಂದು ಕೋರ್ಸನ್ನು ಒಂದು 3-4 ವರ್ಷ ಡೆಡಿಕೇಟೆಡ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೆಡಿ ಇದ್ದರೆ, ನೀವು ಬಿಫೋರ್ ಗ್ರ್ಯಾಜುಯೇಷನ್ ಇರ್ಬೋದು ಇಲ್ಲ ಆಫ್ಟರ್ ಗ್ರ್ಯಾಜುಯೇಷನ್ ಇರ್ಬೋದು, 1 ಲಕ್ಷದ ಒಳಗಡೆ, 1.5 ಲಕ್ಷದ ಒಳಗಡೆ ಈ ಸಂಪೂರ್ಣ ಕೋರ್ಸನ್ನು ಮುಗಿಸಿ ಮೆಂಬರ್ ಆಗ್ಬೋದು. ನಿಮ್ಮ ಮೊದಲನೇ ಸಂಬಳ ಕೂಡ ಒಂದು 40,000-50,000 ಸಾವಿರದಲ್ಲಿ ಆರಾಮದಲ್ಲಿ ಶುರುವಾಗುತ್ತೆ ಕರಿಯರ್. ಓ ವಂಡರ್ಫುಲ್. ಸಾಫ್ಟ್ವೇರ್ ಇಂಜಿನಿಯರ್ಸಿಗೇನು ಕಮ್ಮಿ ಇಲ್ಲ ಅಂದರೆ ಮತ್ತೆ ನಿಮಗೆ ಉದ್ಯೋಗಕ್ಕೆ ಬರ ಇಲ್ಲ. ಇಲ್ಲಿ
ನಾವು ನೋಡ್ತೀವಿ ಬಹಳಷ್ಟು ಪದವಿಗಳನ್ನು ಮುಗಿಸ್ಕೊಂಡು ಬರೋರು ಮತ್ತು ಇವರಿಗೆ ಮೊದಲನೇ ದಿನದಿಂದಲೇ ನಿನ್ನ ಎಕ್ಸ್ಪೀರಿಯನ್ಸ್ ಏನು ಅಂಥೇಳಿ ಅವರು ರೆಸ್ಯೂಮ್ ಕಳಿಸಲೆಲ್ಲ ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ಕೆಲಸ ಕೊಡಲ್ಲ. ಕೆಲಸ ಕೊಡೋ ತನಕ ಎಕ್ಸ್ಪೀರಿಯನ್ಸ್ ಬರಲ್ಲ, ಎಕ್ಸ್ಪೀರಿಯನ್ಸ್ ಬರೋ ತನಕ ಕೆಲಸ ಸಿಗಲ್ಲ. ಬಟ್ CS ಅಥವಾ ಈ ಪ್ರೊಫೆಷ್ನಲ್ ಕೋರ್ಸ್ಗಳು ನೀವು ಯಾವುದನ್ನೇ ತಗೊಳ್ಳಿ, CS, CA, CMA ಯಾವ ಕೋರ್ಸ್ಗಳನ್ನು ತೊಗೊಂಡ್ರೂ ಕೂಡ ನಿಮಗೆ ಒಂದು ಮ್ಯಾಂಡೇಟ್ರಿಯಾಗಿ ಒಂದು ಟ್ರೈನಿಂಗ್ ಅಂತ ಹೇಳಿ ಅಳವಡಿಕೆ ಮಾಡಿದ್ದಾರೆ. ಸೊ ವಿತ್ ಎಕ್ಸ್ಪೀರಿಯನ್ಸೇ ಬಂದ್ಬಿಡುತ್ತೆ. ನೀವು ಮೊದಲನೇ ದಿನ ಹೋಗಿ ನಿಮ್ಮ ರೆಸ್ಯೂಮ್ ಕೊಟ್ಟಾಗ ಕೂಡ ನೀವು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗೇ ಹೊರಹೊಮ್ಮಿರ್ತೀರಲ್ಲ. ಸೊ ಅದಕ್ಕಾಗಿ ನಿಮಗೆ ಬಹಳ ಅವಕಾಶ ಇದೆ ಅಂತ ಹೇಳಿ ಅಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಯಾವ ರೀತಿ ನಿಮ್ಮ ಫೀಲ್ಡಲ್ಲಿ ಇಂಪ್ಯಾಕ್ಟ್ ಆಗಿದೆ? ಉದ್ಯೋಗದ ಭೀತಿ ಇದೆಯಾ? ಸರ್, ಇದು ಯಾರನ್ನೂ ಬಿಡದ ಪ್ರಶ್ನೆ. ಇದು ಎಲ್ಲರನ್ನೂ ಕಾಡ್ತಾ ಇರುವಂತಹ ಒಂದು. ಆದರೆ ಮನುಷ್ಯನ ಆಲೋಚನೆ ಮತ್ತು ನ್ಯಾಚುರಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಲ್ಲ, ವಿಚಾರಣಾತ್ಮಕ ವಿಮರ್ಶೆ ಮಾಡುವಂತಹ ಒಂದು ಬುದ್ಧಿಮತ್ತೆ ಶಕ್ತಿ, ಇದು ಕೃತಕ ಬುದ್ಧಿಮತ್ತೆ ಅಂತ ಜಾಸ್ತಿ ಇದೆ. ಈಗ ನಮಗೊಂದು ಕಂಪನಿಯಲ್ಲಿ ಮಿನಿಟ್ಸನ್ನು ಪ್ರಿಪೇರ್ ಮಾಡಬೇಕು, ರೆಸೊಲ್ಯೂಷನ್ ಡ್ರಾಫ್ಟ್ ಮಾಡಬೇಕು ಅಂತಂದರೆ ನಾನು ಹಾಕ್ಬೋದು, ಒಂದು ಪ್ರಾಂಪ್ಟನ್ನು ಕೊಟ್ಟು ನೀನು ಡ್ರಾಫ್ಟ್ ಮಾಡಿಕೊಡು ಅಂತ ಹೇಳ್ಬೋದು. ಆದರೆ ಅದು ಮಾಡಿ ಸರಿ ಇದೆಯೋ ಇಲ್ಲವೋ ಅಂತ ಹೇಳಿ ಒಬ್ಬರು ವಿಮರ್ಶನೆ ಮಾಡ್ಲಿಕ್ಕೆ ಬೇಕಾಗತ್ತೆ. ಅಂದರೆ ಕಡಿಮೆ ಜನ ಸಾಕು, ಹೆಚ್ಚಿಗೆ ಕೆಲಸವನ್ನು ಔಟ್ಪುಟ್ ತೊಗೋಬೋದು. ಈಗ ಈ ಇಂಟೆಲಿಜೆನ್ಸ್ ಇದೆಯಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದೊಂದು ಸಪ್ಲಿಮೆಂಟ್. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಹೇಗೆ ಅಂತಂದರೆ, ನೀವು ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಬಹಳ ಅನುಕೂಲತೆ ಇದೆ. ಡೇ ಟು ಡೇ ಆಪರೇಷನ್ಸನ್ನು ನೀವು ಆಟೋಮೇಟ್ ಮಾಡ್ಕೋಬೋದು. ಅಂದರೆ ನಿಮಗೆ ಅದನ್ನು ಮಾಡಲಿಕ್ಕೆ ಸೀನಿಯರ್ ರಿಸೋರ್ಸಿನ ಅವಶ್ಯಕತೆ ಇರಲ್ಲ. ಜೂನಿಯರ್ ಯಾರೋ ಒಬ್ಬರು ಮಾಡೋ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. 1 ವರ್ಷ 2 ವರ್ಷದ ಒಳಗಿನವ್ರು ಯಾರು ಬೇಕಾದ್ರೂ ಒಂದು ಮಾಡೋ ಒಂದು ಸಿಚುವೇಶನ್ ಇದ್ದಾಗ ನೀವು ಅದ್ರ ಬದಲು AI ಹತ್ರ ಹೇಳಿ ಒಂದು ಪ್ರಾಂಪ್ಟ್ ಕೊಟ್ಟರೆ ಅದು ಡ್ರಾಫ್ಟ್ ಮಾಡಿಕೊಡುತ್ತೆ. ಅದನ್ನು ನೀವು ಫೈನಲ್ ಮಾಡಿ ಕಳಿಸಿದ್ರೆ ಆಯ್ತು ಅಷ್ಟೇ. ಬಟ್ ಫೈನಲ್ ವೆರಿಫಿಕೇಶನ್ ಹ್ಯೂಮನ್ ಇಂಟೆಲಿಜೆನ್ಸ್ ಅಪ್ಲಿಕೇಬಲ್ ಆಗಲೇಬೇಕು. ಸೊ ಅದೇನು ಹೇಳುತ್ತೋ ಅದೇ ಸತ್ಯ ಅಂತ ಹೇಳಿ ನೋಡಿದ್ರೆ ಅದು ನಾಳೆ ಇನ್ಯಾವುದೋ ಇನ್ಯಾವುದೋ ಕಂಪ್ನಿಗೆ ಸೇರಿಸಿ ಕಳಿಸಿರುತ್ತೆ. ಅದು ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ. ಸೊ ಈಗ ನಿಮ್ಮ ಫೀಲ್ಡಲ್ಲೂ ಈ ಥರ AI ಬೇಸ್ಡ್ ಅಪ್ಲಿಕೇಶನ್ಸ್ ಬಂದಿದೆ. ಕಂಪನಿ ಸೆಕ್ರೆಟರಿ ಫೀಲ್ಡಲ್ಲೂ ಈ ಥರ ಡ್ರಾಫ್ಟ್ ಮಾಡೋದಕ್ಕೆಲ್ಲ ಡ್ರಾಫ್ಟಿಂಗಲ್ಲಿ ಬಂದಿದೆ. ಮೀಟಿಂಗ್ಗಳನ್ನು ಕಂಡಕ್ಟ್ ಮಾಡೋದ್ರಲ್ಲಿ, ಆರ್ಗನೈಸ್ ಮಾಡೋದ್ರಲ್ಲಿ ಬಹಳಷ್ಟು ಈ ಥರ AI ಬಂದಿದೆ. ಅದಾದ ನಂತರ ನಾವು MCA ಫೈಲ್ ಮಾಡ್ತಕ್ಕಂಥ ಫಾರ್ಮ್ಗಳು ಮತ್ತು ಮಾಹಿತಿಯನ್ನು ನಾವೇನು ಕೊಡ್ತೀವಲ್ಲ, ಅಲ್ಲಿ ಕೆಲವೊಂದಷ್ಟು ಕಡೆ ನಮಗೆ AI ಬಂದಿದೆ. ಸೊ ಆ ಥರ ಸುಮಾರಷ್ಟು ಬದಲಾವಣೆಗಳಾಗಿದೆ. ನಿಮ್ಮ ಮುಂದಿನ ಗುರಿ ಏನು, ಯಾವ ರೀತಿ? ನಮಗೆ ಒಬ್ಬರು ಆದರ್ಶವಾಗಿ ಅಂತ ಹೇಳಿದ್ರೆ ರಮೇಶ್ ಕುಮಾರ್ ಭಟ್ ಅವರು. ನಾನು ಒಂದು 4-5 ವರ್ಷ ಅವ್ರ ಜೊತೆಗೆ ಪಾರ್ಟ್ನರ್ ಆಗಿ ವರ್ಕ್ ಮಾಡಿದ್ದೆ. ತುಂಬ ಸಮಾಜಮುಖಿಯಾಗಿ ಮತ್ತು ಇದರಲ್ಲಿ ತುಂಬ ಕೆಲಸವನ್ನು ಮಾಡಿದ್ರು ಅವರು, ಮಾಡ್ತಾನೂ ಇದ್ದಾರೆ. ಈಗ ವನವಾಸಿ ಕಲ್ಯಾಣ ಅಂಥೇಳಿ ಒಂದು ಸಂಸ್ಥೆ ಜೊತೆಗೆ ಯಾರೂ ಮುಟ್ಟದಂತಹ ವ್ಯಕ್ತಿಗಳಿಗೆ ನೀವು ವಿದ್ಯಾಭ್ಯಾಸ ಅಥವಾ ಹಾಸ್ಟೆಲ್ ಫೆಸಿಲಿಟೀಸ್ ಇರ್ಬೋದು, ಅವರಿಗೆ ಉದ್ಯೋಗಕ್ಕಿರ್ಬೋದು, ಎಲ್ಲೆಲ್ಲಿ ಬೇಕು ಎಲ್ಲ ಕಡೆಯೂ ಸಹಾಯ ಮಾಡುವಂಥದ್ದು ವನವಾಸಿಗಳಿಗೆ. ನಾವೆಲ್ಲ ನಗರವಾಸಿಗಳು. ಸೊ ವನವಾಸಿಗಳಿಗೂ ಕೂಡ ಮಾಡುವಂಥದ್ದು ಅಥವಾ ಅದನ್ನು ಮಾಡೋದಕ್ಕೆ ಅಂದರೆ ತುಂಬ ಅವ್ರು ಇದು ಮಾಡೋದು. ಆ ಥರ ಇದರಲ್ಲಿ ನಮ್ಮ 1-2 ಜನ ಸ್ನೇಹಿತರು ಸ್ವಯಂ ಸ್ಫೂರ್ತಿ ಅಂತ ಒಂದು ಫೌಂಡೇಶನ್ ಮೂಲಕ ನನ್ನ ಒಬ್ಬರು ಸ್ನೇಹಿತರು ನಾಗರಾಜ್ ಶೆಟ್ಟಿ ಅಂತ ಅವರು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದಷ್ಟು ಜನರ ಜೊತೆಗೆ ಸೇರಿಕೊಂಡು ಕೆಲವೊಂದಷ್ಟು ಸಮಾಜಮುಖಿಯಾಗೂ ಇದನ್ನು ಮಾಡಬೇಕು. ಮತ್ತು ವಿದ್ಯಾರ್ಥಿಗಳಿಗಾಗಿ ಮತ್ತು ನಮ್ಮ ಮೆಂಬರ್ಗಳಿಗಾಗಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಈ ವರ್ಷ ನಾನು ಬೆಂಗಳೂರು ಸಂಸ್ಥೆಯಲ್ಲಿ ನಾನು ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಅಂದರೆ ಅದೊಂದು ಪದವಿ ಅಂತಲ್ಲ, ಅದೊಂದು ಒಂದು ಸ್ಥಾನ ಅಷ್ಟೇ. ಅಂದರೆ ಗೌರವ ಸ್ಥಾನ ಅಂತ ಹೇಳ್ತೀವಲ್ಲ, ಮೆಂಬರ್ಗಳಿಂದ ಸೆಲೆಕ್ಟ್ ಆದಂಥವ್ರು ಹೋಗಿ ಅಲ್ಲಿ ಮ್ಯಾನೇಜಿಂಗ್ ಕಮಿಟಿ ಅಂತ ಇರುತ್ತೆ. ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿಗಳಿಗೆ ಏನಾದರೂ 4 ಸಹಾಯ ಮಾಡಬೇಕು, ಸಮಸ್ಯೆಗಳಿದ್ದರೆ ಅದನ್ನು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ತನಕ ತಗೊಂಡು ಹೋಗಿ ಅದಕ್ಕೆ ಪರಿಹಾರಗಳನ್ನು ಹುಡುಕುವಂಥದ್ದಾಗಿರ್ಬೋದು, ಅಥವಾ ನಮ್ಮಲ್ಲೇ ಯಾರಿಗಾದರೂ ಅದಕ್ಕೆ ಪರಿಹಾರ ಸಿಕ್ಕಿದೆ ಅಂತಂದು ಆ ಥರದನ್ನು ಸಾಲ್ವ್ ಮಾಡುವಂಥದ್ದು ಇರ್ಬೋದು. ಈ ಥರ ಸಮಾಜಮುಖಿಯಾಗಿ ಕೆಲವೊಂದಷ್ಟು ಕೆಲಸಗಳನ್ನು ಮಾಡಬೇಕು. ಮತ್ತು 4 ಜನ ವಿದ್ಯಾರ್ಥಿಗಳನ್ನು ಕರೆದು ಅವರಿಗೆ ಟ್ರೈನಿಂಗ್ ಕೊಟ್ಟು ಅವ್ರ ಜೀವನದಲ್ಲಿ ಅವರು ಒಂದು ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡೋದಕ್ಕೂ ಅಥವಾ ಅವ್ರಿಗೊಂದು ಎಂಪ್ಲಾಯ್ಮೆಂಟ್ ಸಿಗೋದಕ್ಕೂ ಏನೋ ಒಂದು ಹೆಲ್ಪ್ ಮಾಡಬೇಕು ಅನ್ನೋದೊಂದು ಉದ್ದೇಶದಲ್ಲಿ ಇದನ್ನು ಮಾಡ್ತಾ ಇದ್ದೇನೆ. ಸೊ ಆ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರಾ, ಸಮಾಜಕ್ಕೆ ಏನಾದರೂ ಒಂದು ವಾಪಸ್ ಕೊಡಬೇಕು ನಾವು ತಗೊಂಡಿರೋದು. ಯಾಕೆಂದರೆ ನಮ್ಮ ಇನ್ಸ್ಟಿಟ್ಯೂಟ್ ಅಥವಾ ನಮ್ಮ ಒಂದು ಮಾತೃ ಸಂಸ್ಥೆಯಿಂದ ನಾವು ತುಂಬ ವಿಚಾರಗಳನ್ನು ತಗೊಂಡಿರ್ತೇವೆ. ನಾವೇನು ವಾಪಸ್ ಕೊಟ್ಟಿಲ್ಲ ಅಂತಂದರೆ ನಾವು ಏನು ಮಾಡಿದಾಗಾಯಿತು ಅಂತ ಹೇಳಿ. ನಿಮ್ಮ ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತೀರಾ? ಬಿಡುವಿನ ವೇಳೆಯಲ್ಲಿ ಒಂದಷ್ಟು ಪುಸ್ತಕಗಳು, ಅದನ್ನು ಮನೇಲಿ ಒಂದು ಸಣ್ಣ ಪುಟ್ಟ ಲೈಬ್ರರಿ ಥರ ಮಾಡಿಟ್ಕೊಂಡಿದ್ದೀವಿ, ಅದನ್ನೇ ಮತ್ತೆ ತಿರುಗುಮುರು ಹಾಕೋದು. ಇಲ್ಲ ಅಂತಂದರೆ ಎಲ್ಲಾದರೂ ಕೆಲವೊಂದಷ್ಟು ಸಮಾಜಮುಖಿಯಾದ ಯಾವುದೋ ಒಂದು ಕಾರ್ಯದಲ್ಲೋ ಎಲ್ಲೋ ಒಂದು ಕಡೆ ಹೋಗೋದಿರ್ಬೋದು, ಅಥವಾ ಆ ಥರದ್ದೇನೋ ಒಂದು ಮಾಡೋದು. ಸೊ
ಇದೆ ಒಂದಷ್ಟು ಸಣ್ಣ ಪುಟ್ಟ ಹವ್ಯಾಸಗಳು. ಅದಿಲ್ಲ ಅಂತಂದರೆ ನಾವು ಮೂಲತಃ ಉತ್ತರ ಕನ್ನಡ ಅಥವಾ ಶಿರ್ಸಿ ಭಾಗದಿಂದ ಬಂದಿರೋದಕ್ಕೆ ಸ್ವಲ್ಪ ಶಾಸ್ತ್ರೀಯ ಸಂಗೀತ ಮತ್ತು ಯಕ್ಷಗಾನ, ನಾಟಕ ಇದರಲ್ಲಿ ಕೆಲವೊಂದಷ್ಟು ಆಸಕ್ತಿ ಇದೆ. ಎಲ್ಲಾದರೂ ಆದರೆ ಹೋಗುವಂಥದ್ದು. ತುಂಬ ಮೊದಲು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ರಾಷ್ಟ್ರಮಟ್ಟ ತನಕನೂ ಹೋಗಿದ್ವಿ. ಸೊ ಈಗ ಅದು ಏನು ನೋಡಲಿಕ್ಕೆ ಮಾತ್ರ ಸೀಮಿತ ಆಗಿದೆ ಅಷ್ಟೇ. ಮತ್ತೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಹೌದು, ಈಗ ಸ್ಟಾರ್ಟಪ್ಗಳ ಒಂದು ಇದರಿಂದ ನಾನು ಒಂದಷ್ಟು ಅಂಶಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಒಂದು ಕಂಪನಿಯನ್ನು ಮಾಡಿದಾಗ ಯಾವ ಮಾಹಿತಿಯನ್ನು ನಮ್ಮ ಹತ್ರ ಇಟ್ಕೊಂಡಿರಬೇಕು, ನಾನು ಹೇಗೆ ಅದನ್ನು ನಡೆಸಬೇಕು, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಒಂದು ಸ್ಟಾರ್ಟಪ್ಪನ್ನು ಮಾಡಬೇಕು ಅಂತಾದಾಗ ನಾವು ಒಂದು ಫೌಂಡರ್ಸ್ ಅಗ್ರಿಮೆಂಟ್ ಅಂತ ಹೇಳಿ, ಅಥವಾ ನಾವು ಮೂಲತಃ ಯಾರು ಕಂಪನಿ ಹುಟ್ಟಾಕಿದ್ದೇವೆ ಅವ್ರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತೇಳಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ಳುವಂಥದ್ದು. ಆ ನಂತರ ನೆಕ್ಸ್ಟ್ ಇನ್ವೆಸ್ಟರ್ಸ್ ಹತ್ರ ಹೋಗಬೇಕು ಅಂತಾದಾಗ ಒಂದು ಪ್ರಾಪರಾಗಿ ಒಂದು ಪಿಚ್ ಡೆಕ್ಕನ್ನು ಮಾಡುವಂಥದ್ದು. ನಾನು ನಿಮ್ಮ ಹತ್ರ ಬಂದು ಒಂದು ಬಂಡವಾಳವನ್ನು ನಿರೀಕ್ಷಣೆ ಮಾಡಬೇಕು ಅಂತಾದರೆ ಬಂಡವಾಳಗಳನ್ನು ತಗೊಳ್ಳಿಕ್ಕೆ ನನಗೆ ಗೊತ್ತಿರಬೇಕಲ್ಲ, ನಾನು ನಿಮ್ಗೇನಾದರೂ ಕೊಡಬೇಕಲ್ಲ. ಸುಮ್ಮನೆ ಬಂದು ನೀವು ದುಡ್ಡು ಹಾಕಿ ಅಂದರೆ ಹಾಕ್ತೀರಾ? ಹೌದು. ಪ್ರಮೋದ್ ಹೇಳ್ರೆ ಬನ್ನಿ ಒಂದು 10 ಲಕ್ಷ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಕಿ ಅಂತ ನೀವು ಯಾವ ನಂಬಿಕೆ ಮೇಲೆ ಹಾಕ್ತೀರಾ? ನಾನು ಒಂದು ಪಿಚ್ ಡೆಕ್ಕನ್ನು ಸರಿಯಾಗಿ ಮಾಡಿಕೊಂಡು ಮಾರ್ಕೆಟಲ್ಲಿ ಎಷ್ಟು ಅವಕಾಶಗಳಿದೆ, ನಾನು ಯಾವ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ತಾ ಇದ್ದೇನೆ, ಇದರಿಂದ ಎಷ್ಟು ಆದಾಯವನ್ನು ಗಳಿಸ್ಬೋದು, ಇದನ್ನು ಹೇಗೆ ಮುಂದೆ ತೊಗೊಂಡು ಹೋಗ್ಬೋದು ಅಂತೇಳಿ ಒಂದು ಐಡಿಯಾ ಇದ್ದರೆ ಸಾಕಾಗಲ್ಲ. ಅದನ್ನು ಒಂದು ಪ್ರೆಸೆಂಟೇಷನ್ ರೂಪದಲ್ಲಿ ಇಟ್ಟು ನಾವು ಏನನ್ನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ರೆ ನಾಳೆ 4 ಜನ ಹತ್ರ ದುಡ್ಡನ್ನು ಇದು ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಅದಾದ ನಂತರ ನಿಮಗೆ ನೆಕ್ಸ್ಟ್ ಹಂತದಲ್ಲಿ ಫೈನಾನ್ಷಿಯಲ್ ಮಾಡೆಲಿಂಗ್ ಆ್ಯಂಡ್ ಪ್ರೊಜೆಕ್ಷನ್ಸು, ಅಂದರೆ ಹಣಕಾಸಿನ ಸ್ಟ್ರಕ್ಚರ್ ಯಾವ ರೀತಿ ನೀವು ಆರ್ಗನೈಸ್ ಮಾಡಬೇಕು, ಹೇಗಿದೆ ನಿಮ್ಮ ಕ್ಯಾಶ್ ಫ್ಲೋ ಹೇಗೆ ಬರುತ್ತೆ, ನಿಮ್ಮ ರನ್ ರೇಟ್ ಎಷ್ಟಿದೆ, ರನ್ವೇ ಎಷ್ಟಿದೆ, ಬರ್ನ್ ರೇಟ್ ಎಷ್ಟಿದೆ, ಈ ಎಲ್ಲವನ್ನ ಸೇರಿಸಿ ಮಾಹಿತಿಯನ್ನು ರೆಡಿ ಮಾಡಿಕೊಂಡು ಇನ್ನು ನೆಕ್ಸ್ಟ್ 5 ವರ್ಷಕ್ಕೆ ನಾನು ಎಲ್ಲಿರ್ತೀನಿ, 10 ವರ್ಷಕ್ಕೆ ಎಲ್ಲಿರ್ತೀನಿ, ನಾನು ಎಷ್ಟು ಜನರಿಗೆ ಉದ್ಯೋಗ ಕೊಡ್ತೀನಿ, ನಾನು ಎಷ್ಟು ಟರ್ನ್ ಓವರ್ ಮಾಡ್ತೀನಿ, ಅಥವಾ ನಾನು ಎಷ್ಟು ಆದಾಯವನ್ನು ಗಳಿಸ್ತೀನಿ ಈ ಕಂಪನಿ ಮೂಲಕ ಅಂತ ಹೇಳಿ ರೆಡಿ ಮಾಡ್ಕೊಳ್ಳುವಂಥದ್ದು ಫೈನಾನ್ಷಿಯಲ್ ಮಾಡೆಲಿಂಗ್ ಆ್ಯಂಡ್ ಪ್ರೊಜೆಕ್ಷನ್ಸು. ಇದು ಒಂದು ವಿಭಾಗ. ಇದಾದ ನಂತರ ಈ ವಿಭಾಗವನ್ನು ನಮ್ಮ ಸಂಸ್ಥೆಯಲ್ಲೇ ನಾವು ಇದನ್ನು ಮಾಡ್ತೇವೆ. ಅಂದರೆ ನೀವು ಯಾರಾದರೂ ಕೇಳಿದ್ರೆ ಅವ್ರಿಗೆ ನೀವು ಸಹಾಯ ಮಾಡ್ತೀವಿ. ನಮ್ಮಲ್ಲಿ ಒಬ್ಬರು ಗಣೇಶ್ ಹೆಗಡೆ ಅಂತ ಹೇಳಿ ಇನ್ನೊಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ತುಂಬ ಪರಿಣಿತಿಯನ್ನು ಪಡೆದಿದ್ದಾರೆ ಮತ್ತು ಮಾಹಿತಿಯನ್ನು ಯಾವಾಗ ಬೇಕಾದರೂ ಕೊಡ್ತಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಫೈನಾನ್ಷಿಯಲ್ ಮಾಡೆಲಿಂಗ್ ಆಯಿತು. ಅದಾದ ನಂತರ ಡ್ಯೂ ಡಿಲಿಜೆನ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ನಾನು ನಿಮಗೆ ಪಿಚ್ ಡೆಕ್ ಕೊಟ್ಟೆ, ಇನ್ನೊಂದು ಫೈನಾನ್ಷಿಯಲ್ ಮಾಡೆಲಿಂಗ್ ಆ್ಯಂಡ್ ಪ್ರೊಜೆಕ್ಷನ್ ಕೊಟ್ಟಾಗ ನೀವು ನಂಬಿಕೆ ಇಟ್ಟು ದುಡ್ಡು ಹಾಕ್ತೀರಾ? ಇಲ್ಲ. ನಿಮಗೆ ಪ್ರಶ್ನೆ ಬರುತ್ತೆ, ನೀನು ಇಲ್ಲಿ ತನಕ ಏನೆಲ್ಲ ಬಿಸ್ನೆಸ್ಸನ್ನು ಮಾಡಿದೀಯಾ, ಅದಕ್ಕೆ ಸರಿಯಾದ ಮಾಹಿತಿಯನ್ನು ಇಟ್ಟಿದೆಯಾ, ಸರಿಯಾಗಿ ಕಾಲಕ್ಕೆ ಏನೇನು ಫೈಲಿಂಗ್ ಆಗಬೇಕು ಅದನ್ನೆಲ್ಲ ಮಾಡಿದೆಯಾ ಅಂಥೇಳಿ ಕ್ವಶನ್ ಬರುತ್ತೆ. ನಿನ್ನ ಬೈಲಾ ಏನು, ಅಂದರೆ MO ಏನು ಹೇಳುತ್ತೆ, ಆರ್ಟಿಕಲ್ಸ್ ಏನು ಹೇಳುತ್ತೆ. ಸೊ ಇದೆಲ್ಲವನ್ನ ಮಾಹಿತಿಯನ್ನು ನೀವು ಕೇಳ್ತೀರಾ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನೊಂದು ವ್ಯವಸ್ಥಿತವಾಗಿ ಒಂದು ಫೋಲ್ಡರನ್ನು ಮಾಡಿಟ್ಕೊಳ್ಬೇಕು. ನನ್ನ ಕಂಪನಿಯ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ನು, GST ಸರ್ಟಿಫಿಕೇಟು, ಕಂಪನಿಯ MOA, AOA, ಬೇರೆ ಎಲ್ಲ ರಿಜಿಸ್ಟ್ರೇಷನ್ಗಳು, ಲೈಸೆನ್ಸ್ಗಳು ಏನೇನಿದೆ ಎಲ್ಲವೂ ಒಂದು ಕಡೆ. ನನ್ನ ಕಂಪನಿ ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್, ನನ್ನ ಹತ್ರ ಪೇಟೆಂಟ್ ಇದ್ದರೆ ಪೇಟೆಂಟ್ಗಳು, ಕಾಪಿರೈಟ್ ಇದ್ದರೆ ಕಾಪಿರೈಟ್ಸು, ಟ್ರೇಡ್ ಮಾರ್ಕ್ಸ್ ಇದ್ದರೆ ಟ್ರೇಡ್ ಮಾರ್ಕು, ಈ ಎಲ್ಲ ಒಂದು ಇದು ಇನ್ನೊಂದು ಕಡೆ. ಅಗ್ರಿಮೆಂಟ್ಸ್ಗಳು, ನನ್ನ ಲೀಸ್ ಅಗ್ರಿಮೆಂಟ್ ಇರ್ಬೋದು. ಆನಂತರ ಎಂಪ್ಲಾಯಿ ಜೊತೆಗೆ ಪ್ರತಿಯೊಂದು ಎಂಪ್ಲಾಯಿ ಹೈರ್ ಮಾಡಿದಾಗಲೂ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಉಚಿತ ಯಾವಾಗಲೂ. ಸೊ ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ಸ್ ಇರ್ಬೋದು, ಎಂಪ್ಲಾಯಿ ಜೊತೆಗಳ ಅಗ್ರಿಮೆಂಟ್ ಇರ್ಬೋದು, ಎಲ್ಲವನ್ನ ಸಪ್ರೇಟಾಗಿ ಒಂದು ಅಗ್ರಿಮೆಂಟಲ್ಲಿ ಇಡುವಂಥದ್ದು. ಅದಾದ ನಂತರ ಕಂಪನಿಯ ಸ್ಟ್ಯಾಟ್ಯುಟರಿ ರಿಜಿಸ್ಟರ್ಸು, ನೀವು ಒಂದು ರಿಜಿಸ್ಟರ್ನ ಹೇಗೆ ಮೇಂಟೈನ್ ಮಾಡಬೇಕು, ಅದರಲ್ಲಿ ಏನೇನು ಅಂಶಗಳಿರಬೇಕು, ಶೇರ್ ಹೋಲ್ಡರ್ ಯಾರು ಅಂತ ಇರುತ್ತೆ, ಡೈರೆಕ್ಟರ್ಸ್ ಯಾರು ಅಂತ ಇರುತ್ತೆ, ಯಾರಿಂದ ಯಾರಿಗೆ ಯಾವಾಗ ಶೇರ್ಗಳು ಟ್ರಾನ್ಸ್ಫರ್ ಆಗಿದೆ ಅಂತ ಇರುತ್ತೆ, ನಿಮ್ಮ ಕಂಪನಿ ಯಾವ ಬ್ಯಾಂಕಿಂದ ಎಷ್ಟು ಹಣವನ್ನು ಸಾಲವಾಗಿ ಪಡೆದಿದೆ ಅನ್ನೋ ಮಾಹಿತಿಗಳು ಎಲ್ಲವನ್ನು ಒಂದು ಕಡತದ ರೂಪದಲ್ಲಿ ಸಪ್ರೇಟಾಗಿ ಒಂದು ರಿಜಿಸ್ಟರಲ್ಲಿ ಇಟ್ಟಿರ್ತೀವಿ. ಅದಾದ ನಂತರ ನಿಮ್ಮ ನಿರ್ದೇಶಕ ಮಂಡಳಿಯ ಮಿನಿಟ್ಗಳು, ಅಂದರೆ ಏನು ಡಿಸ್ಕಷನ್ ಆಗಿದೆ ಅನ್ನೋದರ ಒಂದು ಸಂಪೂರ್ಣ ಮಾಹಿತಿ, ಮತ್ತು ಸಾಮಾನ್ಯ ಸಭೆ ಅಥವಾ ಷೇರುದಾರರ ಒಂದು ಮೀಟಿಂಗಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳ ಒಂದು ಪುಸ್ತಕ, ಇದನ್ನೆಲ್ಲ ಸರಿಯಾಗಿ ಇಟ್ಟುಕೊಂಡು ನೀವು ಯಾವುದೇ ಇನ್ವೆಸ್ಟರ್ ಹತ್ರ ಹೋದರೆ ಕೂಡ ನಿಮ್ಮ ಪ್ರಿಲಿಮಿನರಿ ಚೆಕ್ಸಲ್ಲಿ ನೀವು ಪಾಸಾಗಿರ್ತೀರ. ನಿಮ್ಮ ಐಡಿಯಾ ನಿಜವಾಗ್ಲೂ ಚೆನ್ನಾಗಿದೆ, ನೀವು ಅದನ್ನು ಸ್ಕೇಲೆಬಿಲಿಟಿ ಮೂಲಕ ಕನ್ವಿನ್ಸ್ ಮಾಡ್ಬೋದು ಅಂತಾದರೆ ನಿಮಗೆ ಬಂಡವಾಳ ಬರ್ತಕ್ಕಂತಹ ಸಾಧ್ಯತೆ ಒಂದು 40% ರೆಡಿ ಆಗುತ್ತೆ. ಅದರ ನಂತರ ಇನ್ನೂ 60% ಇನ್ನೂ ಜರ್ನಿ ಇದೆ. ಡ್ಯೂ ಡಿಲಿಜೆನ್ಸಲ್ಲಿ ಕಂಪ್ಲೀಟಾಗಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಆಗೋ ಥರದಲ್ಲಿ ರಿಸಲ್ಟ್ಗಳು ಬರಬೇಕು, ಮತ್ತು ಆ ಒಂದು ಫೀಲ್ಡಲ್ಲಿ ಇನ್ವೆಸ್ಟರ್ಗೆ ಇಂಟ್ರೆಸ್ಟ್ ಇರಬೇಕು. ನಿಮ್ಮ ಮಾಹಿತಿ ಮತ್ತು ನಿಮ್ಮ ಆ ಒಂದು ಜ್ಞಾನ ಆ ಒಂದು ವಿಚಾರದಲ್ಲಿ ಅದನ್ನು ನೋಡಿ ಇನ್ವೆಸ್ಟರ್ಗಳು ನಿಮ್ಮ ಕಂಪನಿಯ ಮೇಲೆ ದುಡ್ಡನ್ನು ಹಾಕ್ಲಿಕ್ಕೆ ಇದು ಮಾಡ್ತವೆ. ಅಲ್ಟಿಮೇಟ್ಲಿ ನಾವು ಎಷ್ಟು ಕಾನ್ಫಿಡೆನ್ಸ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಬಟ್ ಸ್ಟಾರ್ಟಪ್ಪಲ್ಲಿ
ಈ ಒಂದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ನಾವು ಸ್ವಂತ ಬೂಟ್ ಸ್ಟ್ರ್ಯಾಪ್ ಮಾಡಿದಾಗ ನಾವು ಇದ್ರ ಬಗ್ಗೆ ಯಾರೂ ಅಷ್ಟೊಂದು ಲಕ್ಷ್ಯ ಕೊಡಲ್ಲ. ಬಟ್ ಬೂಟ್ ಸ್ಟ್ರ್ಯಾಪ್ ಬೇರೆಯವರಿಂದ ದುಡ್ಡು ತಗೋಬೇಕು ಅನ್ನೋವಾಗ ನಮಗೆ ಆವಾಗ ಡ್ಯೂ ಡಿಲಿಜೆನ್ಸ್ ಅಲ್ಲೇ ಫೇಲ್ ಆಗತ್ತೆ ಅಂತ ಹೇಳಿ. ಸೊ ಇದೆಲ್ಲ ಸಂಪೂರ್ಣವಾದಂಥ ಮಾಹಿತಿ ಮತ್ತು ಮಾರ್ಗದರ್ಶನ ನಿಮ್ಮ ಕಡೆಯಿಂದ ಸಿಗುತ್ತೆ. ಹೌದು, ಯಾಕೆಂದರೆ ಮೊದಲನೇ ದಿನದಿಂದಲೇ ಇದನ್ನು ಮಾಡ್ಕೊಂಡು ಹೋದರೆ ನಿಮಗೆ ಇದನ್ನು ನಿರ್ವಹಣೆ ಮಾಡೋದು ಮತ್ತು ಅದ್ರ ಮೇಲೆ ಹಾಕ್ತಕ್ಕಂತಹ ದುಡ್ಡು ಇದೆಯಲ್ಲ ಅದು ಜಾಸ್ತಿ ಆಗಲ್ಲ. ನೀವು ಅದೇ ವರ್ಷ 2 ವರ್ಷದ ನಂತರ ಹೋಗಿ ಮತ್ತೆ ಹಳೆದೆಲ್ಲ ರಿಪೇರಿ ಮಾಡ್ಕೊಂಡು ಬರಬೇಕು ಅಂತಾದಾಗ ಅದ್ರ ಮೇಲೆ ನೀವು ಸ್ಪೆಂಡ್ ಮಾಡ್ತಕ್ಕಂಥ ಏನು ಬಂಡವಾಳ ಅಥವಾ ಅದ್ರ ಮೇಲೆ ಹಾಕ್ತಕ್ಕಂಥ ದುಡ್ಡು ಇದೆಯಲ್ಲ ತುಂಬ ದೊಡ್ಡದಾಗಿ ಹೋಗುತ್ತೆ ಅಂತ. ಅದು ಸ್ಟಾರ್ಟಪ್ಗಳು ಇದನ್ನು ಮೊದಲನೇ ದಿನದಿಂದಲೇ ನನಗೆ ಯಾವ ಥರದ ಇದು ಬೇಕು, ಎಷ್ಟು ಬಿಸ್ನೆಸ್ ಆಗ್ಬೋದು, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡಿ ಮಾಡೋದು ಒಳ್ಳೆಯದು ಅಂತ. ವಂಡರ್ಫುಲ್. ಸೊ ಇನ್ ಲೆಂತ್ ವಿ ಹ್ಯಾವ್ ಡಿಸ್ಕಸ್ಡ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ನೀವು ಎಲ್ಲದನ್ನು ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಸಮಯಕ್ಕೆ ಮತ್ತು ನಿಮ್ಮ ಶ್ರಮಕ್ಕೆ, ನಿಮ್ಮ ಸಹನೆಗೆ ನಮ್ಮ ಅನಂತ ವಂದನೆಗಳು. ಥ್ಯಾಂಕ್ ಯು ಸರ್. ಬಿಯಾಂಡ್ ಲಿಮಿಟ್ಸ್ ವೀಕ್ಷಕರಿಗೂ ಕೂಡ ನಮ್ಮ ನಮಸ್ಕಾರ. ಮತ್ತು ಹೊಸ ವಿಚಾರದೊಂದಿಗೆ ಹೊಸಬರೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ.